ಹಲೋ ಗೆಳೆಯರೇ, ನಮ್ಮ ಲೈಕ್ಸ್ ಬೆಂಗಳೂರು ಚಾನೆಲ್ನ ದಿ ಹಿಂದೂ ಡೈಲಿ ನ್ಯೂಸ್ ಅನಾಲಿಸಿಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ದಿನ 25ನೇ ಫೆಬ್ರವರಿ ಆರ್ಟಿಕಲ್ಸ್ಗಳನ್ನು ನೋಡೋಣ. ಇದರಿಂದ ಮೊದಲನೇ ಆರ್ಟಿಕಲ್, ಸುಪ್ರೀಂ ಕೋರ್ಟ್ ಡಿನೈಸ್ ಪ್ಲೀ ಫಾರ್ ಎಕ್ಸ್ಟ್ರಾ ಅಟೆಂಪ್ಟ್ ಬೈ UPSC ಆಸ್ಪಿರೆಂಟ್ಸ್. ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಕೋವಿಡ್-19 ಆದಂಥ ಅನುಕೂಲಗಳಿಂದ UPSC ಆಸ್ಪಿರೆಂಟ್ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಿ ಸುಪ್ರೀಂ ಕೋರ್ಟಿಗೆ ನಮಗೊಂದು ಎಕ್ಸ್ಟ್ರಾ ಅಟೆಂಪ್ಟ್ ಕೊಡಿ ಅಂತ ಕೇಳಿತ್ತು. ಸೊ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಒಪ್ಕೊಂಡ್ರೂ ಕೂಡ ಸುಪ್ರೀಂ ಕೋರ್ಟ್ ಇದನ್ನು ರಿಜೆಕ್ಟ್ ಮಾಡಿದೆ. ಸುಪ್ರೀಂ ಕೋರ್ಟ್ ಏನು ಹೇಳ್ತಿದೆ ಅಂತ ಹೇಳಿದಾಗ 2011ನೇ ಇಸ್ವಿಯಲ್ಲಿ ಮತ್ತು 2015ನೇ ಇಸ್ವಿಯಲ್ಲಿ ಯಾವಾಗ ಸಿಲೆಬಸ್ ಚೇಂಜ್ ಆಗಿತ್ತು, ಒಂದು ಪಾಲಿಸಿ ಡಿಸಿಷನ್ನ ಮಾಡುವಂಥ ಮುಖಾಂತರ ಒಂದು ಲೆಜಿಟಿಮೇಟ್ ಕಾರಣದಿಂದಾಗಿ ಆಪರ್ಚುನಿಟಿಯನ್ನು ಕೊಟ್ಟಿದ್ವಿ. ಬಟ್ ಆದರೆ ಈ ಒಂದು ಕೋವಿಡ್ ಸಂದರ್ಭದಲ್ಲಿ UPSC ನೋಟಿಫಿಕೇಷನನ್ನು ಮುಂಚೆನೇ ಅನೌನ್ಸ್ ಮಾಡಿತ್ತು ಮತ್ತು ಎಕ್ಸಾಮ್ ತಿರ್ಗಾ ಪೋಸ್ಟ್ಪೋನ್ ಆಗಿ ತುಂಬ ಕಾಲಾವಕಾಶ ಇದ್ದಂಥ ಕಾರಣದಿಂದಾಗಿ ನಾವು ಎಕ್ಸ್ಟ್ರಾ ಅಟೆಂಪ್ಟ್ ಕೊಡೋಕ್ಕೆ ಸಾಧ್ಯವಿಲ್ಲ. ಅಷ್ಟೇ ಅಲ್ಲದೆ ಈ ಒಂದು ಎಕ್ಸ್ಟ್ರಾ ಅಟೆಂಪ್ಟ್ ಅನ್ನೋದಿದೆ, ಇದು ಮ್ಯಾಟ್ರ್ ಆಫ್ ರೈಟ್ ಅಲ್ಲ ಅಂತ ಹೇಳ್ತಿದೆ. ಸೊ ಇದು ಅವರಿಗಿರುವಂಥ ಒಂದು ರೈಟ್ ಅಲ್ಲ, ಸೊ ಅದು ಸಮಯಕ್ಕೆ ಮತ್ತು ಸಂದರ್ಭಕ್ಕೆ ಅವಶ್ಯಕತೆವಾಗಿ ಕೊಡುವಂಥದ್ದು ಅಂತ ಹೇಳುತ್ತೆ. ಅಷ್ಟೇ ಅಲ್ಲದೆ ಇದ್ರ ಮುಖಾಂತರ ಇದು ಒಂದು ಎಕ್ಸಾಮಿಗೆ ಕೊಟ್ಟರೆ ಬೇರೆ ಎಲ್ಲ ಎಕ್ಸಾಮ್ಸ್ಗಳಿಗೂ ಒಂದು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಆಗುವಂಥ ಸಾಧ್ಯತೆಗಳಿವೆ ಅಂತ ಹೇಳಿ ಮುಂದುವರೆದು ನಾನು ನಿಮಗೊಂದು ಹೇಳೋ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಸೊ ನಮ್ಮೆಲ್ಲರ ಗುರಿ ಏನಾಗಿತ್ತು ಅಂತ UPSC ಕ್ಲಿಯರ್ ಮಾಡಬೇಕು ಅನ್ನೋದು. ಸೊ UPSC ಕ್ಲಿಯರ್ ಮಾಡಿ ನಾವು ಏನು ಸಾಧನೆಯನ್ನು ಮಾಡಬೇಕು ಅಂದ್ಕೊಂಡಿದ್ವಿ ಅಂತ ಹೇಳಿದ್ರೆ, ಸಮಾಜದಲ್ಲಿರುವಂಥ ಒಂದು ಕೆಲವೊಂದು ಥಿಂಗ್ಸ್ಗಳನ್ನು ನಾವು ಅಡ್ರೆಸ್ ಮಾಡಬೇಕು ಅಂದ್ಕೊಂಡಿದ್ವಿ, ಅಥವಾ ಸೋಷಿಯಲ್ ಅಪ್ಲಿಫ್ಟ್ಮೆಂಟ್ ಅನ್ನೋದೇನಿತ್ತು, ಅಥವಾ ಜನಗಳಿಗೆ ಸರ್ವೀಸನ್ನು ಕೊಡಬೇಕು ಅನ್ನೋದು ನಮ್ಮ ಮೂಲ ಧ್ಯೇಯವಾಗಿತ್ತು. ಈ ಧ್ಯೇಯನ ರೀಚ್ ಮಾಡೋದಕ್ಕೋಸ್ಕರ ನಮಗೆ UPSC ಒಂದು ದಾರಿದೀಪವಾಗಿತ್ತು. ಸೊ ಈಗ ಸಪೋಸ್ ನಿಮ್ಮ ಅಟೆಂಪ್ಟ್ಸ್ ಮುಗ್ದೋಗಿದ್ರೆ ಅಂತಹ ಸಂದರ್ಭದಲ್ಲಿ ನೀವು ಯಾವುದೇ ಕಾರಣಕ್ಕೂ ಧೃತಿಗೆಡದರೆ UPSC ಒಂದು ಟೂಲ್ ಆಗಿತ್ತು ಅಷ್ಟೇ. ಬಟ್ ಅದು ನಿಮಗೆ ನಿಜವಾಗ್ಲೂ ಸರ್ವಿಸ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇದ್ದರೆ, ಅಥವಾ ಸೋಷಿಯಲ್ ಅಪ್ಲಿಫ್ಮೆಂಟ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇದ್ದರೆ, ಆ ಒಂದು ಪ್ಯಾಷನನ್ನು ಯಾವುದೇ ಕಾರಣಕ್ಕೂ ಕಳ್ಕೊಬಿಡಿ. ಸೊ ಬಿ ಬ್ರೇವ್. ನಿಮ್ಮ ಏನು ಡ್ರೀಮ್ಸ್ಗಳನ್ನು ಬಿಲೀವ್ ಮಾಡಿದರೆ ಅದಕ್ಕೋಸ್ಕರ ವರ್ಕ್ ಮಾಡಿ. ಇದು ಒಂದೇ ದಾರಿ ಅಲ್ಲ, ಹಲವಾರು ದಾರಿಗಳಿವೆ. ಸ್ಟೇಟ್ ಸರ್ವಿಸ್ ಎಕ್ಸಾಮ್ಸ್ಗಳಿವೆ, ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿವೆ. ಸೊ ನೀವು ಯಾವುದೇ ಒಂದು ಕೆಲಸ ತೊಗೊಂಡ್ರೂ ಕೂಡ ನಿಮ್ಮ ಒಂದು ಮೂಲ ಉದ್ದೇಶ ಏನಿದೆ ಆ ಕೆಲಸವನ್ನು ನೀವು ನೆರವೇರಿಸ್ಬೋದು, ಅಥವಾ ಆ ಧ್ಯೇಯವನ್ನು ನೀವು ಮುಟ್ಬೋದು. ಸೊ ಹೀಗಾಗಿ ಬಿ ಬ್ರೇವ್, ಫೈಟ್ ಫಾರ್ ವಾಟ್ ಯು ಬಿಲೀವ್ ಇನ್ ಯುವರ್ ಡ್ರೀಮ್ಸ್. ಅಂದರೆ ನಿಮ್ಮ ಏನು ನಂಬಿಕೆಗಳಿವೆ ಅಥವಾ ಒಂದು ಏನು ಡ್ರೀಮ್ಸ್ ಇದೆ ಅದಕ್ಕೋಸ್ಕರ ಅದ್ರ ಮೇಲೆ ನಂಬಿಕೆ ಇಟ್ಟು ಅದಕ್ಕೋಸ್ಕರ ಸತತವಾಗಿ ಹೋರಾಡಿ. ಸೊ ಒಂದಲ್ಲ ಒಂದು ದಿವಸ ಆ ನಿಮ್ಮ ಡ್ರೀಮ್ ರಿಯಾಲಿಟಿ ಆಗೇ ಆಗುತ್ತೆ. ಸೊ ಉದಾಹರಣೆ ಹೇಳಬೇಕಂತ ಹೇಳಿದ್ರೆ, ನಾನು ಕೂಡ UPSC ಮೇನ್ಸ್ ಅಟೆಂಪ್ಟ್ಸ್ಗಳನ್ನು ಬರೆದೀನಿ, UPSC ಇಂಟರ್ವ್ಯೂನ ಕೊಟ್ಟಿದ್ದೇನೆ ಸತತವಾಗಿ. ಅಷ್ಟೇ ಅಲ್ಲದೆ KPSCಯಲ್ಲಿ ಸೆಲೆಕ್ಟ್ ಆಗಿ KPSCಯಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗೆ ಕೆಲಸ ಕೂಡ ಮಾಡಿದ್ದೇನೆ. ಸೊ ಎಲ್ಲದಕ್ಕಿಂತ ದೊಡ್ಡ ಧ್ಯೇಯ ಏನಾಗಿತ್ತು ಅಂದರೆ ಸರ್ವಿಸ್ ಮಾಡುವಂಥದ್ದು. ಸೊ ನಮ್ಮ ಲೈಕ್ಸ್ ಬೆಂಗಳೂರು ಚಾನಲ್ನ ಮುಖಾಂತರ ಹಲವಾರು ಅಭ್ಯರ್ಥಿಗಳಿಗೆ ನಾವು ಅವ್ರಿಗೆ ಅನುಕೂಲವಾಗುವಂಥ ವೀಡಿಯೋಸ್ ಮಾಡಿದ್ದೇವೆ. ಸೊ ಸೂಪರ್ 50 ಒಂದು ಮೀಟಿಂಗಲ್ಲಿ ಇದ್ದಾಗ ಸೊ ವಿದ್ಯಾರ್ಥಿಗಳು ಎಷ್ಟು ಖುಷಿ ಪಟ್ಟರು ಅನ್ನೋದೇನಿದೆಯಲ್ಲ, ಅದು ಅಲ್ಲಿ ಸಾರ್ಥಕತೆಯ ಬದುಕು ಅನಿಸುತ್ತೆ ನಮಗೆ. ಸೊ ಹೀಗಾಗಿ ನೀವು ಕೂಡ ನಿಮ್ಮ ಏನು ಡ್ರೀಮ್ ಇದೆ ಅದಕ್ಕೋಸ್ಕರ ಸತತವಾಗಿ ಓಡಾಡಿ. ಯಾವುದೇ ಕಾರಣಕ್ಕೂ ನಿಮ್ಮ ನಂಬಿಕೆ ಏನಿದೆ ಅದನ್ನು ಕಳ್ಕೊಬೇಡಿ. ಮಾಡೇ ಮಾಡ್ತೀನಿ, ಗೆದ್ದೇ ಗೆಲ್ತೀನಿ ಅನ್ನೋ ಛಲ ನಿಮ್ಮಲ್ಲಿ ಇಟ್ಕೊಳ್ಳಿ. ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್ಸ್. ಮುಂದಿನ ವಿಷಯ, ಪುಡುಚೇರಿ ಕ್ಯಾಬಿನೆಟ್ ಗಿವ್ಸ್ ನಾಟ್ ಫಾರ್ ಪ್ರೆಸಿಡೆಂಟ್ ರೂಲ್. ಸೊ ಈ ಒಂದು ಆರ್ಟಿಕಲ್ ನಿಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಪುಡುಚೇರಿ ಒಂದು ಯೂನಿಯನ್ ಟೆರಿಟರಿ ಆಗಿತ್ತು. ಸೊ ಆ ಯೂನಿಯನ್ ಟೆರಿಟರಿ ಯಾವ್ಯಾವ ರಾಜ್ಯಗಳಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನೋದು ನೋಡ್ಕೊಳ್ಬೇಕಾಗತ್ತೆ. ಸೊ ಮುಂದುವರಿದು ಇತ್ತೀಚೆಗೆ ಪುಡುಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಮತ್ತು ಚೀಫ್ ಮಿನಿಸ್ಟರ್ ನಡುವೆ ಘರ್ಷಣೆಗಳು ನಡೆದು ಪುಡುಚೇರಿಯ ಲೆಫ್ಟಿನೆಂಟ್ ಗವರ್ನರನ್ನು ಪ್ರೆಸಿಡೆಂಟ್ ಅವರು ರಿಮೂವ್ ಮಾಡಿದರು. ಸೊ ಈ ಕಂಟೆಕ್ಸ್ಟಲ್ಲಿ ನಿಮ್ಗೆ ಆರ್ಟಿಕಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮುಂದುವರಿದು ಯಾವುದೇ ಒಂದು ರಾಜ್ಯದಲ್ಲಿ ಅಥವಾ ಯೂನಿಯನ್ ಟೆರಿಟರಿಗಳಲ್ಲಿ ಆರ್ಟಿಕಲ್ 356ನ ಅನ್ವಯದಲ್ಲಿ ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಮಾಡುವಾಗ ಏನೇನು ಪ್ರಾವಿಷನ್ಸ್ಗಳಿರುತ್ತೆ ಅನ್ನೋದು ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಇದು ನಿಮಗೆ ಪ್ರಿಲಿಮ್ಸಲ್ಲಿ ಇಂಪಾರ್ಟೆಂಟ್. ಅದೇ ಮೇನ್ಸ್ ಕಂಟೆಕ್ಸ್ನಲ್ಲಿ ಸೊ ಸರ್ಕಾರಿಯ ಕಮಿಷನ್, ಪುಂಚಿ ಕಮಿಷನ್ ಮತ್ತು SR ಬೊಮ್ಮಾಯಿ ಕೇಸ್ನ ಅಡಿಯಲ್ಲಿ ಆರ್ಟಿಕಲ್ 365 ಪ್ರಾವಿಷನ್ಸ್ಗಳನ್ನು ಯಾವಾಗ ಬಳಕೆ ಮಾಡಬಹುದು ಅನ್ನೋದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆರ್ಟಿಕಲ್ 356 ಜ್ಞಾಪಕ ಇಟ್ಕೊಳ್ಬೇಕಾಗತ್ತೆ ನೀವಿಲ್ಲಿ. ಮೊದಲನೇದಾಗಿ ಪುಡುಚೇರಿ ಯಾವ್ಯಾವ ಭಾಗಗಳಲ್ಲಿ ಡಿವೈಡ್ ಆಗಿದೆ ಅಂತ ನೋಡ್ಬೋದು ನಾವಿಲ್ಲಿ. ಸೊ ಪುಡುಚೇರಿ ಅನ್ನೋದು ಯನಂ, ಇದು ಆಂಧ್ರ ಪ್ರದೇಶನಲ್ಲಿದೆ. ಪುಡುಚೇರಿ ಮತ್ತು ಕಾರೈಕಲ್ ಏನಿದೆ ಇದು ತಮಿಳುನಾಡುವಲ್ಲಿದೆ, ಮತ್ತು ಮಾಹೆ ಅನ್ನೋದೇನಿದೆ ಇದು ಕೇರಳದಲ್ಲಿದೆ. ಅಂದರೆ ಈ ಪುಡುಚೇರಿ ಅನ್ನೋ ಒಂದು ಯೂನಿಯನ್ ಟೆರಿಟರಿ ಏನಿದೆ ಇವು 3 ರಾಜ್ಯಗಳಲ್ಲಿ, 3 ಸ್ಟೇಟ್ಸ್ಗಳಲ್ಲಿ ಡಿವೈಡ್ ಆಗಿರುವಂಥದ್ದನ್ನು ನೀವು ಜ್ಞಾಪಕ ಇಟ್ಕೊಳ್ಬೇಕಾಗುತ್ತೆ. ಮೊದಲನೇದಾಗಿ ಈ ಪುಡುಚೇರಿ ಅನ್ನೋದು ಒಂದು ಫ್ರೆಂಚ್ ಕಾಲೋನಿ ಆಗಿತ್ತು. ಸೊ ಹೀಗಾಗಿ ಪುಡುಚೇರಿಯಲ್ಲಿ ನಿಮಗೆಲ್ಲ ಫ್ರೆಂಚ್ ಆರ್ಕಿಟೆಕ್ಚರ್, ಆರ್ಟ್ ಆ್ಯಂಡ್ ಕಲ್ಚರ್ ಕೂಡ ನೀವು ಅಬ್ಸರ್ವ್ ಮಾಡ್ಬೋದಾಗಿದೆ. ಸೊ ಇದು 1677ರಿಂದ ಫ್ರೆಂಚ್ ಕಾಲೋನಿ ಆಗಿತ್ತು. ಸೊ ಫೈನಲಿ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಆದ ನಂತರ 16ನೇ ಆಗಸ್ಟ್ 1962 ಭಾರತಕ್ಕೆ ಫ್ರೆಂಚ್ನಿಂದ ಹಸ್ತಾಂತರವಾಗುತ್ತೆ. ಸೊ ಇಲ್ಲಿ ಸರಿಸುಮಾರು 87% ಹಿಂದೂಸ್ಗಳಿದ್ರೆ, ಲಿಟ್ರಸಿ ರೇಟ್ 86.6% ಇದೆ. ಆ್ಯಂಡ್ 2011ನೇ ಸೆನ್ಸಸ್ ಪ್ರಕಾರ ಇಷ್ಟು ಪಾಪ್ಯುಲೇಷನ್ ಇದೆ.
ಮುಂದುವರೆದು ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ಸ್ಗಳನ್ನು ನೋಡೋಣ. ಸೊ ಮೊದಲನೇದಾಗಿ ಪುಡುಚೇರಿಯನ್ನು ಆರ್ಟಿಕಲ್ 239A ಪ್ರಾವಿಷನ್ಸ್ನ ಪ್ರಕಾರ, ಸಂವಿಧಾನದ ಆರ್ಟಿಕಲ್ 239A ಪ್ರಾವಿಷನ್ಸ್ನ ಪ್ರಕಾರ ಪುಡುಚೇರಿಯನ್ನು ಎಸ್ಟಾಬ್ಲಿಷ್ ಮಾಡಿರುವಂಥದ್ದು. ಎರಡನೇದಾಗಿ ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು, ಸೊ ಗವರ್ನಮೆಂಟ್ ಆಫ್ ಯೂನಿಯನ್ ಟೆರಿಟರೀಸ್ ಆ್ಯಕ್ಟ್, ಈ ಒಂದು ಆ್ಯಕ್ಟನ್ನು 1963 ಪಾಸ್ ಮಾಡ್ತಾರೆ. ಈ ಆ್ಯಕ್ಟ್ನ ಅನ್ವಯದಲ್ಲಿ, ಅಂದರೆ ಈ ಆ್ಯಕ್ಟ್ನ ಪ್ರಾವಿಷನ್ಸ್ನ ಪ್ರಕಾರ ಪುಡುಚೇರಿಯಲ್ಲಿ ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿ ಇರಬೇಕು. ಆ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇರಬೇಕು ಮತ್ತು ಚೀಫ್ ಮಿನಿಸ್ಟರ್ ಇರಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಇರಬೇಕು, ಅದ್ರ ಜೊತೆಗೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆ್ಯಂಡ್ ಚೀಫ್ ಮಿನಿಸ್ಟರ್ ಇರಬೇಕು. ಸೊ ಅದೇ ಒಂದು ಆ್ಯಕ್ಟ್ನ ಪ್ರಕಾರ 44ನೇ ಪ್ರಾವಿಷನ್ನ ಪ್ರಕಾರ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೆಡೆಡ್ ಬೈ ಚೀಫ್ ಮಿನಿಸ್ಟರ್ ಏನಿದ್ದಾರೆ, ಸೊ ಇವರು ಲೆಫ್ಟಿನೆಂಟ್ ಗವರ್ನರಿಗೆ ಸತತವಾಗಿ ಏಡ್ ಆ್ಯಂಡ್ ಅಡ್ವೈಸನ್ನು ಮಾಡಬೇಕು ಅಂತ ಹೇಳ್ತಾರೆ. ಸೊ ನೀವು ಜ್ಞಾಪಕ ಇಟ್ಕೊಳ್ಳಿ, ಸೊ ಯಾವಾಗಲೇ ಒಂದು ಯೂನಿಯನ್ ಟೆರಿಟರಿ ವಿಷಯಕ್ಕೆ ಬಂದಾಗ ಯೂನಿಯನ್ ಟೆರಿಟರಿಯ ಇನ್ನೊಂದು ಹೆಸರು ಏನು ಅಂತ ಹೇಳಿದ್ರೆ ಸೆಂಟ್ರಲಿ ಅಡ್ಮಿನಿಸ್ಟರ್ಡ್ ಟೆರಿಟರೀಸ್ ಅಂತ. ಅಂದರೆ ಯಾವಾಗಲೂ ಈ ಯೂನಿಯನ್ ಟೆರಿಟರೀಸ್ನ ಅಡ್ಮಿನಿಸ್ಟ್ರೇಷನ್ ಮಾಡುವಂಥ ಜವಾಬ್ದಾರಿ ಸೆಂಟ್ರಲ್ ಗೌರ್ಮೆಂಟ್ಗೆ ಇರುತ್ತೆ. ಅಂದರೆ ಎಲ್ಲವೂ ಪ್ರೆಸಿಡೆಂಟ್ನ ಆದೇಶದ ಅಡಿಯಲ್ಲಿ ಬರುತ್ತೆ. ಸೊ ಹೀಗಾಗಿ ಅದನ್ನು ಫೆಡ್ರಲ್ ರಿಲೇಷನ್ಶಿಪ್ ಇರಲ್ಲ, ಯೂನಿಟರಿ ರಿಲೇಷನ್ಶಿಪ್ ಇದೆ ಅಂತ ಕರಿತೀವಿ. ಸೊ ಇಂತಹ ಸಂದರ್ಭದಲ್ಲಿ ಪ್ರೆಸಿಡೆಂಟ್ ಯೂನಿಯನ್ ಟೆರಿಟರಿನ ಅಡ್ಮಿನಿಸ್ಟ್ರೇಷನ್ ಮಾಡಬೇಕಾಗತ್ತೆ. ಆದರೆ ಪ್ರೆಸಿಡೆಂಟ್ನ ಪರವಾಗಿ ಲೆಫ್ಟಿನೆಂಟ್ ಗವರ್ನರ್ ಅಥವಾ ಅಡ್ಮಿನಿಸ್ಟ್ರೇಟರ್ಸ್ನ ಪ್ರತಿಯೊಂದು ಯೂನಿಯನ್ ಟೆರಿಟರಿಲಿ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡಿರ್ತಾರೆ. ಸೊ ಅದೇ ರೀತಿ ಪುಡುಚೇರಿಯಲ್ಲಿ ಲೆಫ್ಟಿನೆಂಟ್ ಗವರ್ನರ್ನ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡಿರ್ತಾರೆ. ಇವರು ಪ್ರೆಸಿಡೆಂಟ್ನ ಪರವಾಗಿ ಇಲ್ಲಿ ಅಡ್ಮಿನಿಸ್ಟ್ರೇಷನನ್ನು ಮಾಡ್ತಿರ್ತಾರೆ. ಸೊ ಯಾವಾಗಲೇ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಚೀಫ್ ಮಿನಿಸ್ಟರ್ಗೂ ಮತ್ತು ಲೆಫ್ಟಿನೆಂಟ್ ಗವರ್ನರ್ ಕ್ಲಾಶ್ ಆದಾಗ ಅವರು ಆವಾಗ ಪ್ರೆಸಿಡೆಂಟ್ನ ಮೀಟ್ ಮಾಡಬೇಕಾಗತ್ತೆ ಅಥವಾ ಪ್ರೆಸಿಡೆಂಟ್ನ ಹೇಳಿದಂಥ ರೀತಿಯಲ್ಲಿ ಮಾಡಬೇಕಾಗತ್ತೆ. ಇತ್ತೀಚೆಗೆ ನಿಮಗೆ ಗೊತ್ತಿರೋ ರೀತಿಯಲ್ಲಿ ಸೊ ಲೆಫ್ಟಿನೆಂಟ್ ಗವರ್ನರ್ ಕಿರಣ್ ಬೇಡಿ ಅವರನ್ನ ತೆಗೆದುಹಾಕಿದ್ರು. ಯಾಕಂತ ಹೇಳಿದ್ರೆ ಲೆಫ್ಟಿನೆಂಟ್ ಗವರ್ನರ್ ಅವರು ಸೊ ಈ ಗವರ್ನಮೆಂಟ್ ಆಫ್ ಪಾಂಡಿಚೇರಿ 1963 ರೂಲ್ಸ್ಗಳನ್ನು ಫಾಲೋ ಮಾಡ್ತಿಲ್ಲ ಅಂತ ಹೇಳಿ. ಅಂದರೆ ಯಾವ ರೀತಿ ಲೆಫ್ಟಿನೆಂಟ್ ಗವರ್ನರು ವಿಸ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಆಗಿರುವಂಥ ಚೀಫ್ ಮಿನಿಸ್ಟರ್ ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಜೊತೆ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ 1963 ಬಿಸ್ನೆಸ್ ಆಫ್ ಗವರ್ಮೆಂಟ್ ರೂಲ್ಸಲ್ಲಿ ಮೆನ್ಷನ್ ಆಗಿತ್ತು. ಬಟ್ ಆ ಒಂದು ರೂಲ್ಸ್ಗಳನ್ನು ಫಾಲೋ ಮಾಡಿಲ್ಲ. ಮತ್ತು ಲೆಫ್ಟಿನೆಂಟ್ ಗವರ್ನರು ಪ್ರತಿದಿನದ ದೈನಿತ್ಯದ ಕಾರ್ಯಗಳಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಿದ್ರು. ಸೊ ಹೀಗಾಗಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಏನಿದ್ದಾರೆ ಯಾವಾಗಲೂ ಪ್ರಿಫರೆನ್ಸು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಕೊಡ್ತೀವಿ. ಯಾಕಂದರೆ ಅವರು ಜನಗಳಿಂದ ಪ್ರಜಾಪ್ರಭುತ್ವದಿಂದ ಎಲೆಕ್ಟ್ ಆಗಿರುವಂಥವ್ರು. ಸೊ ಹೀಗಾಗಿ ಸೊ ಇವರಿಗೆ ಯಾವಾಗ ಅಡ್ಮಿನಿಸ್ಟ್ರೇಷನಲ್ಲಿ ಧಕ್ಕೆ ಆಗ್ತಿದೆ ಸೊ ಆಗ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಸೊ ಇದು ನೀವು ಲೆಫ್ಟಿನೆಂಟ್ ಗವರ್ನರ್ ವರ್ಸಸ್ ಚೀಫ್ ಮಿನಿಸ್ಟರ್ ಕೇಸಲ್ಲಿ ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು. ಸೊ ಮುಂದುವರೆದು ಈಗ ಆರ್ಟಿಕಲ್ 356 ಮತ್ತು ಪ್ರೆಸಿಡೆಂಟ್ ರೂಲ್ನ ಬಗ್ಗೆ ನೋಡೋಣ. ಆರ್ಟಿಕಲ್ 356 ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂಚೆ ನಾವು ಮೊದಲನೇದಾಗಿ ಆರ್ಟಿಕಲ್ 355ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆರ್ಟಿಕಲ್ 355ನ ಪ್ರಕಾರ ಇದು ಕೇಂದ್ರ ಸರ್ಕಾರ ಅಥವಾ ಸೆಂಟ್ರಲ್ ಗವರ್ನಮೆಂಟ್ ಅನ್ನ ರೆಸ್ಪಾನ್ಸಿಬಿಲಿಟಿ ಏನಂತ ಹೇಳಿದ್ರೆ ಎಲ್ಲ ಲೆಜಿಸ್ಲೇಟಿವ್ ಅಸೆಂಬ್ಲಿಗಳು ಸಂವಿಧಾನದ ಪ್ರಾವಿಷನ್ಸ್ ಪ್ರಕಾರ ಕೆಲಸ ಮಾಡುವಂತೆ ನೋಡ್ಕೊಳ್ಳೋದು. ಅಂದರೆ ಸೆಂಟರ್ನ ಕರ್ತವ್ಯ ಏನು ಅಂತ ಹೇಳಿದ್ರೆ ಯಾವುದೇ ಒಂದು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಗಿರ್ಬೋದು ಅಥವಾ ಯೂನಿಯನ್ ಟೆರಿಟರಿ ಆಗಿರ್ಬೋದು ಅವು ಸಂವಿಧಾನಕ್ಕೆ ಪೂರಕವಾಗಿ ಕೆಲಸ ಮಾಡುವಂತೆ ನೋಡ್ಕೋಬೇಕು. ಸೊ ಹೀಗಾಗಿ ಅದರ ಅಡಿಯಲ್ಲಿ ಆರ್ಟಿಕಲ್ 356 ಬರುತ್ತೆ. ಆರ್ಟಿಕಲ್ 356 ಏನು ಹೇಳುತ್ತೆ ಅಂತ ಹೇಳಿದ್ರೆ ಸೊ ಯಾವಾಗಲೇ ಒಂದು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಗಿರ್ಬೋದು ಅಥವಾ ಯೂನಿಯನ್ ಟೆರಿಟರಿಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದ್ದಂಥ ಸಂದರ್ಭದಲ್ಲಿ ಸೊ ಯಾವಾಗ ಅವರಿಗೆ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಆಗುತ್ತೆ, ಸೊ ಯಾವಾಗ ಅಲ್ಲಿ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಆಗುತ್ತೆ ಅಲ್ಲಿ ಪ್ರೆಸಿಡೆಂಟ್ ರೂಲನ್ನು ನಾವು ಇಂಪೋಸ್ ಮಾಡಬಹುದು ಅಂತ ಹೇಳುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು SR ಬೊಮ್ಮಾಯಿ ಕೇಸ್ ನಾನು ಪ್ರಮುಖವಾಗಿ ಜ್ಞಾಪಕ ಇಟ್ಕೊಳ್ಬೇಕಾಗತ್ತೆ. SR ಬೊಮ್ಮಾಯಿ ಕೇಸ್ ಕರ್ನಾಟಕದ ಕೇಸ್ ನಿಮ್ಮೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ SR ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ಸೊ ಚೀಫ್ ಮಿನಿಸ್ಟರ್ ಆಗಿರುವಂಥ ಸಂದರ್ಭದಲ್ಲಿ ಸೊ ಒಂದು ಸಲ ಅವರಿಗೆ ಮೆಜಾರಿಟಿ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಗವರ್ನರ್ ಕಾಲಾವಕಾಶನ ಕೊಡಿದರೆ ಡೈರೆಕ್ಟಾಗಿ ಅವರ ಗವರ್ನಮೆಂಟ್ನ ವಜಾಗೊಳಿಸಿರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ SR ಬೊಮ್ಮಾಯಿ ಅವರು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಹೇಳುತ್ತೆ ಸೊ ಯಾವುದೇ ಒಂದು ಕಾರಣಕ್ಕೆ ಯಾವುದೇ ಒಂದು ಗೌರ್ಮೆಂಟ್ ಇರುವಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಫ್ಲೋರ್ ಟೆಸ್ಟ್ ಮಾಡಬೇಕು. ಅಂದರೆ ಅವರಿಗೆ ಮೆಜಾರಿಟಿ ಇದೆಯಾ ಇಲ್ವ ಅಂತ ಚೆಕ್ ಮಾಡಬೇಕು. ಮೆಜಾರಿಟಿ ಇಲ್ಲ ಅಂದ್ಕೊಳ್ಳಿ, ಆವಾಗ ಬೇರೆ ಆಲ್ಟರ್ನೇಟಿವ್ ಗೌರ್ಮೆಂಟ್ ಫಾರ್ಮ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಸಾಧ್ಯವಾಗದೇ ಇದ್ದಾಗ ಮಾತ್ರ ಪ್ರೆಸಿಡೆಂಟ್ ರೂಲನ್ನು ಇಂಪೋಸ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇಷ್ಟೇ ಅಲ್ಲದೆ ಈ ಒಂದು SR ಬೊಮ್ಮಾಯಿ ಕೇಸ್ ಏನಿದೆ ಇದೊಂದು ಮೈಲಿಗಲ್ಲು ಅಂತ ಹೇಳ್ಬೋದು ನಾವು ಫೆಡರಲ್ ರಿಲೇಷನ್ಶಿಪ್ಸಲ್ಲಿ. ಮತ್ತು ತುಂಬ ಸರಿ ಮಿಸ್ಯೂಸ್ ಆದಂಥ ಈ ಒಂದು ಆರ್ಟಿಕಲ್ 356 ಪ್ರಾವಿಷನ್ಸ್ನ ಒಂದು ಕಂಟ್ರೋಲ್ ಹಾಕಿ ತೆಗೆದುಕೊಂಡು ಬಂದಿದೆ SR ಬೊಮ್ಮಾಯಿ ಕೇಸ್ ಅಂತ ಹೇಳ್ಬೋದು. ಸೊ ಈ ನಿಟ್ಟಿನಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಸೊ ಫ್ಲೋರ್ ಟೆಸ್ಟ್ ಆಗಬೇಕು, ಅಂದರೆ ಮೆಜಾರಿಟಿ ಇದೆಯಾ ಇಲ್ವ ಅಂತ ಚೆಕ್ ಮಾಡಬೇಕು. ಎರಡನೇದಾಗಿ ಆಲ್ಟರ್ನೇಟಿವ್ ಗೌರ್ಮೆಂಟ್ ಆಗುತ್ತಾ ಸಾಧ್ಯವಿದೆಯಾ ಇಲ್ವ ಅಂತ ಚೆಕ್ ಮಾಡಬೇಕು. ಅದಾದ ನಂತರ ಅಷ್ಟೇ ಪ್ರೆಸಿಡೆಂಟ್ ರೂಲನ್ನು ಇಂಪೋಸ್ ಮಾಡಬೇಕು. ಮುಂದುವರೆದು ನಿಮ್ಮೆಲ್ಲರಿಗೂ ತಿಳಿದ ರೀತಿಯಲ್ಲಿ ಯೂನಿಯನ್ ಟೆರಿಟರೀಸನ್ನು ಯೂನಿಯನ್ ಟೆರಿಟರಿ ಅಂದರೆ ಸೆಂಟ್ರಲಿ ಅಡ್ಮಿನಿಸ್ಟರ್ಡ್ ಟೆರಿಟರಿ ಎಲ್ಲ ಆಡಳಿತಾತ್ಮಕ ವಿಷಯಗಳನ್ನು ಸೆಂಟರ್ ನೋಡ್ಕೊಳ್ಳುತ್ತೆ ಅಂತ ಹೇಳ್ತಿದ್ದೀವಿ. ಸೊ ಬಟ್ ಆದರೂ ಕೂಡ ನಾವು ಕೆಲವೊಂದು ಯೂನಿಯನ್ ಟೆರಿಟರೀಸ್ಗಳಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂದರೆ ಡೆಲ್ಲಿ ಮತ್ತು ಪುಡುಚೇರಿ ಇತ್ತೀಚೆಗೆ ಬಂದಂಥ ಜಮ್ಮು ಕಾಶ್ಮೀರ್ನಲ್ಲಿ ನಾವು ಲೆಜಿಸ್ಲೇಟಿವ್ ಅಸೆಂಬ್ಲಿಗಳನ್ನು ಸೆಟಪ್ ಮಾಡಿದ್ದೀವಿ. ಜ್ಞಾಪಕ ಇಟ್ಕೊಳ್ಳಿ ಯಾವೆಲ್ಲ ಯೂನಿಯನ್ ಟೆರಿಟರೀಸಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇವೆ. ಸೊ ಮೊದಲನೇದಾಗಿ ಡೆಲ್ಲಿ,
ಎರಡನೇದಾಗಿ ಪುಡುಚೇರಿ, ಮೂರನೇದಾಗಿ ಜಮ್ಮು ಆ್ಯಂಡ್ ಕಾಶ್ಮೀರ್. ಇವು ಮೂರಲ್ಲಿ ಮಾತ್ರ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇರುವಂಥದ್ದು. ಸೊ ಮುಂದುವರಿದು ಈ ಲೆಜಿಸ್ಲೇಟಿವ್ ಅಸೆಂಬ್ಲಿಯನ್ನು ಮೊದಲನೇದಾಗಿ ನಮ್ಮ ಕಾನ್ಸ್ಟಿಟ್ಯೂಷನಲ್ ಫೋರ್ ಫಾದರ್ಸ್ ಯಾಕೆ ಕೊಟ್ಟರು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅವರು ಕಾನ್ಸ್ಟಿಟ್ಯೂಷನಲ್ ಫೋರ್ ಫಾದರ್ಸ್ ಯಾಕೆ ಕೊಟ್ಟರು ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಡೋದಕ್ಕೋಸ್ಕರ. ಸೊ ಇಲ್ಲಿ ಆಡಳಿತ ವ್ಯವಸ್ಥೆಯನ್ನು ಪ್ರೆಸಿಡೆಂಟ್ ನೋಡಿಕೊಂಡ್ರೂ ಕೂಡ ಪ್ರೆಸಿಡೆಂಟ್ ಒಂದು ಎಕ್ಸಿಕ್ಯೂಟಿವ್ ಆಗಿದ್ದು, ಸೊ ಅಡ್ಮಿನಿಸ್ಟ್ರೇಷನ್ನ ಅಥವಾ ಜನರ ಆಸ್ಪಿರೇಷನ್ಸ್ಗಳನ್ನು ಮೀಟ್ ಮಾಡೋದಕ್ಕೆ ಕಷ್ಟ ಆಗ್ಬೋದು. ಸೊ ಈ ನಿಟ್ಟಿನಲ್ಲಿ ಡೆಮೋಕ್ರೆಟಿಕಲಿ ಎಲೆಕ್ಟೆಡ್ ಗವರ್ಮೆಂಟ್ ಇದ್ದರೆ ಸೊ ಅವರು ಅಲ್ಲಿನ ಲೋಕಲ್ ರಿಕ್ವೈರ್ಮೆಂಟ್ಗಳನ್ನು ಹೆಚ್ಚಿನ ರೀತಿಯಲ್ಲಿ ನೋಡ್ಕೊಳ್ಬಹುದು ಅನ್ನೋ ಕಾರಣದಿಂದಾಗಿ ಅಲ್ಲಿ ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿಯನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಮುಂದುವರಿದು ಆರ್ಟಿಕಲ್ 239A ಪ್ರಕಾರ ಅದೇ ರೀತಿಯಲ್ಲಿ ನಾವು ಪುಡುಚೇರಿಯಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಇರುವಂಥ ಮತ್ತು ಲೆಜಿಸ್ಲೇಟಿವ್ ಅಸೆಂಬ್ಲಿಯನ್ನು ಎಸ್ಟಾಬ್ಲಿಷ್ ಮಾಡ್ತೀವಿ. ಬಟ್ ಆದರೆ ಇಲ್ಲಿ ಎಸ್ಟಾಬ್ಲಿಷ್ ಮಾಡುವಂಥ ಸಂದರ್ಭದಲ್ಲಿ ಇರುವಂಥ ಪ್ರಾವಿಷನ್ಸ್ ನೋಡಿದ್ರೆ ನಮಗೊಂದು ಆಘಾತ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಬಾಡಿ ಏನಿದೆ ಅಂದರೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಏನಿದೆ ಅದು ಎಲೆಕ್ಟೆಡ್ ಆಗಿರ್ಬೋದು ಅಥವಾ ಪಾರ್ಟ್ಲಿ ಎಲೆಕ್ಟೆಡ್ ಆಗಿರ್ಬೋದು ಅಥವಾ ಪಾರ್ಟ್ಲಿ ನಾಮಿನೇಟೆಡ್ ಆಗಿರ್ಬೋದು. ಈಗ ನಮ್ಮ ಉದ್ದೇಶ ನಮ್ಮ ಪ್ರಜಾಪ್ರಭುತ್ವ ಅಥವಾ ಜನಗಳ ಆಸ್ಪಿರೇಷನ್ಸ್ಗೆ ಬೆಲೆ ಕೊಡಬೇಕಂದಾಗ ಪಾರ್ಟ್ಲಿ ನಾಮಿನೇಟೆಡ್ ಬಾಡಿ ಯಾವ ರೀತಿ ಜನಗಳ ಆಸ್ಪಿರೇಷನ್ಸ್ನ ರಿಫ್ಲೆಕ್ಟ್ ಮಾಡುತ್ತೆ ಅನ್ನೋದು ಮೊದಲನೇ ಪ್ರಶ್ನೆ ಆಗುತ್ತೆ. ಸೊ ಈ ನಾಮಿನೇಷನ್ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಇಶ್ಯೂಗಳನ್ನು ಇಲ್ಲಿ ನೋಡ್ಬೋದು ನೀವು. ಸೊ ಈ ಪುಡುಚೇರಿ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ 33 ಸದಸ್ಯರಿದ್ದಾರೆ. ಆ 33 ಸದಸ್ಯರುಗಳಲ್ಲಿ 3 ಜನ ಸದಸ್ಯರುಗಳನ್ನು ಸೆಂಟ್ರಲ್ ಗವರ್ಮೆಂಟ್ ನಾಮಿನೇಟ್ ಮಾಡ್ಬೋದು ಅಂತ ಹೇಳ್ತಾರೆ. ಆದರೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅದನ್ನು ಕ್ವಶನ್ ಮಾಡಿದೆ ಅಥವಾ ಪುಡುಚೇರಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕ್ವಶನ್ ಮಾಡಿದಾಗ ಯಾಕೆ ನೀವು 3 ಜನ ಮೆಂಬರ್ಸ್ನ ನಾಮಿನೇಟ್ ಮಾಡುವಾಗ ನಮ್ಮ ಅನುಮತಿ ಅಥವಾ ನಮ್ಮ ಅಭಿಪ್ರಾಯವನ್ನು ಪಡ್ಕೊಳ್ಳಲ್ಲ ಅಂತ ಹೇಳಿ ಸ್ಟೇಟ್ ಗವರ್ಮೆಂಟ್ ಕ್ವಶನ್ ಮಾಡುತ್ತೆ. ಸೊ ಆಗ ಒಂದು ಕೇಸ್ ಸುಪ್ರೀಂ ಕೋರ್ಟಿಗೆ ಹೋದಾಗ ಲಕ್ಷ್ಮೀನಾರಾಯಣ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ನಲ್ಲಿ ಯೂನಿಯನ್ ಗವರ್ನಮೆಂಟು ಯಾವುದೇ ರೀತಿಯಾದ 3 ಮೆಂಬರ್ಸ್ನ ನಾಮಿನೇಟ್ ಮಾಡುವಂಥ ಸಂದರ್ಭದಲ್ಲಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯನ್ನು ಕೇಳುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ನ ಕೊಡುತ್ತೆ. ಸೊ ಇಲ್ಲಿ ಮೊದಲನೇದಾಗಿ ಪಾರ್ಟ್ಲಿ ನಾಮಿನೇಟ್ ಒಂದು ಇಶ್ಯೂ ಆದರೆ, ಎರಡನೇದಾಗಿ ಯಾವುದೇ ಕಾರಣಕ್ಕೂ ಸ್ಟೇಟ್ ಗವರ್ನಮೆಂಟ್ನ ಅಭಿಪ್ರಾಯವನ್ನು ಕೂಡ ಪಡ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಈ ನಾಮಿನೇಟೆಡ್ ಮೆಂಬರ್ಸ್ಗೆ ಎಲೆಕ್ಟೆಡ್ ಮೆಂಬರ್ಸ್ ಥರ ಮೂರನೇ ಪಾಯಿಂಟ್ ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು ನಾಮಿನೇಟೆಡ್ ಮೆಂಬರ್ಸ್ಗೆ ಎಲೆಕ್ಟೆಡ್ ಮೆಂಬರ್ಸ್ಗಿರುವಂಥ ಎಲ್ಲ ಅಧಿಕಾರಗಳು ಈಕ್ವಲ್ ಆಗಿದೆ. ಸೊ ನಾಲ್ಕನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ಈ ಒಂದು ನಾಮಿನೇಷನ್ ಪ್ರಕ್ರಿಯೆ ಬರೀ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಅಷ್ಟೇ ಅಲ್ಲ, ನಿಮಗೂ ಗೊತ್ತಿರೋ ರೀತಿಯಲ್ಲಿ ರಾಜ್ಯಸಭೆದಲ್ಲೂ ಕೂಡ ನಾಮಿನೇಷನ್ ಇದೆ. ಜ್ಞಾಪಕ ಪಡ್ಕೊಳ್ಳಿ, ಎಷ್ಟು ಜನ ಮೆಂಬರ್ಸ್ನ ನಾಮಿನೇಟ್ ಮಾಡ್ತೀವಿ ನಾವು ರಾಜ್ಯಸಭೆಯಲ್ಲಿ? 12 ಜನ ಮೆಂಬರ್ಸ್ಗಳನ್ನ ನಾವು ನಾಮಿನೇಷನ್ ಮಾಡ್ತೀವಿ. ಆದರೆ ರಾಜ್ಯಸಭೆದ 12 ಮೆಂಬರ್ಸ್ಗಳನ್ನು ನಾಮಿನೇಟ್ ಮಾಡುವಾಗ ಪ್ರೆಸಿಡೆಂಟು ಯಾರ್ಯಾರು ಎಕ್ಸಲೆಂಟ್ ಫೀಲ್ಡಲ್ಲಿ ಇದ್ದಾರೆ ಅಂದರೆ ಎಕ್ಸ್ಪರ್ಟ್ ಫೀಲ್ಡಲ್ಲಿ ಇರುವಂಥವ್ರನ್ನ ನಾಮಿನೇಟ್ ಮಾಡಬೇಕು ಅನ್ನೋ ಒಂದು ಕ್ರೈಟೀರಿಯಾ ಇದೆ. ಬಟ್ ಆದರೆ ಈ ಒಂದು ನಾಮಿನೇಷನ್ ಸಂದರ್ಭದಲ್ಲಿ ಅಂದರೆ ಆರ್ಟಿಕಲ್ 239 ಯಾವುದೇ ಒಂದು ಪ್ರಾವಿಷನ್ಸ್ನಲ್ಲಿ ಯಾರನ್ನು ನಾಮಿನೇಟ್ ಮಾಡಬೇಕು ಅಥವಾ ಒಂದು ಕ್ರೈಟೀರಿಯಾನ ಕ್ಲಿಯರಾಗಿ ಕೊಟ್ಟಿಲ್ಲ. ಸೊ ಅದೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೀವು ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು. ನಾಮಿನೇಷನ್ ವಿಷಯಕ್ಕೆ ಬಂದಾಗ ಸೊ ಕ್ರೈಟೀರಿಯಾ ಅಂದರೆ ಯಾವ ಕಾರಣಕ್ಕೆ ಯಾವೊಂದು ಫೀಲ್ಡಲ್ಲಿ ಇರೋರನ್ನ ಅಪಾಯಿಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿಲ್ಲ. ಸೊ ನಾಮಿನೇಷನ್ ವಿಷಯಕ್ಕೆ 4 ಪಾಯಿಂಟ್ಗಳನ್ನು ನೀವು ಜ್ಞಾಪಕ ಇಟ್ಕೊಳ್ಬೇಕಾಗುತ್ತೆ. ಇದರಿಂದ ನಾಮಿನೇಟೆಡ್ ಮೆಂಬರ್ಸ್ನ ಆರ್ಬಿಟ್ರರಿಯಾಗಿ ಸೆಂಟ್ರಲ್ ಗೌರ್ಮೆಂಟ್ ಅಪಾಯಿಂಟ್ ಮಾಡ್ತಿರೋದ್ರಿಂದ ಅಗೇನ್ ಕಂಟ್ರೋಲ್ ಸ್ಟೇಟ್ ಗೌರ್ಮೆಂಟ್ಸ್ಗೆ ಅಥವಾ ಲೆಜಿಸ್ಲೇಟಿವ್ ಅಸೆಂಬ್ಲಿಗಳಿಗೆ ಇರೋದಿಲ್ಲ. ಎರಡನೇ ಪಾಯಿಂಟ್ ಏನು ಹೇಳ್ತಿರೋದು ಅಂತ ಹೇಳಿದ್ರೆ, ಸೊ ನಾವು ಹೇಳಿದ್ವಿ ಆಫೀಸ್ ಆಫ್ ಯೂನಿಯನ್ ಟೆರಿಟರೀಸ್ ಆ್ಯಕ್ಟ್ ಏನಿದೆ ಅದನ್ನು ನಾವು ಅಮೆಂಡ್ ಮಾಡೋ ಮುಖಾಂತರ, ಈ ಆಫೀಸ್ ಆ್ಯಕ್ಟನ್ನು ಅಮೆಂಡ್ ಮಾಡೋದ್ರ ಮುಖಾಂತರ ಇಡೀ ಏನು ನಾಮಿನೇಟೆಡ್ ಮೆಂಬರ್ ಸಂಖ್ಯೆ ಏನಿದೆ 3ರಿಂದ ನಾವು 50% ಕೂಡ ಜಾಸ್ತಿ ಮಾಡ್ಕೊಳ್ಬೋದು. ಸೊ ಹೀಗಾಗಿ ಯೂನಿಯನ್ ಟೆರಿಟರೀಸ್ ಆ್ಯಕ್ಟ್ 1963 ಏನಿದೆ ಅದನ್ನು ನಾವು ಮೊದಲನೇದಾಗಿ ಸ್ಟ್ರೆಂಥನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಮುಂದುವರಿದು ಇನ್ನೊಂದು ಕಂಟ್ರೋಲ್ ಏನು ಅಂತ ಹೇಳಿದ್ರೆ ಲೆಫ್ಟಿನೆಂಟ್ ಗವರ್ನರ್ಸ್. ನಿಮಗೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಪ್ರೆಸಿಡೆಂಟು ಅಡ್ಮಿನಿಸ್ಟ್ರೇಷನ್ ನೋಡ್ಕೋಬೇಕಾಗುತ್ತೆ ಯೂನಿಯನ್ ಟೆರಿಟರೀಸು, ಅವ್ರ ಪರವಾಗಿ ಲೆಫ್ಟಿನೆಂಟ್ ಗವರ್ನರ್ಸು ಆಡಳಿತ ವ್ಯವಸ್ಥೆಯನ್ನು ನೋಡ್ಕೊಳ್ತಾರೆ. ಸೊ ಈಗ ಫುಲ್ಲಿ ಡೆಮೋಕ್ರೆಟಿಕ್ ಸೆಟಪ್ಪಲ್ಲಿ ಏನಾಗುತ್ತೆ ಅಂದರೆ ಲೆಫ್ಟಿನೆಂಟ್ ಗವರ್ನರ್ಸು ಸೆಂಟ್ರಲ್ ಅಪಾಯಿಂಟ್ಮೆಂಟ್ ಆಗಿರ್ತಾರೆ. ಅವ್ರ ವಿರುದ್ಧವಾಗಿ ಚೀಫ್ ಮಿನಿಸ್ಟರ್ ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಜನಗಳಿಂದ ಎಲೆಕ್ಟ್ ಆಗಿರೋರಾಗಿರ್ತಾರೆ. ಅಂದರೆ ಇದು ಪೀಪಲ್ ವಿಲ್ಲ ಅಥವಾ ಸೆಂಟರ್ ವಿಲ್ಲ ಅನ್ನೋದು ಕ್ವಶನಿಗೆ ಬರುತ್ತೆ. ಸೊ ಸೆಕ್ಷನ್ 44ನ ಪ್ರಕಾರ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸೊ ಯಾವಾಗಲೂ ಲೆಫ್ಟಿನೆಂಟ್ ಗವರ್ನರ್ಗೆ ಚೀಫ್ ಮಿನಿಸ್ಟರ್ ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏಡ್ ಆ್ಯಂಡ್ ಅಡ್ವೈಸ್ ಮಾಡಬೇಕು. ಮತ್ತು ಯಾವಾಗಲೇ ಇವರಿಬ್ಬರು ನಡುವೆ ಘರ್ಷಣೆ ಆದಾಗ ಇವರು ಪ್ರೆಸಿಡೆಂಟಿಗೆ ಹೋಗಿ ಅಭಿಪ್ರಾಯವನ್ನು ಮಂಡಿಸ್ಬೋದು. ಸೊ ಈ ಲೆಫ್ಟಿನೆಂಟ್ ಗವರ್ನರ್ಗೆ ತನ್ನ ಕಾನ್ಸ್ಟಿಟ್ಯೂಷನಲ್ ಅಧಿಕಾರದ ಪ್ರಕಾರ ಚೀಫ್ ಮಿನಿಸ್ಟರ್ ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ತೆಗೆದುಕೊಳ್ಳುವಂಥ ಎಲ್ಲ ಕ್ರಮಗಳನ್ನು ಕ್ವಶನ್ ಮಾಡ್ಬೋದು. ಸಪೋಸ್ ಈ ಲೆಫ್ಟಿನೆಂಟ್ ಗವರ್ನರು ಡೆಮೋಕ್ರೆಟಿಕಲಿ ಆ್ಯಕ್ಟ್ ಮಾಡ್ತಾರೆ, ಪ್ರೆಸಿಡೆಂಟ್ನ ಡೈರೆಕ್ಷನ್ಸ್ನ ಪ್ರಕಾರ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರೆ ರಿಯಲ್ ಅಬ್ಸ್ಟ್ರಕ್ಷನ್ ಆಗ್ಬೋದು. ಆಡಳಿತ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ಲಾ ಆಗಿರ್ಬೋದು ಅಥವಾ
ಯಾವುದೇ ಒಂದು ಸ್ಕೀಮ್ಸ್ ಆಗಿರ್ಬೋದು ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಉದಾಹರಣೆ ಹೇಳಬೇಕಂತ ಹೇಳಿದ್ರೆ ಪುದುಚೇರಿ ಚೀಫ್ ಮಿನಿಸ್ಟರ್ ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅವರು ಅವರು ಫ್ರೀಯಾಗಿ ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ಫ್ರೀಯಾಗಿ ಬೇರೆ ಬೇರೆ ಸವಲತ್ತುಗಳನ್ನು ಕೊಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಬಟ್ ಆದರೆ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದಂಥ ಕಿರಣ್ ಬೇಡಿ ಅವರು ನೀವು ಯಾವುದೇ ಕಾರಣಕ್ಕೂ ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಡಿ, ಅದ್ರ ಬದಲು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸ್ಕೀಮನ್ನು ಯೂಸ್ ಮಾಡಿ ಅಂತ ಹೇಳಿ ಇವ್ರ ಮೇಲೆ ಕಂಟ್ರೋಲನ್ನು ಹೇರ್ತಾರೆ. ಇವರು ಡೆಮೋಕ್ರೆಟಿಕಲಿ ಎಲೆಕ್ಟೆಡ್ ಗವರ್ಮೆಂಟ್ ಆಗಿರೋದ್ರಿಂದ ಇವರಿಗೆಲ್ಲ ಸ್ವತಂತ್ರ ಇದೆ. ಬಟ್ ಆದರೆ ಲೆಫ್ಟಿನೆಂಟ್ ಗವರ್ನರು ಈ ಪ್ರಾವಿಷನ್ಸ್ ಇವ್ರು ಮಾಡಿರುವಂಥ ಪ್ರಾವಿಷನ್ಸ್ಗೆ ಅಪ್ರೂವಲ್ ಕೊಡೋದರ ಮುಖಾಂತರ ಇವರನ್ನು ಕಂಟ್ರೋಲ್ ಇಡ್ತಾರೆ. ಅದನ್ನೇ ಹೇಳ್ತಿರೋದಿಲ್ಲಿ, ವೆಪನೈಸೇಷನ್ ಆಫ್ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಇಸ್ ಡನ್ ಇನ್ ಫುಲ್ ಮೆಷರ್ ವಿತ್ ಯೂನಿಯನ್ ಟೆರಿಟರಿ ರೂಲ್ ಬೈ ಡಿಫ್ರೆಂಟ್ ಪೊಲಿಟಿಕಲ್ ಪಾರ್ಟಿ. ಈಗ ಪುದುಚೇರಿಯಲ್ಲಿ ಯೂನಿಯನ್ ಗವರ್ಮೆಂಟ್ ಯಾವುದಿದ್ದು, ಯೂನಿಯನ್ ಟೆರಿಟರಿಯಲ್ಲಿ ಗವರ್ಮೆಂಟ್ ಯಾವುದಿದ್ದು ಕಾಂಗ್ರೆಸ್, ಅದೇ ಸೆಂಟ್ರಲ್ ಗವರ್ಮೆಂಟಲ್ಲಿರೋದು BJP. ಹೀಗಾಗಿ ಆಲ್ಟರ್ನೇಟಿವ್ ಪೊಲಿಟಿಕಲ್ ಪಾರ್ಟೀಸ್ ಇದ್ದಾಗ ಇಲ್ಲಿನ ಅಡ್ಮಿನಿಸ್ಟ್ರೇಷನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ವೆಪನ್ ಥರ ಲೆಫ್ಟಿನೆಂಟ್ ಗವರ್ನರ್ ಒಂದು ವೆಪನ್ ಥರ ಆಗಿ ಯೂಸ್ ಮಾಡ್ತಾರೆ. ಹೀಗಾಗಿ ಈ ಒಂದು ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ ಕೂಡ ವರ್ಕ್ ಆಗಲ್ಲ ಅನ್ನೋದೇ ಈ ಒಂದು ಆರ್ಟಿಕಲ್ನ ಉದ್ದೇಶ. ಈ ಒಂದು ಆರ್ಟಿಕಲ್ ಇರುವಂಥ ಮತ್ತೊಂದು ಪಾಯಿಂಟ್ ಯಾವುದು ಅಂತ ಹೇಳಿದ್ರೆ MLA ರೆಸಿಗ್ನೇಷನ್ ಸಂಬಂಧಪಟ್ಟಂತೆ. ನಿಮ್ಮೆಲ್ಲರಿಗೂ ಗೊತ್ತಿರಲಿ, ನಾರಾಯಣಸ್ವಾಮಿ ಅವರ ಗೌರ್ಮೆಂಟ್ ಏನಿತ್ತು ಸಡನ್ ಆಗಿ MLAಗಳು ರೆಸಿಗ್ನೇಷನ್ ಕೊಟ್ಟದ್ರಿಂದ ನಾರಾಯಣಸ್ವಾಮಿ ಅವರಿಗೆ ತಮ್ಮ ಮೆಜಾರಿಟಿನ ಪ್ರೂವ್ ಮಾಡೋಕ್ಕಾಗಿಲ್ಲ. ಅವರಷ್ಟೇ ಅಲ್ಲದೆ ಪುದುಚೇರಿಯ ಯಾವುದೇ ಒಂದು ಬೇರೆಯವ್ರಿಗೂ ಕೂಡ ಮೆಜಾರಿಟಿ ಇಲ್ಲದೇ ಇರುವಂಥ ಕಾರಣದಿಂದಾಗಿ ಬೇರೆ ಆಲ್ಟರ್ನೇಟಿವ್ ಗೌರ್ಮೆಂಟ್ ಫಾರ್ಮ್ ಮಾಡೋಕ್ಕಾಗಿಲ್ಲ. ಹೀಗಾಗಿ ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡಿದ್ವಿ. ಇಲ್ಲಿ ನೀವು ಕರ್ನಾಟಕದ ಕೇಸ್ನು ಕೂಡ ಜ್ಞಾಪಿಸ್ಕೊಳ್ಬೋದು. ಸಡನ್ನಾಗಿ MLAಗಳು ರೆಸಿಗ್ನೇಷನ್ ಕೊಡ್ತಾರೆ. ಹೀಗಾಗಿ ಗವರ್ನಮೆಂಟ್ ಮೆಜಾರಿಟಿ ಏನಿರುತ್ತೆ ಮೆಜಾರಿಟಿ ಕಳ್ಕೊಂಡ್ಬಿಡುತ್ತೆ. ಈ MLA ರೆಸಿಗ್ನೇಷನ್ ಕೊಡೋದು ಸಂವಿಧಾನದ ಪ್ರಕಾರ ಅಂದರೆ ಆರ್ಟಿಕಲ್ 190ಯ ಪ್ರಕಾರ ಅದು ಅವ್ರ ಚಾಯ್ಸ್. ಅಂದರೆ ಅವರು ತಮಗಿಷ್ಟ ಇಲ್ಲದಿರುವಾಗ ವಾಲಂಟರಿಯಾಗಿ ಅಂದರೆ ಮನಸ್ಸೋ ಇಚ್ಛೆಯಿಂದ ಸ್ವತಃ ತಾವೇ ವಾಲಂಟ್ರಿಯಾಗಿ ರೆಸಿಗ್ನೇಷನ್ನ ಕೊಡಬೇಕು. ಮತ್ತು ಆ ರೆಸಿಗ್ನೇಷನ್ ಜಿನೈನ್ ಆಗಿರಬೇಕು. ಅಂದರೆ ಯಾವುದೋ ಒಂದು ಬೇರೆ ಪೊಲಿಟಿಕಲ್ ಪಾರ್ಟಿಗೆ ಜಾಯ್ನ್ ಆಗಬೇಕು ಅಥವಾ ಬೇರೆ ಒಂದು ಉದ್ದೇಶದಿಂದ ಮಾಡಕೂಡ್ದು ಅಂತ ಹೇಳಿ ಆರ್ಟಿಕಲ್ 190 ಇದೆ. ಇದೇ ರೀತಿಯಾದ ಡಿಫೆಕ್ಷನ್ಸ್ ಕೂಡ ಕರ್ನಾಟಕದಲ್ಲಾಗಿತ್ತು. ಈ ರೀತಿ ಸಡನ್ನಾಗಿ ಇಷ್ಟೇ ಜನ ರೆಸಿಗ್ನೇಷನ್ ಕೊಡೋದು, ಅದರಿಂದ ಗೌರ್ಮೆಂಟ್ ಅನ್ಸ್ಟೇಬಲ್ ಆಗೋದು, ಇದು ಎಷ್ಟರ ಮಟ್ಟಿಗೆ ಸರಿ? ಅಷ್ಟೇ ಅಲ್ಲದೆ ಇವ್ರು ಯಾವ ರೀತಿ ರೆಸಿಗ್ನೇಷನ್ ಕೊಟ್ಟಿರ್ತಾರೆ ಅಂದರೆ ಆ್ಯಂಟಿ ಡಿಫೆಕ್ಷನ್ ಲಾನಲ್ಲೂ ಕೂಡ ಇವರನ್ನು ನಾವು ಇಡೋದಕ್ಕಾಗ್ತಿಲ್ಲ. ಈ ಒಂದು ಪ್ರಾವಿಷನ್ಸ್ ಅಥವಾ ಈ ಇತ್ತೀಚೆಗೆ ಬೆಳೆದಿರುವಂಥ ಈ ಒಂದು ಡೆವಲಪ್ಮೆಂಟ್ಸ್ನ ನಾವು ಯಾವ ರೀತಿ ಕೌಂಟರ್ ಮಾಡಬೇಕು ಅನ್ನೋದನ್ನು ಕೂಲಂಕುಷವಾಗಿ ಪರಿಶೀಲಿಸಬೇಕಾಗುತ್ತೆ. ಮುಂದಿನ ವಿಷಯ, ಪ್ಯಾಂಡಮಿಕ್ ಮೇಡ್ ಸಿಟಿಸನ್ಸ್ ಫೀಲ್ ಮೋರ್ ಪಾಸಿಟಿವ್ ಅಬೌಟ್ ಪೊಲೀಸ್. ಈ ಒಂದು ಆರ್ಟಿಕಲ್ ನಿಮಗೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಅದನ್ನು ನಾನು ಈ ಆರ್ಟಿಕಲನ್ನು GS4 ಎಥಿಕ್ಸ್ನಲ್ಲಿ ನೀವು ಯಾವ ರೀತಿ ಕೇಸ್ ಸ್ಟಡಿಯಾಗಿ ಯೂಸ್ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ದೆರ್ ಇಸ್ ಒನ್ ಟ್ರಸ್ಟ್ ಡಿಫಿಸಿಟ್ ಅಂತ ಹೇಳ್ತೀವಿ. ಅಂದರೆ ಪೊಲೀಸ್ ಅಂದರೆ ಒಂದು ನಂಬಿಕೆ ಇಲ್ಲ ನಮಗೆ. ಪೊಲೀಸ್ ಅಂದರೆ ಈ ಥರ ನಮ್ಮದೊಂದು ಪ್ರಿಜುಡೈಸ್ ಸೆಟಪ್ ಆಗೋಗಿದೆ ಸಿಸ್ಟಮ್ನಲ್ಲಿ. ಅದನ್ನು ಹೋಗ್ಲಾಡ್ಸೋದಕ್ಕೋಸ್ಕರ ಆ ಟ್ರಸ್ಟ್ ಡೆಫಿಸಿಟ್ ಹೋದರಷ್ಟೇ ಜನಸಾಮಾನ್ಯರು ಮತ್ತು ಪೊಲೀಸರು ಒಟ್ಟಿಗೆ ವರ್ಕ್ ಮಾಡೋದಕ್ಕೆ ಸಾಧ್ಯ. ಕೋವಿಡ್ನ ಸಂದರ್ಭದಲ್ಲಿ ಹೆಚ್ಚಿನ ಪೊಲೀಸ್ ಪ್ರೆಷನ್ಸ್, ಅಷ್ಟೇ ಅಲ್ಲದೆ ಪೊಲೀಸ್ ಅವರು ಜನಸಾಮಾನ್ಯರು ಕಾಮನ್ ಮ್ಯಾನ್ ಆಗಿ ಯಾವ ರೀತಿ ಬಿಹೇವ್ ಮಾಡಿದ್ರು ಮತ್ತು ಅತಿ ಹೆಚ್ಚು ಅಪ್ರಿಸಿಯೇಷನ್ ಪೊಲೀಸ್ ಅವರಿಗೆ ಬಂತು ಡ್ಯೂರಿಂಗ್ COVID-19. ಈ ಒಂದನ್ನು ಜನಾಗ್ರಹ, ಈ ಒಂದು NGO ಜ್ಞಾಪಕ ಇಟ್ಕೊಳ್ಳಿ, ಜನಾಗ್ರಹ ಸೆಂಟರ್ ಫಾರ್ ಸಿಟಿಸನ್ಶಿಪ್ ಆ್ಯಂಡ್ ಡೆಮೋಕ್ರಸಿ, ಈ ಒಂದು ಸಂಸ್ಥೆ ಮಾಡಿದಂಥ ಸರ್ವೆಯ ಪ್ರಕಾರ 90% ಸಿಟಿಸನ್ಸು ಪೊಲೀಸ್ ಅವರ ಮೇಲೆ ಪಾಸಿಟಿವ್ ಒಪಿನಿಯನ್ ಬಂದಿದೆ COVID-19 ಸಿಚುಯೇಷನಿಂದಾಗಿ. ಹೀಗಾಗಿ ಇದೊಂದು ನೀವು ಉದಾಹರಣೆಯಾಗಿ ಉಪಯೋಗಿಸ್ಕೋಬೋದು. ಮುಂದಿನ ವಿಷಯ, ವಿಂಟರ್ ಪೊಲ್ಯೂಷನ್ ಆನ್ ದ ರೈಸ್. ಸ್ಮಾಲರ್ ಆ್ಯಂಡ್ ಅಪ್ಕಮಿಂಗ್ ಸಿಟೀಸ್ ಎಮರ್ಜಿಂಗ್ ಇಸ್ ಹಾಟ್ ಸ್ಪಾಟ್ ಸೇಸ್ ದ ರಿಸರ್ಚ್ ಆರ್ಗನೈಸೇಷನ್. ಈ ಒಂದು ಆರ್ಟಿಕಲಲ್ಲಿ ನೀವು ಪ್ರಮುಖವಾಗಿ ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು ಏನಂತ ಹೇಳಿದ್ರೆ, CSC ಅಂದರೆ ಒಂದು ಆರ್ಗನೈಸೇಷನ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಅಷ್ಟೇ ಅಲ್ಲದೆ ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಮೂರನೇದಾಗಿ ಪ್ರಮುಖವಾಗಿ ಈ ಒಂದು ಆರ್ಟಿಕಲ್ನ ಮೂಲ ಅಂಶ ನೀವು ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು ಏನಂತ ಹೇಳಿದ್ರೆ, ಯಾವಾಗಲೂ ನಮಗೊಂದು ಪರ್ಸೆಪ್ಷನ್ ಇತ್ತು ದೊಡ್ಡ ಸಿಟಿಗಳು ಅಥವಾ ದೊಡ್ಡ ಏರಿಯಾ ಪ್ರದೇಶಗಳೇನಿರ್ತವೆ ಅಲ್ಲಿ ಜಾಸ್ತಿ ಪೊಲ್ಯೂಷನ್ ಆಗುತ್ತೆ ಅಂತೆ. ಬಟ್ ಆದರೆ ಇದೊಂದು ಹೊಸ ಟ್ರೆಂಡ್ ಏನಂತ ಹೇಳಿದ್ರೆ, ಸ್ಮಾಲ್ ಆ್ಯಂಡ್ ಅಪ್ಕಮಿಂಗ್ ಸಿಟೀಸ್, ಯಾವುದಾದ್ರು ಸ್ಮಾಲ್ ಸಿಟೀಸ್ ಇವೆ ಮತ್ತು ಅಪ್ಕಮಿಂಗ್ ಸಿಟೀಸ್ ಇವೆ, ಅವು ಪೊಲ್ಯೂಷನನ್ನು ಹಾಟ್ ಸ್ಪಾಟ್ಸ್ಗಳಾಗಿ ಡೆವಲಪ್ ಆಗ್ತಿರುವಂಥದ್ದು. ಇದು ನಿಜವಾಗ್ಲೂ ನಾವು ಚಿಂತೆ ಮಾಡಬೇಕಾಗಿರೋ ಒಂದು ವಿಷಯವಾಗಿರುತ್ತೆ. ಜ್ಞಾಪಕ ಇಟ್ಕೊಳ್ಳಿ, ಪೊಲ್ಯೂಷನ್ ಹಾಟ್ ಸ್ಪಾಟ್ಸ್ಗಳಾಗಿ ಸ್ಮಾಲ್ ಆ್ಯಂಡ್ ಎಮರ್ಜಿಂಗ್ ಸಿಟೀಸ್ಗಳು ಬರ್ತಿದೆ. ಮೊದಲನೇದಾಗಿ ನಾವು CSC ಅಂದರೆ ಏನಂತ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. CSC ಅಂತ ಹೇಳಿದ್ರೆ ಸೆಂಟರ್ ಫಾರ್ ಸೈನ್ಸ್ ಆ್ಯಂಡ್ ಎನ್ವಿರಾನ್ಮೆಂಟ್. ಇದು ಒಂದು NGO ಸಂಸ್ಥೆ. NGO ಅಂದರೆ ರಿಸರ್ಚ್ ಆರ್ಗನೈಸೇಷನ್ ಆಗಿ ಕೆಲಸ ಮಾಡ್ತಿದೆ. ಇದು ನ್ಯೂ ಡೆಲ್ಲಿಯಲ್ಲಿರುವಂಥದ್ದು. ಇದನ್ನು 1980ನೇ ಇಸ್ವಿಯಲ್ಲಿ ಲಾಂಚ್ ಮಾಡಿದ್ರು. ಈ CSC ಅಥವಾ ಸೆಂಟರ್ ಫಾರ್ ಸೈನ್ಸ್ ಆ್ಯಂಡ್ ಎನ್ವಿರಾನ್ಮೆಂಟ್ ಏನಿದೆ, ಈ ಒಂದು NGO ಒಂದು ಥಿಂಕ್ ಟ್ಯಾಂಕ್ ಆಗಿ, ಅಂದರೆ ಎನ್ವಿರಾನ್ಮೆಂಟ್ ಮತ್ತು ಡೆವಲಪ್ಮೆಂಟಿಗೆ ಸಂಬಂಧಪಟ್ಟಂಥ ಎಲ್ಲ ಇಶ್ಯೂಗಳ ಬಗ್ಗೆ ಒಂದು ಥಿಂಕ್ ಟ್ಯಾಂಕ್ ಆಗಿ ಕೆಲಸವನ್ನು ಸಲ್ಲಿಸುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ಪ್ರಮುಖವಾಗಿ ಜ್ಞಾಪಕ ಇಟ್ಕೊಳ್ಬೇಕಾಗಿರೋದ್ರಿಂದ ಈ ಒಂದು ಸಂಸ್ಥೆಗೆ ಇಂದಿರಾ ಗಾಂಧಿ ಪ್ರೈಸ್ ಫಾರ್ ಪೀಸ್ ಡಿಸಾರ್ಮಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಅವಾರ್ಡ್, ಅಂದರೆ ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಅಂತ ಏನು ಕರಿತೀವಿ, ಅದನ್ನು ಕೂಡ ಈ ಸಂಸ್ಥೆ ಪಡ್ಕೊಂಡಿದೆ. ಈ ಸಂಸ್ಥೆಗೆ ಈ ಒಂದು ಅವಾರ್ಡ್ ಯಾಕೆ ಬಂದಿದೆ ಅಂದರೆ ಎನ್ವಿರಾನ್ಮೆಂಟಿಗೆ ಸಂಬಂಧಪಟ್ಟಂತೆ ತಾವು ಮಾಡಿರುವಂಥ ಕೆಲಸಗಳಿಗೆ ರೆಕಗ್ನಿಷನ್ ಆಗಿ ಇದು ಬಂದಿರುವಂಥದ್ದು.
ಮುಂದುವರೆದು ವಿಂಟರ್ನ ಸಂದರ್ಭದಲ್ಲಿ ಯಾಕೆ ಪೊಲ್ಯೂಷನ್ ಜಾಸ್ತಿ ಆಗ್ತದೆ ಅಂತ ನಾವು ಗಮನಿಸಬೇಕಾಗುತ್ತೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಕೋವಿಡ್-19 ಲಾಕ್ಡೌನ್ ಇಂಪೋಸ್ ಆಗಿತ್ತು. ಲಾಕ್ಡೌನಲ್ಲಿ ಲಿಫ್ಟ್ ಮಾಡಿದ ನಂತರ ನಾರ್ಮಲ್ ಆಗಿ ವೆಹಿಕ್ಯುಲರ್ ಟ್ರಾನ್ಸ್ಪೋರ್ಟ್ಸ್ ಆಗಿರ್ಬೋದು ಅಥವಾ ಇಂಡಸ್ಟ್ರಿಯಲ್ ವರ್ಕಿಂಗ್ ಆಗಿರ್ಬೋದು, ಇವೆಲ್ಲವೂ ಜಾಸ್ತಿಯಾಗಿದೆ. ಸೊ ಅದರಲ್ಲೂ ವಿಂಟರ್ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಏರ್ ಯಾವಾಗಲೂ ಕೂಲ್ ಆಗಿರುವಾಗ ಮತ್ತು ವೆದರ್ ಕಾಮ್ ಆಗಿರುವಾಗ ಸಂದರ್ಭದಲ್ಲಿ ಏರ್ ಸ್ಪ್ರೆಡ್ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ ನೋಡಿ, ಇದು ಒಂದು ಅರ್ತ್ ಆಗಿದ್ದಾಗ ಸೊ ಮೇಲೆ ನಮಗೆ ಟ್ರಾಪೋಸ್ಪಿಯರ್ ಇದೆ. ಸೊ ಇಲ್ಲಿ ಕೋಲ್ಡ್ ಏರ್ ಯಾವಾಗಲೂ ಡೆನ್ಸ್ ಆಗಿರುತ್ತೆ. ಡೆನ್ಸ್ ಅಂದರೆ ಹೆಚ್ಚು ವೆಟ್ ಆಗಿರುತ್ತೆ ಅಥವಾ ತೂಕ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ಕೆಳಗಡೆ ಇರುತ್ತೆ. ವಾರ್ಮ್ ಏರ್ ಏನಿರುತ್ತೆ ಅದು ತೂಕ ಕಡಿಮೆ ಇರೋದಂತ ಕಾರಣದಾಗಿ ಮೇಲೆ ಮೂವ್ ಆಗುತ್ತೆ. ಸೊ ಮೇಲೆ ಮೂವ್ ಆಗಿ ವಾರ್ಮ್ ಏರ್ ಯಾವಾಗಲೇ ಮೇಲೆ ಮೂವ್ ಆದಾಗ ಸ್ಪ್ರೆಡ್ ಆಗುತ್ತೆ, ಬೇರೆ ಬೇರೆ ಪ್ರದೇಶಗಳಿಗೆ ಹಿಂಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ಸಮ್ಮರ್ ಟೈಮ್ನಲ್ಲಿ ಪೊಲ್ಯೂಷನ್ ಜಾಸ್ತಿ ಇದ್ರೂ ಕೂಡ ಅದು ಸ್ಪ್ರೆಡ್ ಆಗೋದ್ರಿಂದ, ವಾರ್ಮ್ ಏರಿಂದ ಸ್ಪ್ರೆಡ್ ಆಗೋ ಕಾರಣದಿಂದಾಗಿ ಅಷ್ಟು ಇಂಟೆನ್ಸ್ ಪೊಲ್ಯೂಷನ್ ಕಾಣಿಸಿಲ್ಲ ನಮಗೆ. ಅಂದರೆ ವಿಂಟರ್ ಸಂದರ್ಭದಲ್ಲಿ ಭೂಮಿಗೆ ನಿಯರ್ ಬೈ ಆಗಿ ಈ ಕೋಲ್ಡ್ ವಿಂಡ್ಸ್ ಇರೋದ್ರಿಂದ ಕಾರಣದಿಂದಾಗಿ ಸೊ ಇವು ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಥವಾ ಪೊಲ್ಯೂಷನ್ ಜಾಸ್ತಿ ಇದೆ ಅಂತ ನಮಗೆ ಅನಿಸುತ್ತೆ ಆ್ಯಂಡ್ ಜಾಸ್ತಿ ಇರುತ್ತೆ. ಮುಂದುವರೆದು ನಾವು ತೆಗೆದುಕೊಂಡಿರುವಂಥ ಪೊಲ್ಯೂಷನನ್ನು ಕಂಟ್ರೋಲ್ ಮಾಡೋದಕ್ಕೆ ಎಲ್ಲ ಕ್ರಮ ಏನು ಕೈಗೊಳ್ತೀವಿ, ಅದು ನ್ಯಾಷನಲ್ ಲೆವೆಲ್ ಪಾಲಿಸೀಸ್ಗಳನ್ನು ಮಾಡ್ತಿರ್ತೀವಿ. ಬಟ್ ಆದರೆ ನೀವು ಇಲ್ಲಿ ನೋಡ್ಬೋದು, ಈ ಒಂದು ಆರ್ಟಿಕಲ್ ಹೇಳೋ ರೀತಿಯಲ್ಲಿ ಸ್ಮಾಲ್ ಆ್ಯಂಡ್ ಅಪ್ಕಮಿಂಗ್ ಸಿಟೀಸ್ ಅಂದರೆ ರೀಜನಲ್ ಪೊಲ್ಯೂಷನ್ ಕಂಟ್ರೋಲ್ ಮೆಷರ್ಸ್ಗಳನ್ನು ನಾವು ಶುರು ಮಾಡ್ಕೊಳ್ಬೇಕು ಅನ್ನೋದೇ ಈ ಒಂದು ಆರ್ಟಿಕಲ್ನ ತಾತ್ಪರ್ಯವಾಗಿದೆ. ಸೊ ರೀಜನಲ್ ರಿಫಾರ್ಮ್ಸ್ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ, ನಾವು ವೆಹಿಕಲ್ ಪೊಲ್ಯೂಷನ್ನ ಕಡಿಮೆ ಮಾಡ್ಬೋದು, ಇಂಡಸ್ಟ್ರಿ ಮತ್ತು ಪವರ್ ಪ್ಲಾಂಟ್ಸ್ಲಿರುವಂಥದ್ದು ಮತ್ತು ವೇಸ್ಟ್ ಬರ್ನಿಂಗಿಂದ ಬರುವಂಥ ಪೊಲ್ಯೂಷನ್ಸ್ ಇವೆಲ್ಲವನ್ನು ನಾವು ಕಂಟ್ರೋಲ್ ಮಾಡಿಕೊಂಡ್ರೆ ನಾವು ಆ್ಯನ್ಯುವಲ್ ಆಗಿ ಏನು ಟಾರ್ಗೆಟ್ಸ್ ಇಟ್ಕೊಂಡಿದ್ದೀವಿ ಪೊಲ್ಯೂಷನ್ ಕಂಟ್ರೋಲ್ ಮೆಷರ್ಸಲ್ಲಿ ನಾವು ಅದನ್ನು ಮಾಡ್ಬೋದು. ಸೊ ಇಲ್ಲಿ ಈ ಒಂದು ಆರ್ಟಿಕಲಲ್ಲಿ ನಾವು ಏನು ಗಮನ ಹರಿಸಿದ್ದೀವಿ ಅಂದರೆ, ಮೊದಲನೇದಾಗಿ CSC ಅಂದರೆ ಏನಂತ ತಿಳ್ಕೊಂಡಿದ್ವಿ, ನಂತರದಲ್ಲಿ ಯಾವ ರೀತಿ ಸ್ಮಾಲ್ ಸಿಟೀಸ್ಗಳು ಹಾಟ್ಸ್ಪಾಟ್ಸ್ ಆಗ್ತಿವೆ ಅಂತ ನೋಡಿದ್ವಿ. ಸೊ ಮುಂದುವರೆದು ವಿಂಟರಲ್ಲಿ ಯಾಕೆ ಪೊಲ್ಯೂಷನ್ ಜಾಸ್ತಿ ಇರುತ್ತೆ ಅಂತ ನೋಡಿದ್ವಿ. ನಂತರದಲ್ಲಿ ನಾವು ಯಾವ ರೀತಿ ನಮ್ಮ ಪೊಲ್ಯೂಷನ್ ಪಾಲಿಸೀಸ್ ಏನಿದೆ ಅದನ್ನು ನ್ಯಾಷನಲಿಂದ ರೀಜನಲ್ ಪೊಲ್ಯೂಷನ್ ಪಾಲಿಸೀಸ್ಗಳಿಗೆ ತೆಗೆದುಕೊಂಡು ಬರಬೇಕು ಅನ್ನೋದನ್ನು ನೋಡಿದ್ವಿ. ನಾಲ್ಕನೇದಾಗಿ ನೀವು ನೋಡಬೇಕಾಗಿರೋದು ಪರ್ಟಿಕ್ಯುಲೇಟ್ ಮ್ಯಾಟರ್ನ ಬಗ್ಗೆ. ಮುಂದುವರೆದು ಪರ್ಟಿಕ್ಯುಲೇಟ್ ಮ್ಯಾಟರ್ಸ್ ಅಂದರೆ ನೋಡೋಣ. ಸೊ ಸಣ್ಣ ಸಣ್ಣ ಸಾಲಿಡ್ ಪಾರ್ಟಿಕಲ್ಸ್ಗಳು ಲಿಕ್ವಿಡ್ನಲ್ಲಿ ಸಸ್ಪೆಂಡ್ ಆಗಿರೋದನ್ನು ನಾವು ಪರ್ಟಿಕ್ಯುಲೇಟ್ ಮ್ಯಾಟರ್ಸ್ ಅಂತ ಕರಿತೀವಿ. ಸೊ ಈ ಒಂದು ಪರ್ಟಿಕ್ಯುಲೇಟ್ ಮ್ಯಾಟರ್ ಏನಿದೆ ಇವು ಏರ್ನಲ್ಲಿ ತೇಲಾಡ್ತಿರ್ತವೆ. ಓಕೆ, ಸೊ ಇದಕ್ಕೆ ಕಾರಣ ಏನು ಅಂದರೆ ಆಂಥ್ರೋಪೋಜೆನಿಕ್ ಪ್ರೋಸೆಸ್ ಇರ್ಬೋದು, ಅಂದರೆ ವೆಹಿಕಲ್ಸಿಂದ ಬಂದಿರುವಂಥ ಎಕ್ಸಾಸ್ಟ್ ಆಗಿರ್ಬೋದು ಅಥವಾ ಇಂಡಸ್ಟ್ರೀಸ್ ಕನ್ಸ್ಟ್ರಕ್ಷನ್ ಸೈಟ್ಸಲ್ಲಿ ಬರುವಂಥ ಧೂಳಿರ್ಬೋದು, ಇವೆಲ್ಲವೂ ಕೂಡ ಮಾನವ ನಿರ್ಮಿತ ಕಾರಣಗಳಾದರೆ ನ್ಯಾಚುರಲ್ ಸೋರ್ಸಸ್ ಯಾವುದು ಅಂತ ಹೇಳಿದ್ರೆ ಪೋಲನ್ ಗ್ರೇನ್ಸ್, ವಾಲ್ಕ್ಯಾನಿಕ್ ಎರಪ್ಷನ್ಸ್ಗಳಾಗುವಂಥದ್ದು ಅಥವಾ ಗ್ಯಾಸ್ ಮೈನಿಂಗಿಂದ ಬರುವಂಥದ್ದು, ಇವೆಲ್ಲವೂ ಪರ್ಟಿಕ್ಯುಲೇಟ್ ಮ್ಯಾಟರ್ಸ್ಗೆ ಮೇಜರ್ ಸೋರ್ಸಸ್ಗಳು, ಜ್ಞಾಪಕ ಇಟ್ಕೊಳ್ಳಿ. ಮುಂದುವರೆದು ಇದರ ಸೈಜ್ ರೇಂಜ್ ನೀವು ನೋಡಬಹುದು ಇಲ್ಲಿ. ಸೊ ಮೈಕ್ರೋಮೀಟರ್ಸ್ಗಳಿವೆ. ಸೊ ಯಾವಾಗ ಮೋರ್ ದೆನ್ 10 ಮೈಕ್ರೋಮೀಟರ್ಸ್ಗಿನ ಜಾಸ್ತಿ ಇರುತ್ತೆ ಅವನ್ನು ನಾವು ಹೆವಿ ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಕರಿತೀವಿ. 10 ಮೈಕ್ರೋಮೀಟರ್ಸ್ಗಿನ ಕೆಳಗಡೆ ಇದ್ದಾಗ ಅದನ್ನು ಸಸ್ಪೆಂಡೆಡ್ ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಕರಿತೀವಿ. ಲೆಸ್ ದೆನ್ 0.02 ಮೈಕ್ರೋಮೀಟರ್ಸ್ ಇದ್ದಾಗ ನ್ಯಾನೋ ಪರ್ಟಿಕ್ಯುಲೇಟ್ ಮ್ಯಾಟರ್ಸ್ ಅಂತ ಕರಿತೀವಿ. ಇವು ತುಂಬ ಲೈಟ್ ಇರುತ್ತೆ, ತುಂಬ ಹಾರ್ಮ್ಫುಲ್ ಇರುತ್ತೆ ಆ್ಯಂಡ್ ಇವೇ ಏರೋಸೋಲ್ಸ್ ಆಗೋದು. ಸೊ ಇಲ್ಲಿ ಮುಂದುವರಿದು ಈ ಪರ್ಟಿಕ್ಯುಲೇಟ್ ಮ್ಯಾಟರ್ಸ್, ಅದರಲ್ಲೂ ನ್ಯಾನೋ ಪರ್ಟಿಕ್ಯುಲೇಟ್ ಮ್ಯಾಟರ್ಸ್ ಏನಿವೆ ಇವು ತುಂಬ ಡೇಂಜರಸ್ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ಗೆ ಅಂತ ಹೇಳ್ತಾರೆ. ಸೊ ಯಾಕಂತ ಹೇಳಿದ್ರೆ ಈ ಪರ್ಟಿಕ್ಯುಲೇಟ್ ಮ್ಯಾಟರ್ 2.5 ಏನಿದೆ ಅಂದರೆ 2.5 ಮೈಕ್ರೋಮೀಟರ್ಸ್ಗಿನ ಕಡಿಮೆ ಇರುವಂಥವು ಮೋಸ್ಟ್ ಹಾರ್ಮ್ಫುಲ್ ಪರ್ಟಿಕ್ಯುಲೇಟ್ ಮ್ಯಾಟರ್ಸ್ ಅಂತ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹೇಳುತ್ತೆ. ಯಾಕಂದರೆ ಇವು ಎಷ್ಟು ಸಣ್ಣದಾಗಿರುತ್ತೆ ಅಂತ ಹೇಳಿದ್ರೆ ನಮ್ಮದು ಒಂದು ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪಲ್ಲಿ ಮಾತ್ರ ನಾವು ಅದನ್ನು ಡಿಟರ್ಮೈನ್ ಮಾಡೋಕ್ಕೆ ಸಾಧ್ಯವಿರೋಂಥದ್ದು. ಸೊ ಈ ಸಣ್ಣ ಸಣ್ಣ ಪಾರ್ಟಿಕಲ್ಸ್ಗಳು ನಾವು ಗಾಳಿಯನ್ನು ಇನ್ಹೇಲ್ ಮಾಡಿದಾಗ ನಮ್ಮ ಲಂಗ್ಸ್ಗಳಿಗೆ ಪೆನೆಂಟ್ರೇಟ್ ಆಗುತ್ತೆ. ಅಷ್ಟೇ ಅಲ್ಲದೆ ನಮಗೆ ಬ್ರೀತಿಂಗ್ ಪ್ರಾಬ್ಲಮ್ಸ್ ಆಗಿರ್ಬೋದು, ರೆಸ್ಪಿರೇಟರಿ ಪ್ರಾಬ್ಲಮ್ಸ್ಗಳನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ. ಇದರಿಂದ ನಮಗೆ ಇನ್ಫ್ಲೇಷನ್ ಆಗ್ಬೋದು, ನಿಮೋನಿಯಾ ಆಗ್ಬೋದು, ಈ ರೀತಿ ಎಲ್ಲ ಉಸಿರಾಟಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳನ್ನು ಜಾಸ್ತಿ ಮಾಡುತ್ತೆ. ಅಷ್ಟೇ ಅಲ್ಲದೆ ಇದರಿಂದ ಯಾವಾಗ ಇದು ನಮ್ಮ ಬಾಡಿಯಲ್ಲಿ ಬರುತ್ತೆ ಆವಾಗ ನಮಗೆ ಕಾಫ್ ಆಗ್ಬೋದು, ಫೈಬ್ರೋಸಿಸ್ ಆಗ್ಬೋದು ಮತ್ತು ಇನ್ಫ್ಲಮೇಷನ್ ಆಗ್ಬೋದು, ಈ ರೀತಿ ಹಲವಾರು ಅನುಕೂಲಗಳಾಗುತ್ತೆ. ಸೊ ಎಲ್ಲ ಪೊಲ್ಯೂಷನ್ಸ್ಗಿಂತ ಜಾಸ್ತಿ ಹೈಯೆಸ್ಟ್ ಡೇಂಜರ್ಸ್ ಯಾವುದು ಅಂದರೆ ಪರ್ಟಿಕ್ಯುಲೇಟ್ ಪಾಲ್ಯೂಟೆಂಟ್ಸ್. ಯಾಕಂದರೆ ಇದು ಡೈರೆಕ್ಟಾಗಿ ನಮ್ಮ ಬಾಡಿಯ ಲಂಗ್ಸ್ಗಳನ್ನು ಮತ್ತು ರೆಸ್ಪಿರೇಟರಿ ಆರ್ಗನ್ಸ್ಗಳನ್ನು ಪೆನೆಂಟ್ರೇಟ್ ಮಾಡುತ್ತೆ. ಮುಂದಿನ ವಿಷಯ, US ವಿಲ್ ಸೀಕ್ ಟು ರೀಜಾಯಿನ್ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಮಲ್ಟಿಲ್ಯಾಟರಲಿಸಮ್ಗೆ ವಿರುದ್ಧವಾಗಿ 2018ನಲ್ಲಿ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲಿಂದ ಹೊರ ನಡೆದಿದ್ರು. ಅವರು ಹೊರ ನಡೆದಕ್ಕೆ ಕೊಟ್ಟಂಥ ಕಾರಣ ಇಸ್ರೇಲನ್ನು ಬಯಾಸ್ಡ್ ರೀತಿಯಲ್ಲಿ ನಾವು ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಟ್ರೀಟ್ ಮಾಡಿದ್ರಿಂದಾಗಿ. ಸೊ ಮತ್ತೊಮ್ಮೆ ನಿನ್ನೆ ನಡೆದಂಥ ಒಂದು ಮೀಟಿಂಗ್ನಲ್ಲಿ ಆಂಟೋನಿ ಬ್ಲಿಂಕನ್ ಅವರು ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ಗೆ ಮತ್ತೊಮ್ಮೆ US ಜಾಯ್ನ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಮಯನ್ಮಾರ್ನ ವರ್ಸ್ಟ್ ರೆಕಾರ್ಡ್ ಆಗಿರುವಂಥ ರೋಹಿಂಗ್ಯಾ ಕ್ರೈಸಿಸ್ ಮತ್ತು ರೇಷಿಯಲ್ ಜಸ್ಟಿಸ್ಗಳನ್ನು ನಾವು ಅಡ್ರೆಸ್ ಮಾಡಬೇಕು ಅನ್ನೋದು ಈ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ.
ಸೊ ಈ ಎಲ್ಲ ಕಂಟೆಕ್ಸ್ಟಲ್ಲಿ ನಾವು ಮೊದಲನೇದಾಗಿ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಅಂದ್ರೆ ಏನು, ಅದ್ರ ಮತ್ತೆ ಕೆಲಸಗಳೇನು ಅಂತ ನೋಡೋಣ. ಸೊ ಆಫೀಸ್ ಆಫ್ ಹೈ ಕಮಿಷನರ್ ಫಾರ್ ಹ್ಯೂಮನ್ ರೈಟ್ಸ್ನ ನಾವು ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಬಾಡಿ ಅಂತ ಕರೆಯೋದು. ಸೊ ಈ ಒಂದು ಸಂಸ್ಥೆಯನ್ನು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅವರು ಸ್ಥಾಪನೆ ಮಾಡಿದ್ದಾರೆ. ಇದರ ಮೂಲ ಉದ್ದೇಶ ಏನಂತ ಹೇಳಿದ್ರೆ ಪ್ರೊಟೆಕ್ಟ್ ಮಾಡೋದು, ಅಂದರೆ ಮಾನವರ ಎಲ್ಲ ಹ್ಯೂಮನ್ ರೈಟ್ಸ್ಗಳನ್ನು ಪ್ರೊಟೆಕ್ಟ್ ಮಾಡೋದು ಮತ್ತು ಪ್ರಮೋಟ್ ಮಾಡೋದು. ಎಲ್ಲೆಲ್ಲಿ ಹ್ಯೂಮನ್ ರೈಟ್ಸ್ ವೈಲೇಷನ್ಸ್ ಆಗಿದೆ ಅಂಥ ಸಂದರ್ಭದಲ್ಲಿ ಜನರಲ್ಲಿ ಅವೇರ್ನೆಸ್ ಮೂಡಿಸೋದು ಮತ್ತು ಜನಗಳಿಗೆ ತಮಗಿರುವಂಥ ಹ್ಯೂಮನ್ ರೈಟ್ಸ್ಗಳನ್ನು ಪ್ರಮೋಟ್ ಕೂಡ ಮಾಡುವಂಥದ್ದು. ಮುಂದುವರೆದು ಎಲ್ಲ ರೀತಿಯ ಹ್ಯೂಮನ್ ರೈಟ್ಸ್ಗಳನ್ನು ಕೂಡ ಪ್ರಮೋಟ್ ಮಾಡ್ತಾರೆ. ಬರೀ ಎಕನಾಮಿಕ್ ಹ್ಯೂಮನ್ ರೈಟ್ಸ್ ಅಷ್ಟೇ ಅಲ್ಲ, ಸೋಷಿಯಲ್ ಹ್ಯೂಮನ್ ರೈಟ್ಸ್ ಆಗಿರ್ಬೋದು ಅಥವಾ ಇಂಡಿವಿಜುವಲಿಗೆ ಸೀಮಿತವಾಗಿರುವಂಥ ಹ್ಯೂಮನ್ ರೈಟ್ಸ್ ಆಗಿರ್ಬೋದು, ಎಲ್ಲ ರೀತಿಯ ಹ್ಯೂಮನ್ ರೈಟ್ಸ್ಗಳನ್ನ ಪ್ರಮೋಟ್ ಮಾಡ್ತಾರೆ ಮತ್ತು ಎಲ್ಲರಿಗೂ ಅಪ್ಲಿಕಬಲ್ ಆಗುವಂಥ ರೀತಿಯಲ್ಲಿ ಮತ್ತು ಪ್ರಪಂಚದ ಎಲ್ಲ ದೇಶಗಳಿಗೂ ಅಪ್ಲಿಕಬಲ್ ಆಗುವಂಥ ರೀತಿಯಲ್ಲಿ ಎವ್ರಿ ಒನ್ ಎವ್ರಿವೇರ್ ಅನ್ನೋ ಒಂದು ಕಾನ್ಸೆಪ್ಟ್ನ ನೀವು ಜ್ಞಾಪಕ ಇಟ್ಕೊಳ್ಬೇಕಾಗುತ್ತೆ. ಸೊ ಇವರು ಹ್ಯೂಮನ್ ರೈಟ್ಸ್ನ ಕನ್ಸರ್ವ್ ಮಾಡುವಂಥ ಸಂದರ್ಭದಲ್ಲಿ 3 ಪ್ರಮುಖವಾದ ಗೋಲ್ಸ್ ಅಥವಾ ಪಿಲ್ಲರ್ಸ್ಗಳನ್ನು ಗಮನದಲ್ಲಿಟ್ಕೊಳ್ತಾರೆ. ಮೊದಲನೇದಾಗಿ ಹ್ಯೂಮನ್ ರೈಟ್ಸ್, ಎರಡನೇದಾಗಿ ಪೀಸ್ ಆ್ಯಂಡ್ ಸೆಕ್ಯೂರಿಟಿ. ಸೊ ಈಗ ಫಾರ್ ಎಕ್ಸಾಂಪಲ್ ಎಲ್ಲಿ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಇರಲ್ಲ ಅಲ್ಲಿ ಆಟೋಮ್ಯಾಟಿಕ್ಲಿ ಸ್ಟೆಬಿಲಿಟಿ ಅಥವಾ ಸೆಕ್ಯೂರಿಟಿ ಇರೋಕ್ಕೆ ಸಾಧ್ಯನೇ ಇಲ್ಲ, ಪೀಸ್ ಇರೋದಕ್ಕೆ ಸಾಧ್ಯನೇ ಇಲ್ಲ. ಮೂರನೇದಾಗಿ ಎಲ್ಲಿ ಶಾಂತಿ ಇಲ್ಲ ಅಲ್ಲಿ ಆಟೋಮ್ಯಾಟಿಕ್ಲಿ ಡೆವಲಪ್ಮೆಂಟ್ ಮೇಲೆ ಫೋಕಸ್ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಸೊ ಜ್ಞಾಪಕ ಇಟ್ಕೊಳ್ಳಿ ಒಂದು ಟ್ರಯಾಂಗಲ್ಲು. ಸೊ ಮಾನವರ ಹ್ಯೂಮನ್ ರೈಟ್ಸ್ ಎಲ್ಲಿ ಪ್ರೊಟೆಕ್ಟ್ ಆಗುತ್ತೆ ಅಲ್ಲಷ್ಟೇ ಪೀಸ್ ಆ್ಯಂಡ್ ಸೆಕ್ಯೂರಿಟಿ ಇರೋದಕ್ಕೆ ಸಾಧ್ಯ. ಎಲ್ಲಿ ಶಾಂತಿ ನೆಲೆಸಿರುತ್ತೆ ಅಲ್ಲಷ್ಟೇ ಡೆವಲಪ್ಮೆಂಟಲ್ ಆಸ್ಪೆಕ್ಟ್ಸ್ ಆಗೋದಕ್ಕೆ ಸಾಧ್ಯ. ಸೊ ಈ ಒಂದು 3 ಪಿಲ್ಲರ್ಸ್ನು ಕೂಡ ಇವರು ಅಡ್ರೆಸ್ ಮಾಡ್ತಿರುವಂಥದ್ದು. ಸೊ ಇವರೇನು ಮಾಡ್ತಾರೆ ಅಂದರೆ ಒಂದು ಟೆಕ್ನಿಕಲ್ ಎಕ್ಸ್ಪರ್ಟೈಸ್ನ ಕೊಡ್ತಾರೆ ಮತ್ತು ಕೆಪಾಸಿಟಿ ಡೆವಲಪ್ಮೆಂಟ್ ಅಂದರೆ ಹ್ಯೂಮನ್ ರಿಸೋರ್ಸಸ್ ಏನಿರ್ತಾರೆ ಇವರಿಗೆಲ್ಲ ಟ್ರೈನಿಂಗ್ನ ಕೊಟ್ಟು ಒಂದು ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಕೊಟ್ಟು ಯಾವ ರೀತಿ ಜಾಗತಿಕ ಮಟ್ಟದಲ್ಲಿ ಗ್ಲೋಬಲ್ ಹ್ಯೂಮನ್ ರೈಟ್ಸ್ ಸ್ಟ್ಯಾಂಡರ್ಡ್ಸ್ಗಳನ್ನು ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಸೊ ಮುಂದುವರಿದು ಈ ಒಂದು ಸಂಸ್ಥೆಯನ್ನು 1993ರಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದು. ಇದರ ಹೆಡ್ ಕ್ವಾರ್ಟರ್ಸ್ ಜಿನಿವಾದಲ್ಲಿದೆ ಮತ್ತು ಬೇರೆ ಬೇರೆ ಕಡೆ ಇವರ ರೀಜನಲ್ ಆಫೀಸಸ್ ಕೂಡ ಇದ್ದಾವೆ. ಮುಂದುವರೆದಿರೋ ಫಂಕ್ಷನ್ ಏನಂತ ಹೇಳಿದ್ರೆ ಎಲ್ಲೇ ಹ್ಯೂಮನ್ ರೈಟ್ಸ್ ವೈಲೇಷನ್ಸ್ ಆದರೆ ಅದನ್ನು ಕಂಟ್ರೋಲ್ ಮಾಡೋದು ಮತ್ತು ಹ್ಯೂಮನ್ ರೈಟ್ಸ್ಗಿರುವಂಥ ರೆಸ್ಪೆಕ್ಟನ್ನು ಪ್ರಮೋಟ್ ಮಾಡೋದು. ಯಾವುದೇ ಒಂದು ಹ್ಯೂಮನ್ ರೈಟ್ಸ್ನ ಇಂಪ್ಲಿಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಇಂಟರ್ನ್ಯಾಷನಲ್ ಕೋಆಪರೇಷನ್ನ ಪಡ್ಕೊಳ್ಳುವಂಥದ್ದು. ಮುಂದುವರೆದು ಕೋಆರ್ಡಿನೇಟಿಂಗ್, ಸ್ಟ್ರೆಂಥಿಂಗ್ ಆ್ಯಂಡ್ ಸ್ಟ್ರೀಮ್ಲೈನಿಂಗ್ ಆಕ್ಟಿವಿಟೀಸ್ ರಿಲೇಟೆಡ್ ಟು ಹ್ಯೂಮನ್ ರೈಟ್ಸ್ ವಿತ್ ಇನ್ ಯುನೈಟೆಡ್ ನೇಷನ್ಸ್. ಯುನೈಟೆಡ್ ನೇಷನ್ಸ್ನ ಒಳಗಡೆ ಯಾವ ರೀತಿ ಮಾನವ ಹಕ್ಕುಗಳನ್ನು ಪ್ರಮೋಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇವರು ಗಮನವನ್ನು ಹರಿಸ್ತಾರೆ. ಸೊ ಮುಂದುವರೆದು ಇವರ ಫಂಡಿಂಗ್ ಪ್ಯಾಟರ್ನ ನೋಡಬೇಕಂದಾಗ ಸೊ ಆಲ್ಮೋಸ್ಟ್ 2/3 ಭಾಗ ಅಂದರೆ 3ರಲ್ಲಿ 2 ಭಾಗ ಅವ್ರಿಗೆ ವಾಲಂಟ್ರಿ ಕಾಂಟ್ರಿಬ್ಯೂಷನ್ಸಿಂದ ಬರುವಂಥದ್ದು. ರೆಸ್ಟ್ ಯುನೈಟೆಡ್ ನೇಷನ್ಸ್ ಬಜೆಟ್ ಅಂತ ಕೊಡುತ್ತೆ. ಅಂದರೆ 2/3 ವಾಲಂಟ್ರಿ ಬರುತ್ತೆ, 1/3 ಯುನೈಟೆಡ್ ನೇಷನ್ಸ್ ಬಜೆಟ್ ಅಂತ ಕೊಡುವಂಥದ್ದು. ಮುಂದಿನ ವಿಷಯ ಮಾನಿಟೈಸ್ ಆರ್ ಮಾಡರ್ನೈಸ್. ಸೊ ನಿಮಗೆ ಗೊತ್ತಿರೋ ರೀತಿಯಲ್ಲಿ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ಭಾರತದಲ್ಲಿ ಸೊ ಯಾವುದೇ ರೀತಿಯಾದ ಕೈಗಾರಿಕೆಗಳ ಬೆಳವಣಿಗೆ ಆಗಿರಲ್ಲ. ಸೊ ಅಂಥ ಸಂದರ್ಭದಲ್ಲಿ ಕೈಗಾರಿಕೆಗಳು ಮತ್ತು ಇಂಡಸ್ಟ್ರೀಸ್ಗಳನ್ನು ಡೆವಲಪ್ ಮಾಡಿ ಸರ್ವಿಸ್ಗಳನ್ನು ಹೆಚ್ಚಿನ ರೀತಿಯಲ್ಲಿ ಕೊಡಬೇಕು ಅಂತ ಹೇಳಿ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ಗಳನ್ನು ಎಸ್ಟಾಬ್ಲಿಷ್ನ ಮಾಡ್ತಾರೆ ಗೌರ್ಮೆಂಟು. ಸೊ ಈ ಇಂಡಸ್ಟ್ರಿಯಲ್ ಪಾಲಿಸಿ ಏನು ಬಂದಿತ್ತು ಅವೆಲ್ಲವೂ ಕೂಡ ಈ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ಗಳನ್ನು ಪ್ರಮೋಟ್ ಮಾಡೋ ನಿಟ್ಟಿನಲ್ಲಿತ್ತು ಮತ್ತು ಹಲವಾರು ಸರ್ವಿಸ್ಗಳನ್ನು ಗೌರ್ಮೆಂಟೇ ಪ್ರೊವೈಡ್ ಮಾಡಬೇಕು ಅಂತ ರೆಸ್ಟ್ರಿಕ್ಷನ್ಸ್ ಕೂಡ ಇತ್ತು. ಮುಂದುವರೆದು 1991ನಲ್ಲಿ ಲಿಬರಲೈಸೇಷನ್, ಗ್ಲೋಬಲೈಸೇಷನ್ ಮತ್ತು ಪ್ರೈವೇಟೈಸೇಷನ್ ಆದಂಥ ಸಂದರ್ಭದಲ್ಲಿ ಎಕನಾಮಿ ಲಿಬರಲೈಸೇಷನ್ ಆದಮೇಲೆ ಲೈಸೆನ್ಸ್ ರಾಜ್ಗಳನ್ನು ತೆಗೆದುಹಾಕಿ PSUಗಳಿಂದ ಕೆಲವೊಂದು ಸರ್ವಿಸ್ಗಳನ್ನು ಪ್ರೈವೇಟ್ ಸೆಕ್ಟರ್ಸ್ ಅವರಿಗೆ ಕೊಡ್ಬೋದು ಅಂತ ಶುರು ಮಾಡಿದ್ವಿ. ಸೊ ಹೀಗಾಗಿ ಮುಂದುವರಿದ ಭಾಗಗಳಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚಿನ ವಿಷಯಗಳನ್ನು ಪ್ರೈವೇಟೈಸೇಷನ್ ಮಾಡ್ತಿದ್ದೀವಿ, ಹೆಚ್ಚಿನ ಕಂಪ್ನಿಗಳನ್ನು ಪ್ರೈವೇಟೈಸೇಷನ್ ಮಾಡುವ ಮುಖಾಂತರ ಸೊ ಪ್ರೈವೇಟಲ್ಲಿ ಒಂದು ಬೆಸ್ಟ್ ಪ್ರಾಕ್ಟೀಸಸ್ನ ಗೌರ್ಮೆಂಟಿಗೆ ಅಡಾಪ್ಟ್ ಮಾಡ್ಕೊಳ್ತಿದ್ದೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ಗೌರ್ಮೆಂಟು ಪ್ರತಿ ವರ್ಷ ಡಿಸ್ಇನ್ವೆಸ್ಟ್ಮೆಂಟ್ ಪಾಲಿಸಿ ಅಂತ ಮಾಡುತ್ತೆ ಬಜೆಟ್ನಲ್ಲಿ. ಸೊ ಡಿಸ್ಇನ್ವೆಸ್ಟ್ಮೆಂಟ್ ಪಾಲಿಸಿ ಅಂತ ಹೇಳಿದ್ರೇನು ಅಂದರೆ ಯಾವ್ಯಾವ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಅಥವಾ ಅಂಡರ್ಟೇಕಿಂಗ್ಸ್ ಇವೆ ಅಲ್ಲಿ ಇರುವಂತಹ ಗೌರ್ನಮೆಂಟ್ ಶೇರ್ಸ್ಗಳನ್ನು ಪ್ರೈವೇಟ್ ಕಂಪ್ನಿಗಳಿಗೆ ಸೇಲ್ ಮಾಡುವಂಥದ್ದು. ಸೊ ಕೆಲವೊಂದು ಸಲ 2 ರೀತಿ ಆಗುತ್ತೆ. ಒಂದು ಗೌರ್ನಮೆಂಟ್ ಮ್ಯಾನೇಜ್ಮೆಂಟ್ನೂ ಕೂಡ ಚೇಂಜ್ ಮಾಡುವಂಥದ್ದು. ಎರಡನೇದು ಗೌರ್ನಮೆಂಟ್ ಮಾಲೀಕತ್ವ ಅಂದರೆ ಗೌರ್ನಮೆಂಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ತನ್ನಲ್ಲಿರುವಂಥ ಹೆಚ್ಚಿನ ಶೇರ್ಸ್ಗಳನ್ನು ಕಡಿಮೆ ಶೇರ್ಸ್ ಮಾಡ್ಕೊಳ್ಳುವಂಥ ಪ್ರಯತ್ನ. ಅಂದರೆ 50 ಶೇರ್ ಇದ್ದಾಗ 25 ಶೇರ್ ಮಾಡ್ಕೊಳ್ಳುವಂಥದ್ದು. ಸೊ ಮ್ಯಾನೇಜ್ಮೆಂಟ್ಸ್ ಚೇಂಜ್ ಆದರೂ ಆಗ್ಬೋದು ಅಥವಾ ಶೇರ್ಸ್ಗಳ ಸಂಖ್ಯೆ ಕಡಿಮೆ ಆಗ್ಬೋದು. ಇವೆರಡು ಆಪ್ಷನ್ಸ್ ಇಟ್ಕೊಂಡು ಪ್ರತಿ ವರ್ಷ ಗೌರ್ಮೆಂಟ್ ಡಿಸ್ಇನ್ವೆಸ್ಟ್ಮೆಂಟ್ ಪಾಲಿಸಿಯನ್ನು ಮಾಡ್ತಿತ್ತು. ಸೊ ಮುಂದುವರೆದ ಭಾಗವಾಗಿ ಇತ್ತೀಚೆಗೆ ಪ್ರೈಮ್ ಮಿನಿಸ್ಟರ್ ಹೇಳ್ತಿರುವಂಥ ಒಂದು ಹೊಸ ಮಂತ್ರ ಏನು ಅಂತ ಹೇಳಿದ್ರೆ ಮಾನಿಟೈಸ್ ಆರ್ ಮಾಡರ್ನೈಸ್. ಅಂದರೆ PSU ಅನ್ನು ನಾವು ಮಾನಿಟೈಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಅದರಿಂದ ಆ ಅಸೆಟ್ಸಲ್ಲಿ ಇರುವಂಥ ಇನ್ವೆಸ್ಟ್ಮೆಂಟ್ ಅಂದರೆ ಅದಕ್ಕೆ ಮಾಡಿರುವಂಥ ಇನ್ವೆಸ್ಟ್ಮೆಂಟ್ಸಿಂದ ಒಂದು ರಿಟರ್ನ್ನ ಪಡ್ಕೊಳ್ಳೋಣ, ಅಥವಾ ರಿಟರ್ನ್ ನಮಗೆ ಪಡ್ಕೊಳ್ಳೋಕ್ಕಾಗ್ತಿಲ್ವಾ ಅದನ್ನು ಮಾಡರ್ನೈಸ್ ಮಾಡೋಣ. ಅಂದರೆ PSUಗಳನ್ನು ಕರೆಂಟ್ಲಿ ಇರುವಂಥ ದೊಡ್ಡ ಪ್ರಾಬ್ಲಮ್ ಏನಂದರೆ PSUಯಲ್ಲಿ ಡಿಸಿಷನ್ ಮೇಕಿಂಗ್ ಆಗ್ತಿಲ್ಲ, ಸ್ಟೇಟಸ್ಕೋಗಳು ಮೇಂಟೈನ್ ಮಾಡ್ತಿದ್ದೀವಿ. ಸೊ ಇದೇ PSUಗಳನ್ನು ನಾವು ಮಾಡರ್ನೈಸ್ ಮಾಡೋಣ, ಯಾವ ರೀತಿ ಡಿಸಿಷನ್ಸ್ ಮಾಡ್ಬೋದು ಅನ್ನೋಕ್ಕೆ ಅನುಕೂಲವನ್ನು ಮಾಡಿಕೊಡೋಣ. ಅದಕ್ಕೋಸ್ಕರನೇ ಸರ್ಕಾರ ಮಿನಿ ರತ್ನ, ಮಹಾರತ್ನ, ನವರತ್ನ ಅಂತ ಹೇಳಿ ಇಂಡಸ್ಟ್ರಿಯಲ್ ಕ್ಯಾಟಗರಿ ಸ್ಟೇಟಸ್ನು ಕೂಡ ಕೊಟ್ಟಿರೋದು PSUಗಳಿಗೆ. ಅಥವಾ ನಮಗೆ ಅದನ್ನು ಮಾಡೋಕ್ಕಾಗ್ತಿಲ್ವಾ ದೆನ್ ಇನ್ ಸಚ್ ಕೇಸ್ ಅದನ್ನು ಪ್ರೈವೇಟೈಸೇಷನ್ ಮಾಡುವಂಥ ಮುಖಾಂತರ ಅಂದರೆ ಅದರಲ್ಲಿರುವಂಥ ಶೇರ್ಗಳನ್ನು ಮಾರಾಟ ಮಾಡುವಂಥ ಮುಖಾಂತರ ಅದರಿಂದ ಮಾನಿಟೈಸ್ ಮಾಡ್ಕೊಳ್ಳೋಣ. ಆ ಮಾನಿಟೈಸ್ ಮಾಡ್ಕೊಂಡು ಬರುವಂಥ ದುಡ್ಡಿನಿಂದ ನಾವು
ಜನಸಾಮಾನ್ಯರಿಗೆ ಅಥವಾ ವೆಲ್ಫೇರ್ ಅಪ್ರೋಚ್ಗಳಿಗೆ ಹೆಚ್ಚಿನ ಒತ್ತನ್ನು ಕೊಡಬಹುದು ಅಂತ ಹೇಳಿ ಪ್ರೈಮ್ ಮಿನಿಸ್ಟರ್ ಅವರು ಹೇಳಿರುವಂಥದ್ದು. ಸೊ ಈ ಒಂದು ಕಂಟೆಕ್ಸ್ಟಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಸೊ ಆನ್ಯುವಲ್ ಡಿಸ್ಇನ್ವೆಸ್ಟ್ಮೆಂಟ್ ಪಾಲಿಸಿ ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರ ಮಾನಿಟೈಸ್ ಆರ್ ಮಾಡರ್ನೈಸ್ ಅನ್ನೋ ಒಂದು ಹೊಸ ಮಂತ್ರದಿಂದ ಹೆಚ್ಚಿನ ಪ್ರೈವೇಟೈಸೇಷನ್ಗೆ ಹೊತ್ತು ಕೊಡ್ತಿದೆ ಅನ್ನೋದು. ಮುಂದಿನ ವಿಷಯ, ಕ್ಯಾಬಿನೆಟ್ ಅಪ್ರೂವ್ಸ್ PLI's ಪ್ಲಾನ್ ಫಾರ್ ಫಾರ್ಮಸ್ಯೂಟಿಕಲ್ಸ್ ಹೈ-ಟಿ ಹಾರ್ಡ್ವೇರ್. ಸೊ ಮೊದಲನೇದಾಗಿ ನೀವು PLI ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. PLI ಅಂತ ಹೇಳಿದ್ರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್. ಸೊ ಹೆಚ್ಚಿನ ಪ್ರೊಡಕ್ಷನ್ ಮಾಡಿದಾಗ ಆಟೋಮೆಟಿಕ್ಲಿ ಅವರಿಗೆ ಇನ್ಸೆಂಟಿವ್ಸ್ ಕೊಡುವಂಥ ಸ್ಕೀಮನ್ನು ನಾವು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅಂತ ಕರಿತೀವಿ. ಸೊ ಈ ಒಂದು ಸ್ಕೀಮನ್ನು ಇತ್ತೀಚೆಗೆ ಕೇಂದ್ರ ಸರ್ಕಾರ ಫಾರ್ಮಸ್ಯೂಟಿಕಲ್ಸ್ ಕಂಪ್ನಿಗಳಿಗೆ ಮತ್ತು IT ಹಾರ್ಡ್ವೇರ್ ಕಂಪ್ನಿಗಳಿಗೆ ಕೊಟ್ಟಿರುವಂಥದ್ದು. ಸೊ ಇದ್ರ ಮುಖಾಂತರ ಆಗುವಂಥ ಅನುಕೂಲಗಳೇನು ಅಂತ ನೋಡೋಣ. ಸೊ PLI ಫಾರ್ಮಸ್ಯೂಟಿಕಲ್ಸ್ ಕಂಪ್ನಿಗಳಿಗೆ ಕೊಟ್ಟಿರುವಂಥದ್ದು ಏನಿದೆ, ಸೊ ಈ ಒಂದು ಸ್ಕೀಮ್ 9 ಇಯರ್ಸ್ಗಳ ಅಥವಾ 9 ವರ್ಷಗಳ ಕಾಲ ಇರುವಂಥ ಸ್ಕೀಮ್ ಆಗಿರುತ್ತೆ. ಇದರಿಂದ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರರ್ಸ್ ಯಾರು ಭಾರತದಲ್ಲಿ ಆತ್ಮನಿರ್ಭರ್ ಭಾರತದ ಅಡಿಯಲ್ಲಿ ಯಾರು ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರರ್ ಇರ್ತಾರೆ ಅವರಿಗೆ ಅನುಕೂಲ ಆಗುವಂಥದ್ದು. ಅಷ್ಟೇ ಅಲ್ಲದೆ ಎಂಪ್ಲಾಯ್ಮೆಂಟನ್ನು ಕ್ರಿಯೇಟ್ ಮಾಡೋದು ಸೇರಿ ಸುಮಾರು 20,000 ಡೈರೆಕ್ಟ್ ಜಾಬ್ಸ್ಗಳನ್ನೇ ಕ್ರಿಯೇಟ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಎರಡನೇದಾಗಿ ಅಫೋರ್ಡಬಲ್ ಮೆಡಿಸಿನ್ಸ್ ಅಂದರೆ ಭಾರತ ದೇಶ ನೀವು ನೋಡಿರ್ಬೋದು ಕೋವಿಡ್ ಸಂದರ್ಭದಲ್ಲಿ ಕೂಡ ಯಾವ ರೀತಿ ಬೇರೆ ಬೇರೆ ದೇಶಗಳಿಗೆ ವ್ಯಾಕ್ಸಿನ್ಸ್ಗಳನ್ನು ಸಪ್ಲೈ ಮಾಡ್ತು, ಅಷ್ಟೇ ಅಲ್ಲದೆ ಮೆಡಿಸಿನ್ಸ್ ಕೂಡ ಸಪ್ಲೈ ಮಾಡ್ತು. ಸೊ ಅದಕ್ಕೂ ಕೂಡ ಅಫೋರ್ಡಬಲ್ ಮೆಡಿಸಿನ್ಸ್ನ ಜಾಗತಿಕ ಮಟ್ಟದಲ್ಲಿ ನಾವು ಸಪ್ಲೈ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದೇ ಎಕ್ಸ್ಪೋರ್ಟ್ಸ್ ಕೂಡ ಪ್ರಮೋಟ್ ಆಗುತ್ತೆ. ಅಷ್ಟೇ ಅಲ್ಲದೆ ಹೈ ವ್ಯಾಲ್ಯೂ ಪ್ರಾಡಕ್ಟ್ಸ್ಗಳನ್ನು ಕೂಡ ಭಾರತ ಡೆವಲಪ್ ಮಾಡ್ಬೋದು. ಇವೆಲ್ಲ ನಿಟ್ಟಿನಿಂದ ಫಾರ್ಮಸ್ಯೂಟಿಕಲ್ಸ್ ಕಂಪ್ನಿಗಳಿಗೆ ಈ ಒಂದು ಸ್ಕೀಮ್ನ ಲಾಂಚ್ ಮಾಡಿರುವಂಥದ್ದು. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಸೊ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ, ಮೊದಲನೇದಾಗಿ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ. ಎರಡನೇದಾಗಿ ಚೀಪ್ ಮೆಡಿಸಿನ್ಸ್ಗಳನ್ನು ನಾವು ಪ್ರಮೋಟ್ ಮಾಡ್ಬೋದು ಅಥವಾ ಅಫೋರ್ಡಬಲ್ ಮೆಡಿಸಿನ್ಸ್ನ ಪ್ರಮೋಟ್ ಮಾಡ್ಬೋದು. ಸೊ ಮೂರನೇದಾಗಿ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರ್ಸ್ಗಳಿಗೆ ಅವ್ರಿಗೆ ಅನುಕೂಲವಾಗುತ್ತೆ. ನಾಲ್ಕನೇದಾಗಿ ನಾವು ಎಕ್ಸ್ಪೋರ್ಟ್ಸ್ನ ಪ್ರಮೋಟ್ ಮಾಡ್ತೀವಿ. ಎಕ್ಸ್ಪೋರ್ಟ್ಸ್ನ ಪ್ರಮೋಟ್ ಮಾಡೋ ಮುಖಾಂತರ ಭಾರತ ಗ್ಲೋಬಲ್ ಸಪ್ಲೈ ಚೈನಲ್ಲೂ ಕೂಡ ಒಂದು ಗ್ಲೋಬಲ್ ಚಾಂಪಿಯನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದೇ ರೀತಿ ಭಾರತ PLI ಸ್ಕೀಮನ್ನು IT ಸೆಕ್ಟರ್ಗೂ ಕೂಡ ಪ್ರಮೋಟ್ ಮಾಡಿದೆ. ಸೊ ಈ IT ಸೆಕ್ಟರ್ನಲ್ಲಿ ಇರುವಂಥ ಈ ಸ್ಕೀಮು 4 ವರ್ಷಗಳ ಕಾಲ ಇರುತ್ತೆ. ಸೊ ಭಾರತ ಈಗ ಆಲ್ರೆಡಿ ಇರುವಂತಹ ಲ್ಯಾಪ್ಟಾಪ್ಸ್, ಟ್ಯಾಬ್ಲೆಟ್ಸ್, ಆಲ್ ಇನ್ ಒನ್ PCs ಮತ್ತು ಸರ್ವರ್ಸ್ಗಳಲ್ಲಿ ಈ ಒಂದು ಸ್ಕೀಮ್ನ ಲಾಂಚ್ ಮಾಡ್ತಿರೋದ್ರು. ಇದ್ರ ಮುಖಾಂತರ ಮೇಜರ್ ಗ್ಲೋಬಲ್ ಪ್ಲೇಯರ್ಸ್ ಆಗಿ ಭಾರತ ಎವಾಲ್ವ್ ಆಗುವಂಥ ಚಾನ್ಸಸ್ ಇದೆ. ಇದು ಕೂಡ ಇದರಿಂದ ಭಾರತ ಹೆಚ್ಚಿನ ರೀತಿಯಲ್ಲಿ IT ಸೆಕ್ಟರ್ನಲ್ಲಿ ಮಾಡ್ತಿರುವಂಥ ಇಂಪೋರ್ಟ್ಸ್ಗಳನ್ನು ಕಡಿಮೆ ಮಾಡ್ಬೋದು. ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಇಂಪೋರ್ಟ್ಸ್ ಕಡಿಮೆ ಮಾಡ್ತೀವಿ, ಎಂಪ್ಲಾಯ್ಮೆಂಟನ್ನು ಜಾಸ್ತಿ ಮಾಡ್ತೀವಿ. ಅಷ್ಟೇ ಅಲ್ಲದೆ ಭಾರತ ಸ್ವಾವಲಂಬಿ ಆಗೋದಕ್ಕೆ ಅಥವಾ ಆತ್ಮನಿರ್ಭರ್ ಭಾರತದ ಅಡಿಯಲ್ಲಿ ಸ್ವಾವಲಂಬಿ ಆಗೋದಕ್ಕೆ ಕೂಡ ಅನುಕೂಲವಾಗುತ್ತೆ. ಮುಂದಿನ ವಿಷಯ, ಸೆಬಿ ಮೂಡ್ಸ್ ಕಾನ್ಸೆಪ್ಟ್ ಆಫ್ ಅಕ್ರಿಡೇಟೆಡ್ ಇನ್ವೆಸ್ಟರ್ಸ್. ಸೊ ಈ ಒಂದು ಕಾನ್ಸೆಪ್ಟ್ ನಿಮಗೆ ಎಕನಾಮಿಯ ಟರ್ಮಿನಾಲಜಿ ಕಾನ್ಸೆಪ್ಟ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಕಾನ್ಸೆಪ್ಟ್ ನಿಮಗೆ UPSC ಮತ್ತು KPSC ಪ್ರಿಲಿಮ್ಸ್ನಲ್ಲಿ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಭಾರತದಲ್ಲಿ ಸೆಬಿ ಅಂದ್ರೇನು, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇವರು ಏನಿದ್ದಾರೆ, ಸೊ ಇವರು ನಮ್ಮ ಫೈನಾನ್ಷಿಯಲ್ ಮಾರ್ಕೆಟ್ನ ರೆಗ್ಯುಲೇಟರ್ ಆಗಿ ಕೆಲಸವನ್ನು ಮಾಡ್ತಿರುವಂಥವ್ರು. ಸೊ ಇವರು ಒಂದು ಹೊಸ ಕಾನ್ಸೆಪ್ಟ್ನ ತೆಗೆದುಕೊಂಡು ಬರ್ತಿದ್ದಾರೆ. ಅದರ ಹೆಸರು ಅಕ್ರಿಡೇಟೆಡ್ ಇನ್ವೆಸ್ಟರ್. ಏನು ಅಕ್ರಿಡೇಟೆಡ್ ಇನ್ವೆಸ್ಟರ್ ಅಂತ ಹೇಳಿದ್ರೆ, ಯಾರೊಬ್ಬ ಕ್ವಾಲಿಫೈಡ್ ಇನ್ವೆಸ್ಟರ್ ಅಥವಾ ಪ್ರೊಫೆಷನಲ್ ಇನ್ವೆಸ್ಟರ್ ಆಗಿರ್ತಾರೆ ಅವರನ್ನು ನಾವು ಅಕ್ರಿಡೇಟೆಡ್ ಇನ್ವೆಸ್ಟರ್ ಅಂತ ಕರೀತಾರೆ. ಸೊ ಯಾವಾಗ ನಾವು ಅವ್ರನ್ನ ಪ್ರೊಫೆಷನಲ್ ಇನ್ವೆಸ್ಟರ್ ಅಂತ ಕರಿತೀವಿ ಅಂತ ಹೇಳಿದ್ರೆ, ಅವರಿಗೆ ಫಿನಾನ್ಷಿಯಲ್ ಮಾರ್ಕೆಟಲ್ಲಿ ಇರುವಂಥ ಎಲ್ಲ ಪ್ರಾಡಕ್ಟ್ಸ್ಗಳ ಬಗ್ಗೆ ಮಾಹಿತಿ ಇರಬೇಕು. ಮತ್ತು ಅಷ್ಟೇ ಅಲ್ಲದೆ ಯಾವುದೇ ಒಂದು ಪ್ರಾಡಕ್ಟ್ ಮೇಲೆ ಇನ್ವೆಸ್ಟ್ಮೆಂಟ್ಸ್ ಮಾಡೋದ್ರಿಂದ ಆಗುವಂಥ ರಿಸ್ಕ್ಗಳೇನು ಮತ್ತು ಅದರಿಂದ ಎಷ್ಟು ಮಟ್ಟಿಗೆ ನಾವು ರಿಟರ್ನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇರೋವಂಥವ್ರನ್ನ ನಾವು ಪ್ರೊಫೆಷನಲ್ ಇನ್ವೆಸ್ಟರ್ ಅಂತ ಕರಿತೀವಿ. ಸೊ ಇದರಿಂದ ನಮ್ಗೆ ಆಗುವಂಥ ಅನುಕೂಲ ಏನಂತ ಹೇಳಿದ್ರೆ, ನಾವು ಮಾಡ್ತಿರುವಂಥ ಇನ್ವೆಸ್ಟ್ಮೆಂಟ್ಸ್ ಮೇಲೆ ನಾವು ಇನ್ಫಾರ್ಮ್ಡ್ ಡಿಸಿಷನ್ ಅಂದರೆ ನಮ್ಮ ಡಿಸಿಷನ್ ಮೇಕಿಂಗ್ ಎಬಿಲಿಟಿಗೆ ಇವರು ಹೆಲ್ಪ್ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಈಗ ಭಾರತದಲ್ಲಿ ಜಾಗತಿಕ ಮಟ್ಟದಲ್ಲಿರುವಂಥ ಅಕ್ರಿಡೇಟೆಡ್ ಇನ್ವೆಸ್ಟರ್ಸ್ ಮಾಡೆಲ್ನ ಭಾರತದಲ್ಲೂ ತೆಗೆದುಕೊಂಡು ಬರಬೇಕು ಅಂತ ಹೇಳಿ ಸೆಬಿ ಹೇಳ್ತಿದ್ದಾನೆ. ಸೊ ಇವ್ರು ಬರೋದ್ರಿಂದ ಆಗುವಂಥ ಅನುಕೂಲಗಳೇನು ಅಂತ ಹೇಳಿದ್ರೆ, ಸೊ ಮೊದಲನೇದಾಗಿ ಇನ್ವೆಸ್ಟರ್ಸ್ಗೆ ಬೆನಿಫಿಟ್ ಆಗುತ್ತೆ. ಯಾಕಂದರೆ ಇನ್ವೆಸ್ಟರ್ಸ್ಗೆ ಇವರು ಮಾಹಿತಿಯನ್ನು ಕೊಡ್ತಾರೆ. ಸೊ ಯಾವೆಲ್ಲ ಶೇರ್ಸ್ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಅದರಿಂದ ಆಗುವಂಥ ಲಾಭಗಳೇನು ಅಂತ, ಮತ್ತು ಯಾವ್ಯಾವ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ಗಳ ಬಗ್ಗೆ ಕೂಡ ಇನ್ವೆಸ್ಟ್ ಮಾಡ್ಬೋದು ಅಂತ ಮಾಹಿತಿಯನ್ನು ಕೊಡ್ತಾರೆ. ನಂತರದಲ್ಲಿ ಹೆಚ್ಚಿನ ಮಟ್ಟಿಗೆ ಅವೇರ್ನೆಸ್ನ ಮೂಡಿಸ್ಬೋದು ಇದರಿಂದ. ಮೂರನೇದಾಗಿ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಅಂದರೆ ಎಷ್ಟು ಮಟ್ಟಿಗೆ ಇನ್ವೆಸ್ಟ್ಮೆಂಟ್ಸ್ ಮಾಡ್ಬೋದು ಇವೆಲ್ಲವನ್ನು ಇವರು ಅಸೆಸ್ ಮಾಡಿ ಪ್ರೊಡಕ್ಟ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಸೊ ಈ ಅಕ್ರಿಡೇಟೆಡ್ ಇನ್ವೆಸ್ಟರ್ನ ರೆಕಗ್ನೈಸ್ ಅಥವಾ ರಿಜಿಸ್ಟ್ರೇಷನ್ ಮಾಡೋದಕ್ಕೋಸ್ಕರ ಅಕ್ರಿಡೇಟೆಡ್ ಏಜೆನ್ಸಿಗಳನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳ್ತಿರೋ ಅಥವಾ ಸೆಬಿ ಹೇಳ್ತಿರುವಂಥದ್ದು. ಸೊ ಮತ್ತೆ ಒಂದ್ಸಲ ಇವರಿಗೆ ರೆಕಗ್ನಿಷನ್ ಕೊಟ್ಟ ನಂತರ ಮಿನಿಮಮ್ 1 ಇಯರ್ ಇವರು ಅಕ್ರಿಡೇಟೆಡ್ ಏಜೆನ್ಸಿಗಾಗಿ ವರ್ಕ್ ಮಾಡ್ತಿರ್ತಾರೆ. ಮುಂದಿನ ವಿಷಯ, ಫೈನಾನ್ಸ್ ಮಿನಿಸ್ಟರ್ ಹೇಳಿರುವಂಥದ್ದು ಏನಂತ ಹೇಳಿದ್ರೆ, ಪ್ರೈವೇಟ್ ಬ್ಯಾಂಕ್ಸ್ ಕ್ಯಾನ್ ಹ್ಯಾಂಡಲ್ ಗವರ್ನಮೆಂಟ್ ಬಿಸ್ನೆಸಸ್ ನಾವು. ಸೊ ಈವರೆಗೂ ನಮ್ಮ ಸೆಂಟ್ರಲೈಸ್ಡ್ ಬ್ಯಾಂಕ್ಸ್ ಏನಿರ್ತದೋ ಅಥವಾ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಏನಿತ್ತು ಅವು ಮಾತ್ರ ಗವರ್ನಮೆಂಟ್ ಸರ್ವೀಸಸ್ನ ಹ್ಯಾಂಡಲ್ ಮಾಡ್ತಿದ್ರು. ಇವಾಗ ಪ್ರೈವೇಟ್ ಬ್ಯಾಂಕ್ಸ್ಗೂ ಕೂಡ ಗವರ್ನಮೆಂಟ್ ಸರ್ವೀಸಸ್ಗಳನ್ನು ಹ್ಯಾಂಡಲ್ ಮಾಡ್ಬೋದು. ಏನಿದು ಗವರ್ನಮೆಂಟ್ ಸರ್ವೀಸಸ್ ಅಂತ ಹೇಳಿದ್ರೆ, ಸೊ ಟ್ಯಾಕ್ಸ್ ಪೇಮೆಂಟ್ಸ್ ಆಗಿರ್ಬೋದು, ಪೆನ್ಷನ್ ಪೇಮೆಂಟ್ಸ್ ಆಗಿರ್ಬೋದು, ಅಥವಾ ಸ್ಮಾಲ್ ಸೇವಿಂಗ್ ಸ್ಕೀಮ್ಸ್ಗಳಾಗಿರ್ಬೋದು. ಸೊ ಟ್ಯಾಕ್ಸು, ಪೆನ್ಷನ್ನು ಮತ್ತು ಸ್ಮಾಲ್ ಸೇವಿಂಗ್ ಸ್ಕೀಮ್ಸ್ ಇವೆಲ್ಲವನ್ನು ಕೂಡ ಪ್ರೈವೇಟ್ ಸೆಕ್ಟರ್ ಅವರು ಕೂಡ ಹ್ಯಾಂಡಲ್ ಮಾಡ್ಬೋದು. ಸೊ ಈ ಒಂದು ಆರ್ಟಿಕಲ್ ನಿಮಗೆ GS ಪೇಪರ್
3 ಎಕಾನಮಿಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಎಫೆಕ್ಟ್ಸ್ ಆಫ್ ಲಿಬ್ರಲೈಸೇಷನ್ ಈ ಒಂದು ಕಂಟೆಕ್ಸ್ನಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟೇ ಅಲ್ಲದೆ ನೀವು ಎಕಾನಮಿಯ ಟಾಪಿಕ್ಸ್ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಫಿನಾನ್ಷಿಯಲ್ ಇನ್ಕ್ಲೂಷನ್ ಅಥವಾ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂತ ಒಂದು ಟಾಪಿಕ್ ಇದೆ. ಸೊ ಅಲ್ಲಿ ಕೂಡ ಈ ಫಿನಾನ್ಷಿಯಲ್ ಇನ್ಕ್ಲೂಷನ್ ಯಾವ ರೀತಿ ತೆಗೆದುಕೊಂಡು ಬರಬೇಕು ಮತ್ತು ಡೆವಲಪ್ಮೆಂಟ್ನಲ್ಲಿ ಯಾವ ರೀತಿ ಪ್ರೈವೇಟ್ ಸೆಕ್ಟರ್ಸ್ನ ಪಾರ್ಟಿಸಿಪೇಟ್ ಮಾಡ್ಬೋದು ಅನ್ನೋದ್ರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನೀವು ಆರ್ಟಿಕಲ್ ನೋಡಿದಾಗ ನಿಮ್ಗೆ ಅರ್ಥ ಆಗೋದೇನಂತ ಹೇಳಿದ್ರೆ, ಪ್ರೈವೇಟ್ ಬ್ಯಾಂಕ್ಸ್ಗಳು ಟ್ಯಾಕ್ಸೇಷನ್ನು, ಪೆನ್ಷನ್ಸು ಮತ್ತು ಸ್ಮಾಲ್ ಸೇವಿಂಗ್ ಸ್ಕೀಮ್ಸ್ ಆಪರೇಟ್ ಮಾಡೋದ್ರ ಮುಖಾಂತರ ಈ ಒಂದು ಏನು ಸ್ಕೀಮ್ಸ್ಗಳ ಬೆನಿಫಿಟ್ಸ್ ಬರೀ ನ್ಯಾಷನಲೈಸ್ ಬ್ಯಾಂಕ್ಸ್ ಕೊಡ್ತಿತ್ತು. ಪ್ರೈವೇಟ್ ಬ್ಯಾಂಕ್ಸ್ ತಮ್ಮ ನೆಟ್ವರ್ಕ್ನಿಂದಾಗಿ ಹೆಚ್ಚಿನ ಜನಗಳಿಗೆ ರೀಚ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ಹೀಗಾಗಿ ಫಿನಾನ್ಷಿಯಲ್ ಇನ್ಕ್ಲೂಷನ್ ಕೂಡ ನಾವು ಜಾಸ್ತಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಯಾವಾಗ ಫಿನಾನ್ಷಿಯಲ್ ಇನ್ಕ್ಲೂಷನ್ ಆಗುತ್ತೆ, ಆಟೋಮೆಟಿಕ್ಲಿ ಜನರಲ್ಲಿ ಡೆವಲಪ್ಮೆಂಟ್ ಅಥವಾ ಗ್ರೋತ್ ಆಸ್ಪೆಕ್ಟ್ಸ್ ಕೂಡ ಜಾಸ್ತಿ ಆಗುತ್ತೆ. ಯಾವಾಗ ಗ್ರೋತ್ ಆಗುತ್ತೆ, ಆಟೋಮೆಟಿಕ್ಲಿ ಡೆವಲಪ್ಮೆಂಟ್ ಕೂಡ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಪ್ರೈವೇಟ್ ಬ್ಯಾಂಕ್ಸ್ಗಳನ್ನು ಭಾರತದ ಸೋಷಲ್ ಸೆಕ್ಟರ್ ಇನಿಷಿಯೇಟಿವ್ಸ್ ಆಗಿರ್ಬೋದು, ಅಂದರೆ ಬೇರೆ ಬೇರೆ ಸ್ಕೀಮ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡೋದ್ರಲ್ಲಾಗಿರ್ಬೋದು, ಮತ್ತು ಡೆವಲಪ್ಮೆಂಟಲ್ಲಿ ಒಂದು ಪಾರ್ಟ್ನರ್ ಆಗಿ ಮಾಡ್ಕೊಳ್ತಿದ್ದೀವಿ ಅನ್ನೋದು ಈ ಆರ್ಟಿಕಲ್ನ ಒಂದು ಸಾರಾಂಶ. ಮುಂದಿನ ವಿಷಯ ಅಡಲ್ಟ್ರಿ ಆಸ್ ಅ ಮಿಸ್ಕಂಡಕ್ಟ್. ಸೊ ನಿಮ್ಮೆಲ್ಲರಿಗೂ ತಿಳಿದಿರೋ ರೀತಿಯಲ್ಲಿ ಅಡಲ್ಟ್ರಿ ಅಂತ ಹೇಳಿದ್ರೇನು? ಸೊ ಯಾವುದೇ ಒಬ್ಬ ವ್ಯಕ್ತಿ ತನ್ನ ವೈಫ್ ಅಥವಾ ಹಸ್ಬೆಂಡ್ ಅಲ್ಲದಿರೋಂಥ ವ್ಯಕ್ತಿಯ ಜೊತೆಗೆ ಸೆಕ್ಷುವಲ್ ಇಂಟರ್ಕೋರ್ಸ್ನ ಮಾಡಿದ್ರೆ ಅದನ್ನು ಅಡಲ್ಟ್ರಿ ಅಂತ ಕರಿತೀವಿ. ಸೊ ಮುಂದುವರೆದು ನಿಮ್ಮೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಸೆಕ್ಷನ್ 497ನ ಪ್ರಾವಿಷನ್ ಪ್ರಕಾರ, ಅಂದರೆ IPCಯ ಸೆಕ್ಷನ್ 497 ಪ್ರಾವಿಷನ್ನ ಪ್ರಕಾರ ಅಡಲ್ಟ್ರಿಯನ್ನು ಕ್ರಿಮಿನಲೈಸ್ ಮಾಡ್ತಿರು. ಅಂದರೆ ಯಾರೇ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡಿದ್ರೆ ಬೇರೊಬ್ಬ ವ್ಯಕ್ತಿಯ ಜೊತೆಗೆ ಅದನ್ನು ಕ್ರಿಮಿನಲೈಸ್ ಮಾಡ್ತಾರೆ, ಅದಕ್ಕೆ ಕ್ರಿಮಿನಲ್ ಪನಿಷ್ಮೆಂಟ್ಸ್ ಇತ್ತು. ಬಟ್ ನಾವು 2018 ಇಸ್ವಿಯಲ್ಲಿ ಸೊ ಈ ಒಂದು ಸೆಕ್ಷನ್, ಅಂದರೆ 158 ವರ್ಷದ ಹಳೆಯ ಸೆಕ್ಷನನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿತ್ತು. ಅಂದರೆ ಅಡಲ್ಟ್ರಿ ಇಸ್ ನಾಟ್ ಎ ಕ್ರೈಮ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿತ್ತು. ಸೊ ಮುಂದುವರೆದ ಭಾಗವಾಗಿ ಈ ಒಂದು ಆರ್ಟಿಕಲ್ ನಾವೇನು ನೋಡ್ತಿದ್ದೀವಿ ಅಂತ ಹೇಳಿದ್ರೆ, ಸೊ ಈ ಒಂದು ಅಡಲ್ಟ್ರಿಯ ಏನು ಕ್ರೈಮ್ ಅಲ್ಲ ಅಂತ ಹೇಳಿದ್ದೀವಿ, ಅದು ಬರೀ ಜನಸಾಮಾನ್ಯರಿಗೆ ಮಾತ್ರನಾ, ಅಥವಾ ಆಲ್ ಇಂಡಿಯಾ ಸರ್ವೀಸಸಲ್ಲಿ ವರ್ಕ್ ಮಾಡ್ತಿರುವಂಥ ಗೌರ್ಮೆಂಟ್ ಎಂಪ್ಲಾಯೀಸ್, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಮತ್ತು ಆರ್ಮಿಯಲ್ಲಿ ವರ್ಕ್ ಮಾಡ್ತಿರುವಂಥ ಆರ್ಮಿ ಎಂಪ್ಲಾಯೀಸ್ಗೆ ಈ ಪ್ರಾವಿಷನ್ ಅಪ್ಲೈ ಆಗುತ್ತಾ ಇಲ್ವಾ ಅನ್ನೋದನ್ನ ಕ್ಲಾರಿಫೈ ಮಾಡಿ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಸುಪ್ರೀಂ ಕೋರ್ಟ್ಗೆ ಕೇಳಿರುವಂಥದ್ದು. ಸೊ ಇಲ್ಲಿ ಮೊದಲನೇದಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸೊ ಪ್ರತಿಯೊಂದು ಆಲ್ ಇಂಡಿಯಾ ಸರ್ವಿಸ್ ಎಂಪ್ಲಾಯೀಸ್ಗೂ ಕೂಡ ಮಾರಲ್ ಕೋಡ್ ಆಫ್ ಕಂಡಕ್ಟ್ ಅಂತ ಇರುತ್ತೆ. ಸೊ ಮಾರಲ್ ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳಿದ್ರೇನು? ಸೊ ಯಾವುದೇ ಒಂದು ಆಲ್ ಇಂಡಿಯಾ ಸರ್ವಿಸ್ ಎಂಪ್ಲಾಯಿ ಸೊ ತಾನು ಮಾಡ್ತಿರುವಂಥ ಪ್ರೈವೇಟ್ ಅಷ್ಟೇ ಅಲ್ಲದೆ ಪಬ್ಲಿಕ್ ಸ್ಪೇಸಸ್ಸಲ್ಲೂ ಕೂಡ ತನ್ನ ಆಬ್ಸಲ್ಯೂಟ್ ಇಂಟಿಗ್ರಿಟಿಯನ್ನು ಮೇಂಟೈನ್ ಮಾಡಬೇಕು, ಮತ್ತು ತಾನು ಮಾಡ್ತಿರುವಂಥ ಕರ್ತವ್ಯಕ್ಕೆ ಡಿವೋಷನನ್ನು ತೋರಿಸ್ಬೇಕು ಅಂತ ಹೇಳುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ಅನ್ಬಿಕಮಿಂಗ್ ಆಫ್ ಅ ಮೆಂಬರ್ ಆಫ್ ಸರ್ವೀಸ್, ಅಂದರೆ ಅವ್ನು ಮಾಡ್ತಿರುವಂಥ ಕರ್ತವ್ಯದ ಸಂದರ್ಭದಲ್ಲಿ ಅಥವಾ ಪಬ್ಲಿಕ್ ಸ್ಪೇಸಲ್ಲಿ ಆಗಿರ್ಬೋದು ಕೂಡ ಯಾವುದೇ ಒಂದು ಸಂದರ್ಭದಲ್ಲಿ ಅವನು ಅನ್ಬಿಕಮಿಂಗ್ ಆಫೀಸರ್ ಅಥವಾ ಆಫೀಸರ್ ಅಲ್ಲದೇ ಇರುವಂಥ ರೀತಿಯಲ್ಲಿ ಮಾಡಬಾರ್ದು ಅಂತ ಹೇಳ್ತಿದೆ. ಸೊ ಅದೇ ರೀತಿ ಆರ್ಮಿ ಆ್ಯಕ್ಟಲ್ಲೂ ಕೂಡ ಅವರಿಗೆ ಅನ್ಬಿಕಮಿಂಗ್ ಕಂಡಕ್ಟ್ ಆರ್ ಡಿಸ್ಗ್ರೇಸ್ಫುಲ್ ಕಂಡಕ್ಟ್ ಅಂತ ಹೇಳ್ತಿದ್ದೀವಿ. ಸೊ ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅನ್ಬಿಕಮಿಂಗ್ ಆಫ್ ಆಫೀಸರ್ ಅಥವಾ ಡಿಸ್ಗ್ರೇಸ್ಫುಲ್ ಕಂಡಕ್ಟ್ ಅಂದರೆ ಏನು? ಅಂದರೆ ನಮ್ಮ ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ಅಡಲ್ಟ್ರಿಯನ್ನು ನಾವು ಕ್ರೈಮ್ ಅಲ್ಲ ಅಂತ ಹೇಳಿದ್ದೀವಿ. ಅಂಥ ಸಂದರ್ಭದಲ್ಲಿ ಈ ಅಡಲ್ಟ್ರಸ್ ರಿಲೇಷನ್ಶಿಪ್ಪನ್ನು ಆರ್ಮಿ ಆಫೀಸರ್ ಅಥವಾ ಆಲ್ ಇಂಡಿಯಾ ಸರ್ವಿಸ್ ಆಫೀಸರ್ ಮಾಡಿದ್ರೆ ಅದು ಅನ್ಬಿಕಮಿಂಗ್ ಆಫ್ ಆಫೀಸರ್ ಆಗುತ್ತಾ ಅಥವಾ ಡಿಸ್ಗ್ರೇಸ್ಫುಲ್ ಕಂಡಕ್ಟ್ ಆಗುತ್ತಾ ಅನ್ನೋದು ಪ್ರಶ್ನೆ. ಮುಂದುವರೆದು ಬೇರೆ ಬೇರೆ ಹೈಕೋರ್ಟ್ಸ್ ಕೊಟ್ಟಿರುವಂಥ ಜಡ್ಜ್ಮೆಂಟನ್ನು ನೋಡಬೇಕಂದ್ರೆ ನಾವು ಸೊ ರವೀಂದ್ರನಾಥ್ ಘೋಷ್ ಜಡ್ಜ್ಮೆಂಟ್ ಆಗಿರ್ಬೋದು, ಅಥವಾ ಸ್ಟೇಟ್ ಆಫ್ UP BN ಸಿಂಗ್ ಕೇಸ್ ಆಗಿರ್ಬೋದು, ಅಥವಾ ಕಟ್ಜು ಇನ್ ಪ್ರವೀಣಾ ಸೋಲಂಕಿ ವರ್ಸಸ್ ಸ್ಟೇಟ್ ಕೇಸ್ ಆಗಿರ್ಬೋದು, ಅಥವಾ ಮಹೇಶ್ ಚಂದ್ ಶರ್ಮಾ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ ಕೇಸ್ ಆಗಿರ್ಬೋದು. ಇವೆಲ್ಲ ಕೇಸ್ಗಳಲ್ಲಿ ಹೇಳೋದೇನಂತ ಹೇಳಿದ್ರೆ, ಮೊದಲನೇದಾಗಿ ಸೊ ಯಾವುದೇ ಒಂದು ಪರ್ಸನ್ ಅಥವಾ ಯಾವುದೇ ಒಂದು ಆಫೀಸರ್ ಆಗಿರ್ಬೋದು, ಅವನು ತನ್ನ ಪ್ರೈವೇಟ್ ಲೈಫ್ನಲ್ಲಿ ಮಾಡುವಂಥ ಕೆಲಸದಿಂದ ತಾನು ನಿರ್ವಹಿಸಿರುವಂಥ ಕರ್ತವ್ಯಕ್ಕೆ ಯಾವುದೇ ರೀತಿಯಾದ ಲೋಪವಾದಲ್ಲಿ ಅವಾಗ ಅದನ್ನು ಮಿಸ್ಕಂಡಕ್ಟ್ ಅಂತ ಕಾಣಿಸ್ಬೋದು. ಬಟ್ ಅವನು ಪ್ರೈವೇಟ್ ಲೈಫಲ್ಲಿ ಮಾಡ್ತಿರೋದ್ರಿಂದ ಯಾವುದೇ ರೀತಿಯ ಡಿರಿಲೆಕ್ಷನ್ ಇನ್ ಡ್ಯೂಟಿ ಅಥವಾ ಅವನ ಕರ್ತವ್ಯಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಿಲ್ಲ ಅಂದಾಗ ಅದನ್ನು ನಾವು ಮಿಸ್ಕಂಡಕ್ಟ್ ಅಥವಾ ಅನ್ಬಿಕಮಿಂಗ್ ಆಫೀಸರ್ ಅಥವಾ ಡಿಸ್ಗ್ರೇಸ್ಫುಲ್ ಕಂಡಕ್ಟ್ ಅಂತ ಹೇಳಬಾರ್ದು ಅಂತ ಹೇಳಿ ಬೇರೆ ಬೇರೆ ಹೈಕೋರ್ಟ್ ಜಡ್ಜ್ಮೆಂಟ್ಸ್ಗಳನ್ನು ನಾವು ಇಲ್ಲಿ ನೋಡ್ಬೋದು. ಸೊ ಇದೇ ನಿಟ್ಟಿನಲ್ಲಿ ಇತ್ತೀಚೆಗೆ ಈಗ ಸುಪ್ರೀಂ ಕೋರ್ಟು ಕಾನ್ಸ್ಟಿಟ್ಯೂಷನಲ್ ಬೆಂಚ್ ನಮಗೆ ಕ್ಲಾರಿಫೈ ಏನು ಮಾಡಬೇಕು ಅಂತ ಹೇಳಿದ್ರು. ಸೊ ಅಡಲ್ಟ್ರಿ ಅನ್ನೋದೇನಿದೆ, ಇದು ಒಂದು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅಥವಾ ಡಿಪಾರ್ಟ್ಮೆಂಟಲ್ ಇನ್ವೆಸ್ಟಿಗೇಷನ್ಸ್ ಮಾಡೋದಕ್ಕೆ ಒಂದು ಸಫಿಷಿಯೆಂಟ್ ಗ್ರೌಂಡ್ ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಬೇಕಾಗಿದೆ. ಮತ್ತು ಈ ಅಡಲ್ಟ್ರಿ ಅನ್ನೋದು ನಾವು ಅವ್ರನ್ನ ಕೆಲಸದಿಂದ ತೆಗೆದು ಹಾಕೋದಕ್ಕೆ ಒಂದು ಟೂಲ್ ಆಗಬೇಕಾ, ಅಥವಾ ಎಂಪ್ಲಾಯೀಸ್ ಅಥವಾ ಬಾಸ್ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಬೋದಾ? ಅದಕ್ಕೆ ಇದನ್ನು ಅನ್ಬಿಕಮಿಂಗ್ ಕಂಡಕ್ಟಾ ಅಥವಾ ಇಮ್ಮಾರಲ್ ಆ್ಯಕ್ಟಾ, ಮಿಸ್ಕಂಡಕ್ಟಾ, ಅಥವಾ ಯಾವ ರೀತಿ ನಾವು ಇದನ್ನು ಪರಿಶೀಲಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಬೇಕಾಗಿದೆ. ಸೊ ಅಡಲ್ಟ್ರಿ ಅನ್ನೋದನ್ನು ಜನಸಾಮಾನ್ಯರಿಗೆ ಕ್ರೈಮ್ ಅಲ್ಲ ಅಂತ ಹೇಳ್ತಿದ್ದೀವಿ. ಸೊ ಸಿವಿಲ್ ಸರ್ವೆಂಟ್ ಮತ್ತು ಆರ್ಮಿ ಪೀಪಲ್ಗೆ ಅದು ಕ್ರೈಮಾ ಅಲ್ವಾ, ಅದೇ ಒಂದು ಸೋಲ್ ಗ್ರೌಂಡ್ ಆಗಿ ನಾವು ಅವ್ರ ಮೇಲೆ ಡಿಪಾರ್ಟ್ಮೆಂಟಲ್ ಇನ್ಕ್ವೈರೀಸ್ ಅಥವಾ ಅವ್ರನ್ನ ಕೆಲಸದಿಂದ ತೆಗೆದುಹಾಕಬೇಕಾ ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟಿನ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ನಮಗೆ ಇದಕ್ಕೆ ಉತ್ತರ ಕೊಡಬೇಕಾಗಿದೆ.
ಮುಂದಿನ ವಿಷಯ ಫೆಡರಲಿಸಮ್ ಆ್ಯಂಡ್ ಇಂಡಿಯಾಸ್ ಹ್ಯೂಮನ್ ಕ್ಯಾಪಿಟಲ್. ಸೊ ಮೊದಲನೇದಾಗಿ ನಾವು ಈ ಒಂದು ಆರ್ಟಿಕಲನ್ನು ಜನರಲ್ ಸ್ಟಡೀಸ್ ಪೇಪರ್ 2ನ ಕಂಟೆಕ್ಸ್ನಲ್ಲಿ ಪಾಲಿಟಿ ಮತ್ತು ಜನರಲ್ ಸ್ಟಡೀಸ್ ಪೇಪರ್ 2ನ ಕಂಟೆಕ್ಸ್ಟಲ್ಲಿ ಸೋಷಿಯಲ್ ಜಸ್ಟಿಸ್ ಈ ಎರಡು ಆಯಾಮಗಳಲ್ಲಿ ಈ ಒಂದು ಆರ್ಟಿಕಲ್ನ ನಾವು ನೋಡ್ಬೋದಾಗುತ್ತೆ. ಸೊ ಪ್ರಿಲಿಮ್ಸ್ ಕಂಟೆಕ್ಸ್ಟಲ್ಲಿ ಅದಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಈ ಆರ್ಟಿಕಲ್. ಸೊ ಮುಂದುವರೆದು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಎರಡು ಪ್ರಮುಖ ಪದ ಏನು ಅಂತ ಹೇಳಿದ್ರೆ ಫೆಡರಲಿಸಮ್. ಸೊ ಫೆಡರಲಿಸಮ್ ಅಂತ ಹೇಳಿದ್ರೇನು? ಸೊ ಒಕ್ಕೂಟ ವ್ಯವಸ್ಥೆಯಲ್ಲಿ ಸೆಂಟರ್ ಮತ್ತು ಸ್ಟೇಟ್ಸ್ ಇರ್ತವೆ. ಸೊ ಸೆಂಟರ್ ಮತ್ತು ಸ್ಟೇಟ್ಸ್ ತಮಗಿರುವಂಥ ಅಧಿಕಾರ ವ್ಯಾಪ್ತಿಯನ್ನು ಹಂಚಿಕೆ ಮಾಡ್ಕೊಳ್ಳೋದನ್ನು ಅಥವಾ ಶೇರಿಂಗ್ ಆಫ್ ಪವರನ್ನು ನಾವು ಫೆಡರಲಿಸಮ್ ಅಂತ ಕರಿತೀವಿ. ಸೊ ಜ್ಞಾಪಕ ಇಟ್ಕೊಳ್ಳಿ, ಶೇರಿಂಗ್ ಆಫ್ ಪವರನ್ನು ನಾವು ಫೆಡರಲಿಸಮ್ ಅಂತ ಕರಿತೀವಿ. ಸೊ ಈ ನಿಟ್ಟಿನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ತನ್ನಲ್ಲಿರುವಂಥ ಎಲ್ಲ ಅಧಿಕಾರಗಳನ್ನು ನಾವು ಸೆವೆಂತ್ ಶೆಡ್ಯೂಲ್ನ ಪ್ರಾವಿಷನ್ಸ್ನ ಪ್ರಕಾರ ಸೆಂಟ್ರಲ್ ಲಿಸ್ಟ್ ಅಥವಾ ಯೂನಿಯನ್ ಲಿಸ್ಟಲ್ಲಿ ಮೆನ್ಷನ್ ಮಾಡ್ತೀವಿ. ಸ್ಟೇಟ್ ಗೌರ್ಮೆಂಟಿಗೆ ಮಾತ್ರ ಇರುವಂಥ ಅಧಿಕಾರ ವ್ಯಾಪ್ತಿಯನ್ನು ಸ್ಟೇಟ್ ಲಿಸ್ಟಲ್ಲಿ ಮೆನ್ಷನ್ ಮಾಡ್ತೀವಿ. ಸೆಂಟರ್ ಮತ್ತು ಸ್ಟೇಟ್ ಎರಡಕ್ಕೂ ಇರುವಂಥ ಅಧಿಕಾರ ವ್ಯಾಪ್ತಿಯನ್ನು ಕನ್ಕರೆಂಟ್ ಲಿಸ್ಟ್ನಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ಇಲ್ಲಿ ಅಧಿಕಾರ ಹಂಚಿಕೆ ಅಥವಾ ಅಧಿಕಾರ ಶೇರಿಂಗ್ ಆಫ್ ಪವರ್ ಏನಿದೆ, ಸೊ ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಮತ್ತು ಕನ್ಕರೆಂಟ್ ಲಿಸ್ಟ್ ಆಗಿ ಡಿವೈಡ್ ಆಗಿದೆ. ಸೊ ಮುಂದುವರೆದು ಇನ್ನೊಂದು ಪದ ಯಾವ್ದು ನಾವು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಹ್ಯೂಮನ್ ಕ್ಯಾಪಿಟಲ್ ಅಂತ ಹೇಳಿದ್ರೇನು? ಸೊ ಯಾವುದೇ ಒಂದು ಹ್ಯೂಮನ್ ರಿಸೋರ್ಸಸ್ಸಿಂದ ಬರುವಂಥ ಔಟ್ಕಮ್ಸ್ನ ಅದನ್ನು ಹ್ಯೂಮನ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಹ್ಯೂಮನ್ ಕ್ಯಾಪಿಟಲನ್ನು ನಾವು ಬಿಲ್ಡ್ ಮಾಡಬೇಕಾಗತ್ತೆ. ಅಂದರೆ ಯಾವ ರೀತಿ ಒಂದು ಇಂಡಸ್ಟ್ರಿನ ಬಿಲ್ಡ್ ಮಾಡ್ತೀವಿ, ಯಾವ ರೀತಿ ಒಂದು ಒಂದು ಟೆಕ್ನಾಲಜಿಯನ್ನು ಬಿಲ್ಡ್ ಮಾಡ್ತೀವಿ, ಅದೇ ರೀತಿ ಹ್ಯೂಮನ್ ಕ್ಯಾಪಿಟಲನ್ನು ಬಿಲ್ಡ್ ಮಾಡಬೇಕು. ಸೊ ಭಾರತದಲ್ಲಿ ನಿಮಗೆ ಗೊತ್ತಿರೋ ರೀತಿಯಲ್ಲಿ ಡಿಮೋಗ್ರಫಿಕ್ ಡಿವಿಡೆಂಡ್ ಅಂತ ಕರಿತೀವಿ. ಅತಿ ಹೆಚ್ಚಿನ ವಯಸ್ಕರು 15ರಿಂದ 30 ವರ್ಷಗಳ ಒಳಗಡೆ ಇರೋದ್ರಿಂದ ಭಾರತದಲ್ಲಿ ಡಿಮೋಗ್ರಾಫಿಕ್ ಡಿವಿಡೆಂಡ್ ಇದೆ ಅಂತ ಕರಿತೀವಿ. ಸಪೋಸ್ ಈ 15ರಿಂದ 30 ವರ್ಷ ಜನ ಏನಿದ್ದಾರೆ, ಸೊ ಇವ್ರ ಮೇಲೆ ನಾವು ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕು. ಏನು ಇನ್ವೆಸ್ಟ್ಮೆಂಟ್ಸು? ಎಜುಕೇಷನ್ನ ಡೆವಲಪ್ ಮಾಡಬೇಕು, ಇವರ ಸ್ಕಿಲ್ಸ್ಗಳನ್ನ ಡೆವಲಪ್ ಮಾಡಬೇಕು, ಇವರ ಹೆಲ್ತನ್ನು ನಾವು ಡೆವಲಪ್ ಮಾಡಬೇಕು. ಇದನ್ನು ಮಾಡೋದ್ರ ಮುಖಾಂತರ ನಾವು ಒಂದು ಹ್ಯೂಮನ್ ಕ್ಯಾಪಿಟಲ್ನ ಬಿಲ್ಡ್ ಮಾಡ್ತಿದ್ದೀವಿ. ಈ ಕ್ಯಾಪಿಟಲ್ ಮುಖಾಂತರ ನಮಗೆ ಡೆಫಿನೆಟ್ಲಿ ರಿಟರ್ನ್ಸ್ ಬರುವಂಥದ್ದು. ಸೊ ಅದನ್ನೇ ನಾವು ಹ್ಯೂಮನ್ ಕ್ಯಾಪಿಟಲ್ ಅಂತ ಹೇಳೋದು. ಸೊ ಈ ನಿಟ್ಟಿನಲ್ಲೇ ನೀವಿಲ್ಲಿ ನೋಡ್ಬೋದು, ಕೇಂದ್ರ ಸರ್ಕಾರ ನ್ಯೂಟ್ರಿಷನ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು ಅಥವಾ ಎಜುಕೇಷನ್ ಮೇಲೆ ಹೆಚ್ಚಿನ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ಸ್ನ ಮಾಡ್ತಿದೆ. ಇದರಿಂದ ಭಾರತ ಹ್ಯೂಮನ್ ಕ್ಯಾಪಿಟಲಲ್ಲೂ ಕೂಡ ಹೆಚ್ಚಿನ ಬೆಳವಣಿಗೆಯನ್ನು ಪಡ್ಕೊಳ್ಬೋದು ಅನ್ನೋದು. ಬಟ್ ಆದರೆ ಭಾರತದ ಕರೆಂಟ್ ಹ್ಯೂಮನ್ ಕ್ಯಾಪಿಟಲ್ ಸ್ಟ್ಯಾಟಿಸ್ಟಿಕ್ಸ್ನ ನೋಡಿದ್ರೆ ತುಂಬ ವರ್ಸ್ಟ್ ಅನಿಸುತ್ತೆ ನಿಮಗೆ. ಯಾಕಂದರೆ ಇಲ್ಲಿ ನೋಡ್ಬೋದು, ವರ್ಲ್ಡ್ ಬ್ಯಾಂಕ್ ಕೊಡುವಂಥ ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್ನ ಪ್ರಕಾರ, ಇದು ಜ್ಞಾಪಕ ಇಟ್ಕೊಳ್ಳಿ, ರಿಪೋರ್ಟ್ಸ್ ಆ್ಯಂಡ್ ಇಂಡಿಸಸ್ ಅಲ್ಲೂ ನಿಮಗೆ ಉಪಯೋಗ ಆಗುತ್ತೆ. ವರ್ಲ್ಡ್ ಬ್ಯಾಂಕ್ ಕೊಡುವಂಥ ಇಂಡೆಕ್ಸ್ ಯಾವುದು ಅಂತ ಹೇಳಿದ್ರೆ ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್. ಈ ಇಂಡೆಕ್ಸ್ನ ಪ್ರಕಾರ ಭಾರತ 116ನೇ ರ್ಯಾಂಕನ್ನು ಪಡ್ಕೊಂಡಿದೆ. ಅಷ್ಟೇ ಅಲ್ಲದೆ ಭಾರತ ನಡೆಸುವಂಥ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಪ್ರಕಾರ ಕೂಡ ಭಾರತದಲ್ಲಿ ಅತಿ ಹೆಚ್ಚಿನ ಮಾಲ್ ನ್ಯೂಟ್ರಿಷನ್ ಇದೆ. ಮತ್ತು ಕೆಲವೊಂದು ಎಷ್ಟೇ ಗೌರ್ಮೆಂಟ್ ಸ್ಕೀಮ್ಸ್ ಲಾಂಚ್ ಮಾಡಿದ್ರು ಕೂಡ ಈ ಮಾಲ್ ನ್ಯೂಟ್ರಿಷನ್ ಅನ್ನೋದು ಕಡಿಮೆ ಆಗ್ತಿಲ್ಲ. ಅಷ್ಟೇ ಅಲ್ಲದೆ ನೀವಿಲ್ಲಿ ನೋಡ್ಬೋದು, ನ್ಯಾಷನಲ್ ಅಚೀವ್ಮೆಂಟ್ ಸರ್ವೆ ಮತ್ತು ಆ್ಯನ್ಯುಯಲ್ ಸ್ಟೇಟಸ್ ಆಫ್ ಎಜುಕೇಷನ್ ರಿಪೋರ್ಟ್ನ ಪ್ರಕಾರ, ಅಂದರೆ ಇದು ಎಜುಕೇಷನಿಗೆ ಸಂಬಂಧಪಟ್ಟಂತೆ ಬಂದಾಗ ಭಾರತದಲ್ಲಿ ಎಲ್ಲ ಸರ್ವ ಶಿಕ್ಷಣ ಅಭಿಯಾನ, ಈ ರೀತಿ ಮಿಡ್ ಡೇ ಮೀಲ್ ಸ್ಕೀಮ್, ಈ ರೀತಿ ಬೇರೆ ಬೇರೆ ಯೋಜನೆಗಳು ಮಾಡಿದ್ರೂ ಕೂಡ ಪೂರ್ ಲರ್ನಿಂಗ್ ಔಟ್ಕಮ್, ಅಂದರೆ ಲರ್ನಿಂಗ್ ಪ್ರಾಸೆಸ್ನಲ್ಲಿ ಯಾವುದೇ ರೀತಿಯಾದ ಇಂಪ್ರೂವ್ಮೆಂಟ್ಸ್ಗಳಾಗ್ತಿಲ್ಲ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಸೊ ಈಗ ಆಲ್ರೆಡಿ ಹ್ಯೂಮನ್ ಕ್ಯಾಪಿಟಲ್ ಐದರ್ ಹೆಲ್ತ್ ಮತ್ತು ಎಜುಕೇಷನ್ ಎರಡರಲ್ಲೂ ಕಡಿಮೆ ಇದೆ. ಬಟ್ ಕೋವಿಡ್ನಿಂದಾಗಿ ಮತ್ತಷ್ಟು ಕಡಿಮೆ ಆಗುವಂಥ ಚಾನ್ಸಸ್ಗಳಿವೆ. ಸೊ ಈ ನಿಟ್ಟಿನಲ್ಲಿ ಗೌರ್ನಮೆಂಟ್ ಕೆಲವೊಂದು ಸ್ಕೀಮ್ಸ್ಗಳನ್ನು ಲಾಂಚ್ ಮಾಡಿದೆ. ಅದನ್ನು ನಾವು ನೋಡೋಣ. ಮೊದಲನೇದಾಗಿ ನ್ಯಾಷನಲ್ ಹೆಲ್ತ್ ಪಾಲಿಸಿ 2017. ಸೊ ಈ ಒಂದು ಸ್ಕೀಮನ್ನು ಹೆಲ್ತ್ ಫಾರ್ ಆಲ್ ಅನ್ನೋ ಪರ್ಪಸ್ನಿಂದ ಲಾಂಚ್ ಮಾಡಿದಂತು. ಇದರಿಂದ ಮಾಲ್ ನ್ಯೂಟ್ರಿಷನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದರು. ನ್ಯಾಷನಲ್ ಹೆಲ್ತ್ ಪಾಲಿಸಿ 2017ನೇ ಇಸ್ವಿ. ಅಷ್ಟೇ ಅಲ್ಲದೆ ಸೊ ನೀತಿ ಆಯೋಗ ಸ್ಟ್ರಾಟಜಿ ಕೊಟ್ಟಿದ್ರ ಮುಖಾಂತರ ನ್ಯಾಷನಲ್ ನ್ಯೂಟ್ರಿಷನ್ ಸ್ಟ್ರಾಟಜಿ ಅಂತ ಕೂಡ ತೆಗೆದುಕೊಂಡು ಬಂದರು. ಅದರ ಅಡಿಯಲ್ಲಿ ಪೋಷಣ್ ಅಭಿಯಾನ ಲಾಂಚ್ ಮಾಡಿದರು. ಮತ್ತು ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಏನಿದೆ ಅದನ್ನು ಕೂಡ ಬಳಕೆ ಮಾಡಿಕೊಂಡು ನ್ಯೂಟ್ರಿಷನ್ ಮತ್ತು ಮಾಲ್ ನ್ಯೂಟ್ರಿಷನ್ನ ಕಡಿಮೆ ಮಾಡಬೇಕು ಅಂತ ಡಿಸೈಡ್ ಮಾಡಿದರು. ಮುಂದುವರೆದು ಮಿಷನ್ ಪೋಷಣ್ 2.0 ಈ ವರ್ಷದ ಬಜೆಟ್ನಲ್ಲಿ ಪೋಷಣ್ ಅಭಿಯಾನನ 2ನೇ ಭಾಗವನ್ನು ಲಾಂಚ್ ಮಾಡಿದರು. ಇದರ ಮುಖಾಂತರ ಹೆಲ್ತ್ಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯಾದ ಏನು ಲೋ ಸ್ಟ್ಯಾಟಿಸ್ಟಿಕ್ಸ್ ಇದೆ ಅದನ್ನು ಇಂಪ್ರೂವ್ ಮಾಡೋದಕ್ಕೆ ಪ್ರಯತ್ನ ಪಟ್ವಿ. ಬಟ್ ಇಷ್ಟೆಲ್ಲ ಮಾಡಿದ್ರೂ ಕೂಡ ಭಾರತದ ಕರೆಂಟ್ ಎಕ್ಸ್ಪೆಂಡಿಚರ್ ಏನಿದೆ ಹೆಲ್ತ್ ಸೆಕ್ಟರ್, ಅದು ಬರೀ GDPಯ 1% ಮಾತ್ರ. ಈ ಒಂದು ಬರೀ ಇಷ್ಟೇ ಎಕ್ಸ್ಪೆಂಡಿಚರ್ ಅಥವಾ 1% ಅಷ್ಟೇ GDP ಸ್ಪೆಂಡ್ ಮಾಡಿ ನಾವು ಬಿಲ್ಡ್ ಮಾಡಬೇಕಾಗಿರೋ ಹ್ಯೂಮನ್ ಕ್ಯಾಪಿಟಲ್ ಏನಿದೆ ಅದು ಅಸಾಧ್ಯ ಅಂತ ಹೇಳ್ಬೋದು. ಸೊ ಮುಂದುವರೆದು ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಬಂದಾಗ ಸಮಗ್ರ ಶಿಕ್ಷಣ ಅಭಿಯಾನ ಲಾಂಚ್ ಮಾಡಿದೆ ಸೆಂಟ್ರಲ್ ಗೌರ್ಮೆಂಟ್. ಮತ್ತು ಹೆಲ್ತ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೊ ಗೌರ್ಮೆಂಟ್ ಆಲ್ಮೋಸ್ಟ್ 3% ಎಕ್ಸ್ಪೆಂಡಿಚರ್ನ ಮಾಡ್ತಿದೆ. ಎಜುಕೇಷನ್ಗೆ ಸಂಬಂಧಪಟ್ಟಂತೆ 3% ಎಕ್ಸ್ಪೆಂಡಿಚರ್ನ ಮಾಡ್ತಿದೆ. ಇದರಿಂದ ಕೂಡ ಭಾರತ ಹೈಯರ್ ಲರ್ನಿಂಗ್ ಔಟ್ಕಮ್ಸ್ನ ಪಡ್ಕೊಳ್ಳೋದಕ್ಕೆ ಕಷ್ಟವಾಗ್ಬೋದು. ಮತ್ತು ರಿಸರ್ಚ್, ಎಸ್ಪೆಷಲಿ ಮ್ಯಾಥಮೆಟಿಕ್ಸ್, ಸ್ಟೆಮ್ ಅಂತ ಏನು ಕರಿತೀವಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬ ಕಡಿಮೆ ಆಗುತ್ತೆ. ಹೀಗಾಗಿ ಭಾರತದಲ್ಲಿ PhD ಅಥವಾ ರಿಸರ್ಚ್ ಮಾಡುವವರ ಸಂಖ್ಯೆ ತುಂಬ ಕಡಿಮೆ ಆಗ್ಬೋದು. ಮುಂದುವರೆದು ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ನಾವು ಗಮನವನ್ನು ಹರಿಸಿದ್ರೆ ನಮಗೆ ಗೊತ್ತಾಗುತ್ತೆ. ಸೊ
ಪ್ರಪಂಚದಾದ್ಯಂತ ಅಥವಾ ಜಾಗತಿಕ ಮಟ್ಟದಲ್ಲಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ಸ್ಗಳು ಸ್ಟೇಟ್ ಗವರ್ಮೆಂಟಿಂದ ಲೋಕಲ್ ಗವರ್ಮೆಂಟ್ಸ್ಗಳಿಗೆ ಹೋಗ್ತಿದೆ. ಹೆಚ್ಚಿನ ಲೋಕಲ್ ಗವರ್ಮೆಂಟ್ಸ್ ಪಾರ್ಟಿಸಿಪೇಷನಿಂದ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ನ ರಿಸಲ್ಟ್ಸ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಡಿಸೆಂಟ್ರಲೈಸೇಷನಿಂದ ಹ್ಯೂಮನ್ ಕ್ಯಾಪಿಟಲ್ ಜಾಸ್ತಿ ಡೆವಲಪ್ಮೆಂಟ್ ಆಗ್ತಿದೆ. ಹೆಚ್ಚಿನ ಮಟ್ಟದಲ್ಲಿ ಡಿಸೆಂಟ್ರಲೈಸೇಷನ್ ಮಾಡಿದಷ್ಟು ಹೆಚ್ಚಿನ ಮಟ್ಟದ ಹ್ಯೂಮನ್ ಕ್ಯಾಪಿಟಲ್ ಬೆಳವಣಿಗೆಗಳಾಗ್ತಿದೆ. ಇದನ್ನೇ ಈ ಆರ್ಟಿಕಲಲ್ಲಿ ನಾವು ಹೇಳ್ತಿರುವುದು. ಈ ನಿಟ್ಟಿನಲ್ಲಿ ಭಾರತದಲ್ಲೂ ಕೂಡ ನಮ್ಮ 73rd 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಆ್ಯಕ್ಟ್ನ ಮುಖಾಂತರ ಹೆಚ್ಚಿನ ಮಟ್ಟಿಗೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ಅರ್ಬನ್ ಲೋಕಲ್ ಬಾಡೀಸ್ಗಳಿಗೆ ನಾವು ಹೆಲ್ತ್ ಮತ್ತು ಎಜುಕೇಷನ್ ಮೇಲೆ ಕಾರ್ಯಗಳನ್ನು ನಿರ್ವಹಿಸೋದಕ್ಕೆ ಹೆಚ್ಚಿನ ಹಣಕಾಸಿನ ಸಹಾಯ ಮತ್ತು ಹೆಚ್ಚಿನ ಪ್ರೋತ್ಸಾಹ ಮತ್ತು ಲೀಗಲ್ ಪ್ರಾವಿಷನ್ಸ್ ಕೂಡ ಅವರಿಗೆ ಕೊಡಬೇಕು ಅನ್ನೋದೇ ಈ ಆರ್ಟಿಕಲ್ನ ಮೂಲ ಉದ್ದೇಶ. ಮೊದಲನೇ ಚಾಲೆಂಜ್ ಇಲ್ಲಿ ಏನು ಅಂತ ಹೇಳಿದ್ರೆ ಲೋಕಲ್ ಗವರ್ನೆನ್ಸ್ಗೆ ಇರೋದು ಫೈನಾನ್ಸಸ್ ಅಂತ ಹೇಳ್ಬೋದು. ಫೈನಾನ್ಸಸಲ್ಲಿ ಏನಾಗುತ್ತೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಅತಿ ಹೆಚ್ಚಿನ ಟ್ಯಾಕ್ಸಸ್ ಅಮೌಂಟ್ ಅಥವಾ ಅತಿ ಹೆಚ್ಚಿನ ಎಲ್ಲ ಟ್ಯಾಕ್ಸ್ ಅಮೌಂಟ್ ಹೋಗ್ತಿರೋದು ಸೆಂಟ್ರಲ್ ಗವರ್ಮೆಂಟ್ಗೆ. ಸೆಂಟ್ರಲ್ ಗವರ್ಮೆಂಟು ನಮಗೆ ಸ್ಟೇಟ್ ಗವರ್ಮೆಂಟ್ಸ್ಗಳಿಗೆ ಮತ್ತು ಪಂಚಾಯತ್ ರಾಜ್ಗಳಿಗೆ ಅನುದಾನವನ್ನು ಕೊಡುತ್ತೆ. ಟ್ಯಾಕ್ಸ್ ಡೆವಲ್ಯೂಷನ್ ಅಂತ ಕರಿತೀವಿ. ಅಂದರೆ ನಿಮಗೆ ಗೊತ್ತಿರ್ಬೋದು 14th ಫೈನಾನ್ಸ್ ಕಮಿಷನ್ ಮತ್ತು 15th ಫೈನಾನ್ಸ್ ಕಮಿಷನ್ಸ್ಗಳು ಟ್ಯಾಕ್ಸ್ ಅಂದರೆ ಕಲೆಕ್ಟ್ ಆಗಿರೋ ಒಟ್ಟು ಟ್ಯಾಕ್ಸ್ನಲ್ಲಿ ಎಷ್ಟು ಮಟ್ಟಿಗೆ ಸ್ಟೇಟ್ ಗವರ್ಮೆಂಟ್ಸ್ಗೆ ಕೊಡಬೇಕು ಅನ್ನೋದನ್ನ ಪಾಸ್ ಮಾಡಿದ್ದಾರೆ. ಅದ್ರ ಪ್ರಕಾರ 14th ಫೈನಾನ್ಸ್ ಕಮಿಷನಲ್ಲಿ 42% ಕಲೆಕ್ಟ್ ಆಗಿರೋ ಅಮೌಂಟು ಸ್ಟೇಟ್ ಗವರ್ಮೆಂಟ್ಸ್ಗೆ ಕೊಡಬೇಕು. ಅದೇ 15th ಫೈನಾನ್ಸ್ ಕಮಿಷನ್ ಪ್ರಕಾರ 41%. ಇವಿಷ್ಟು ಅಮೌಂಟು ಸ್ಟೇಟ್ ಗವರ್ಮೆಂಟ್ಸ್ಗೆ ತನ್ನ ಕೆಲಸಗಳನ್ನು ಮಾಡೋದಕ್ಕೋಸ್ಕರ ಕೊಡಬೇಕು ಅಂತ ಹೇಳ್ತಿರುವಂಥದ್ದು. ಇದು ಮೊದಲನೇದಾಗಿ ಫೈನಾನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ. ಎರಡನೇದಾಗಿ ಇಲ್ಲಿ ಪ್ರಾಬ್ಲಮ್ ಏನಾಗ್ತಿದೆ ಅಂತ ಹೇಳಿದ್ರೆ, ಅನುದಾನವನ್ನು ಕೊಡುವಂಥ ಸಂದರ್ಭದಲ್ಲಿ ಕೆಲವೊಂದ್ಸಲ ಮಿಸ್ಲೇನಿಯಸ್ ಅನುದಾನ ಅಂತ ಕೊಡ್ತಿದ್ದೀವಿ. ಆ ಮಿಸ್ಲೇನಿಯಸ್ ಅನುದಾನನ ಸರಿಯಾಗಿ ಕೊಟ್ಟರೆ ಇನ್ನೂ ಬೆನಿಫಿಟ್ ಆಗ್ಬೋದು. ಇದು ಫೈನಾನ್ಸ್ ಸಂಬಂಧಪಟ್ಟಂತೆ. ಎರಡನೇ ಪಾಯಿಂಟ್ ಏನಂತ ಹೇಳಿದ್ರೆ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಸ್. ನಿಮ್ಮೆಲ್ಲರೂ ಗೊತ್ತಿರೋ ರೀತಿಯಲ್ಲಿ ಭಾರತ ಹಲವಾರು ಯೋಜನೆಗಳನ್ನು ಲಾಂಚ್ ಮಾಡಿದ್ರು ಕೂಡ ಅವೆಲ್ಲವನ್ನ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರಿತೀವಿ. ಅಂದರೆ ಸೆಂಟ್ರಲ್ ಸ್ಪಾನ್ಸರ್ ಮಾಡುತ್ತೆ, ಸ್ಟೇಟ್ ಗವರ್ಮೆಂಟ್ ಇಂಪ್ಲಿಮೆಂಟ್ ಮಾಡಬೇಕು. ಇಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಲಾಂಚ್ ಮಾಡಿರುವಂಥ ಸ್ಕೀಮ್ಸ್ಗಳನ್ನು ಸ್ಟೇಟಿನ ಲೋಕಲ್ ರಿಕ್ವೈರ್ಮೆಂಟ್ಸ್ಗೆ ಮ್ಯಾಚ್ ಆಗದೇ ಇರ್ಬೋದು. ಬಟ್ ಆದರೂ ಕೂಡ ಈ ಒಂದು ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ಸ್ ಏನಿರುತ್ತೆ ಇದು ಟೈಡ್ ಫಂಡ್ಸ್ ಅಂತ ಕರಿತೀವಿ. ಅಂದರೆ ಇಲ್ಲಿ ಬರುವಂಥ ಅನುದಾನ ಇರುತ್ತೆ, ಇಲ್ಲಿ ಅದನ್ನು ಆ ಪರ್ಪಸ್ಸಿಗೆ ಅಷ್ಟೇ, ಎಜುಕೇಷನಿಗೆ ಬಂದರೆ ಎಜುಕೇಷನ್ಗೆ ಯೂಸ್ ಮಾಡ್ಕೋಬೇಕು, ಮಾಲ್ನ್ಯೂಟ್ರಿಷನ್ ಬಂದರೆ ಮಾಲ್ನ್ಯೂಟ್ರಿಷನ್ಗೆ ಯೂಸ್ ಮಾಡಬೇಕು. ಇದೊಂಥರ ಟೈಟ್ ಫಂಡ್ಸ್. ಮತ್ತು ಅವ್ರು ಲಾಂಚ್ ಮಾಡಿರೋ ಪರ್ಪಸ್ಗೆ ಯೂಸ್ ಮಾಡಬೇಕಾಗಿರೋದ್ರಿಂದ ಯಾವುದೇ ರೀತಿಯಾದ ಆಟೋನಮಿ ಇರೋದಿಲ್ಲ. ಆ್ಯಂಡ್ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ, ಲೋಕಲ್ ರಿಕ್ವೈರ್ಮೆಂಟ್ಸ್ಗೆ ಇವು ಮ್ಯಾಚ್ ಆಗದೇ ಇರ್ಬೋದು. ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಸ್ನ ನಾವು ರಿವ್ಯಾಂಪ್ ಮಾಡಬೇಕು. ಇದರಿಂದ ಹೆಚ್ಚಿನ ಲೋಕಲ್ ಗವರ್ಮೆಂಟ್ಸ್ಗಳಿಗೆ ತಮ್ಮ ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದನ್ನ ಹೇಳ್ತೀವಿ. ಬಿಕಾಸ್ ನಿಮ್ಗೆ ಗೊತ್ತಿರ್ಬೋದು, ಇಲ್ಲಿ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಸ್ನಲ್ಲಿ ಶೇರಿಂಗ್ ಬೇಸಿಸ್ ಇರುತ್ತೆ. ಅಂದರೆ 60-40, 70-30 ಈ ರೀತಿ ಸೆಂಟ್ರಲ್ ಗವರ್ಮೆಂಟ್ 60% ಅನುದಾನವನ್ನು ಕೊಟ್ಟರೆ ಸ್ಟೇಟ್ ಗವರ್ಮೆಂಟ್ 40% ಸ್ಪೆಂಡ್ ಮಾಡಬೇಕಾಗುತ್ತೆ. ಹೀಗಾಗಿ ಸ್ಟೇಟ್ ಗವರ್ಮೆಂಟ್ನ ಫಿಸ್ಕಲ್ ಅಂದರೆ ಅವರಿಗಿರುವಂಥ ಒಂದು ಸ್ವಾತಂತ್ರ್ಯ ಏನಿದೆ ಅದನ್ನು ನಾವು ಕಸಿದುಕೊಳ್ತಿದ್ದೀವಿ ಈ ಫೈನಾನ್ಸಸ್ನ ಮುಖಾಂತರ. ಮುಂದುವರಿದು ಎರಡನೇ ಪಾಯಿಂಟ್ ನಾವೇನು ನೋಡ್ಬೋದು ಅಂತ ಹೇಳಿದ್ರೆ, 7th ಶೆಡ್ಯೂಲಲ್ಲಿ ನಾವು ಡಿವಿಷನ್ ಆಫ್ ಪವರ್ ನೋಡಿದಾಗ ನಮ್ಗೆ ಅರ್ಥ ಆಗೋದೇನಂತ ಹೇಳಿದ್ರೆ, ಹೆಲ್ತ್ ಅನ್ನೋದೇನಿದೆ ಆ ಹೆಲ್ತ್ನ ನಾವು ಸ್ಟೇಟ್ ಲಿಸ್ಟಲ್ಲಿ ಇಡ್ತೀವಿ. ಅದೇ ಪ್ಲಾನಿಂಗ್ ಅನ್ನೋದೇನಿದೆ, ಹೆಲ್ತ್ ಪ್ಲಾನಿಂಗ್ ಅಥವಾ ಡೆಮೋಗ್ರಫಿಕ್ ಪ್ಲಾನಿಂಗ್, ಸೋಷಿಯಲ್ ಪ್ಲಾನಿಂಗ್ ಏನಿದೆ ಅದನ್ನು ನಾವು ಸೆಂಟ್ರಲ್ ಲಿಸ್ಟಲ್ಲಿ ಇಡ್ತಾ ಇದ್ದೀವಿ. ಅದೇ ಎಜುಕೇಷನ್ ನಾವು ಕನ್ಕರೆಂಟ್ ಲಿಸ್ಟಲ್ಲಿ ಇಡ್ತಿದ್ದೀವಿ. ಹೀಗಾಗಿ ಕೆಲವೊಂದು ಸಲ ಯೂನಿಫಾರ್ಮಿಟಿ ಇನ್ ಲೆಜಿಸ್ಲೇಷನ್ ಅಂತ ತೆಗೆದುಕೊಂಡು ಬರೋದಕ್ಕೆ ಸಾಧ್ಯವಾಗ್ತಿಲ್ಲ. ಇದು ಒಂದು ನಮಗೆ ಸ್ಟ್ರಕ್ಚರಲ್ ಪ್ರಾಬ್ಲಮ್ ಇರುವಂಥದ್ದು. ಮುಂದುವರೆದ ಭಾಗವಾಗಿ ನಾವೇನು ನೋಡ್ಬೋದು, ಮುಂದೆ ಏನು ಪ್ರಾಬ್ಲಮ್ಸ್ಗಳಿವೆ ಅಂತ ಹೇಳಿದ್ರೆ, ಭಾರತ 73rd 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಮಾಡೋ ಮುಖಾಂತರ 11th and 12th ಶೆಡ್ಯೂಲ್ಗಳನ್ನು ತೆಗೆದುಕೊಂಡು ಬಂತು. ಅಂದರೆ ಈ ಒಂದು ಶೆಡ್ಯೂಲಲ್ಲಿ ಮೆನ್ಷನ್ ಮಾಡಿರುವಂಥ ಪ್ರಾವಿಷನ್ಸ್ನ ಮೇಲೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ಲೋಕಲ್ ಬಾಡೀಸ್ಗಳಿಗೆ ಅಧಿಕಾರ ವ್ಯಾಪ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಆದರೆ ಇಲ್ಲಿ ಒಂದು ಪ್ರಾವಿಷನ್, ಎಲ್ಲ ಅಧಿಕಾರ ಕೊಟ್ವಿ, ಆದರೆ ಅಧಿಕಾರ ಎಷ್ಟರ ಮಟ್ಟಿಗೆ ಕೊಡಬೇಕು ಅನ್ನೋದನ್ನು ಸ್ಟೇಟ್ ಗವರ್ಮೆಂಟ್ ಡಿಸೈಡ್ ಮಾಡುತ್ತೆ. ಸ್ಟೇಟ್ ಗವರ್ಮೆಂಟು ಇವರಿಗೆ ಅಧಿಕಾರವನ್ನು ಡಿಸೆಂಟ್ರಲೈಸ್ ಮಾಡಬೇಕು. ಬಟ್ ಕೆಲವೊಂದು ಸ್ಟೇಟ್ ಗವರ್ಮೆಂಟ್ಸ್ಗಳು ಹೆಚ್ಚಿನ ರೀತಿಯಲ್ಲಿ ಇವರಿಗೆ ಹಣಕಾಸಿನ ಡಿಸೆಂಟ್ರಲೈಸೇಷನ್ ಮಾಡ್ತಿಲ್ಲ. ಅಷ್ಟೇ ಅಲ್ಲದೆ ಯಾವುದೇ ರೀತಿಯಾದ ಕೆಲವೊಂದು ಫಂಕ್ಷನ್ಸ್ಗಳು ಕೂಡ ಪಂಚಾಯತ್ ರಾಜ್ಗಳಿಗೆ ಟ್ರಾನ್ಸ್ಫರ್ ಮಾಡ್ತಿಲ್ಲ. ಇದರಿಂದ ಈ ಲೋಕಲ್ ಗವರ್ನೆನ್ಸ್ ಏನು ಪಾಸಿಟಿವ್ ರೋಲ್ ಪ್ಲೇ ಮಾಡ್ಬೋದಿತ್ತು ಸೋಷಿಯಲ್ ಕ್ಯಾಪಿಟಲ್ ಬಿಲ್ಡ್ ಮಾಡೋದ್ರಲ್ಲಿ, ಅದು ಸಾಧ್ಯವಾಗ್ತಿಲ್ಲ. ಅಷ್ಟೇ ಅಲ್ಲದೆ ಎಷ್ಟೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ಟೇಟ್ ಗವರ್ಮೆಂಟ್ಸ್ ಸ್ಟೇಟ್ ಫಿನಾನ್ಸ್ ಕಮಿಷನನ್ನು ಸೆಟಪ್ ಮಾಡಬೇಕು. ಈ ಸ್ಟೇಟ್ ಫಿನಾನ್ಸ್ ಕಮಿಷನ್ ಒಟ್ಟು ಸ್ಟೇಟ್ ಗವರ್ಮೆಂಟ್ ಕಲೆಕ್ಟ್ ಮಾಡಿರುವಂಥ ಟ್ಯಾಕ್ಸ್ ರೆವಿನ್ಯೂಯಿಂದ ಎಷ್ಟು ಮಟ್ಟಿಗೆ ಅಮೌಂಟನ್ನು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ಅರ್ಬನ್ ಲೋಕಲ್ ಬಾಡೀಸ್ಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಡಿಟರ್ಮೈನ್ ಮಾಡುತ್ತೆ. ಯಾವ ರೀತಿ ಫೈನಾನ್ಸ್ ಕಮಿಷನ್ ಆಫ್ ಇಂಡಿಯಾ ಡಿಟರ್ಮೈನ್ ಮಾಡುತ್ತೋ ಅದೇ ರೀತಿ ಸ್ಟೇಟ್ ಫೈನಾನ್ಸ್ ಕಮಿಷನ್ ಕೂಡ ಡಿಟರ್ಮೈನ್ ಮಾಡಬೇಕು. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗ್ತಿದೆ ಅಂತ ಹೇಳಿದ್ರೆ, ಎಷ್ಟೊಂದು ರಾಜ್ಯಗಳಲ್ಲಿ ಸ್ಟೇಟ್ ಫೈನಾನ್ಸ್ ಕಮಿಷನ್ನೇ ಸೆಟಪ್ ಮಾಡ್ತಿಲ್ಲ. ಪ್ರತಿ 5 ವರ್ಷಕ್ಕೊಂದ್ಸಲ ಏನು ಮಾಡಬೇಕು ಅದನ್ನು ಸೆಟಪ್ ಮಾಡ್ತಿಲ್ಲ. ಮತ್ತು ಇರೆಗ್ಯುಲಾರಿಟಿ ಆಗಿರೋದ್ರಿಂದ ಈ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ಗೆ ಬರಬೇಕಾಗಿರುವಂಥ ಫಿನಾನ್ಸಸ್ ತುಂಬ ಕಡಿಮೆ ಆಗಿದೆ. ಅಷ್ಟೇ ಅಲ್ಲದೆ
ಮುಂದುವರೆದು ಇಲ್ಲಿ ಪ್ರಮುಖವಾಗಿ ನೀವು ಜ್ಞಾಪಕ ಇಟ್ಕೊಳ್ಳಿ, ಈ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಅರ್ಬನ್ ಲೋಕಲ್ ಬಾಡೀಸ್ಗೆ ಬರುವಂಥ ಪ್ರಮುಖವಾದ ಫಂಡ್ಸ್ ಯಾವುದು ಅಂತ ಹೇಳಿದ್ರೆ ಗೌರ್ಮೆಂಟ್ ಕೊಡುವಂಥ ಟ್ಯಾಕ್ಸು. ಎರಡನೇ ಅಮೌಂಟ್ ಬರುವಂಥದ್ದು ಅವರೇ ಕಲೆಕ್ಟ್ ಮಾಡ್ಕೊಳ್ಳುವಂಥ ಟ್ಯಾಕ್ಸ್. ನಿಮಗೆ ಗೊತ್ತಿರೋ ರೀತಿಯಲ್ಲಿ ಪಂಚಾಯತ್ ರಾಜ್ ಮತ್ತು ಅರ್ಬನ್ ಲೋಕಲ್ ಬಾಡೀಸ್ಗಳು ಪ್ರಾಪರ್ಟಿ ಟ್ಯಾಕ್ಸ್ಗಳನ್ನ ಕಲೆಕ್ಟ್ ಮಾಡ್ತಾರೆ. ಆದರೆ ಈ ಪರ್ಸೆಂಟೇಜ್ ಆಫ್ ಪ್ರಾಪರ್ಟಿ ಟ್ಯಾಕ್ಸ್ ಈಗ ಒಂದು ಆರ್ಟಿಕಲ್ ಪ್ರಕಾರ ನೀವು ಇಲ್ಲಿ ನೋಡ್ಬೋದು, ಬರೀ 0.2% ಆಫ್ GDP, ಇಷ್ಟು ಕಡಿಮೆ ಅಮೌಂಟ್ ಟ್ಯಾಕ್ಸ್ನ ಕಲೆಕ್ಟ್ ಮಾಡೋ ಮುಖಾಂತರ ಯಾವುದೇ ರೀತಿಯಾದ ತಮ್ಮ ಹ್ಯೂಮನ್ ಕ್ಯಾಪಿಟಲ್ ಅಥವಾ ಎಜುಕೇಷನ್, ಸ್ಯಾನಿಟೇಷನ್ ಯಾವುದೇ ರೀತಿಯಾದ ಕೆಲಸಗಳನ್ನು ಮಾಡೋದಕ್ಕೆ ಅವರಿಗೆ ಹೆಚ್ಚಿನ ಹಣಕಾಸುಗಳು ಇರೋದಿಲ್ಲ. ಸೊ ಆದರೆ ಬೇರೆ ವೆಸ್ಟರ್ನ್ ಕಂಟ್ರೀಸಲ್ಲಿ ನೋಡಿದ್ರೆ ಆಲ್ಮೋಸ್ಟ್ 3% ಆಫ್ GDP ಅವರಿಗೆ ಇನ್ಕಮ್ ಬರ್ತಿದೆ. ಸೊ ಈ ನಿಟ್ಟಿನಲ್ಲೇ ನಾವು 15th ಫಿನಾನ್ಸ್ ಕಮಿಷನ್ ಹೇಳಿರುವಂಥ ಒಂದು ಮಾತನ್ನು ನಾವು ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ. ಯಾಕಂದರೆ ಅವ್ರು ಏನು ಹೇಳಿದ್ದಾರೆ ಅಂದರೆ 2024ನೇ ಇಸ್ವಿಯಿಂದ ಯಾವೊಂದು ರಾಜ್ಯಗಳಲ್ಲಿ ಸ್ಟೇಟ್ ಫಿನಾನ್ಸ್ ಕಮಿಷನ್ ಸೆಟಪ್ ಮಾಡಲ್ಲ, ಆ ರಾಜ್ಯಗಳಲ್ಲಿ ಯಾವುದೇ ರೀತಿಯಾದ ಬಜೆಟರಿ ಸಪೋರ್ಟ್ ಕೊಡೋದಿಲ್ಲ ಅಂತ ಹೇಳಿದೆ. ಸೊ ಇದು ನಮ್ಮ ಡಿಸೆಂಟ್ರಲೈಸ್ಡ್ ಗವರ್ನೆನ್ಸ್ ಮತ್ತು ಅದನ್ನು ಸ್ಟ್ರೆಂಥನ್ ಮಾಡೋದಕ್ಕೆ ತೆಗೆದುಕೊಂಡಿರುವಂಥ ಒಂದು ಉತ್ತಮ ಕ್ರಮ ಅಂತ ಹೇಳ್ಬೋದು. ಸೊ ಮುಂದುವರೆದು ನಾವು ಈ ಒಂದು ಆರ್ಟಿಕಲ್ನ ಸಮ್ಮರಿ ನೋಡಬೇಕಂತ ಸಂದರ್ಭದಲ್ಲಿ, ಸೊ ಗೌರ್ಮೆಂಟ್ ಮೊದಲನೇದಾಗಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ಗಳನ್ನು ರೀವರ್ಕ್ ಮಾಡಬೇಕು. ಅಷ್ಟೇ ಅಲ್ಲದೆ ನಾಲೆಜ್ ಟ್ರಾನ್ಸ್ಫರ್ ಅಥವಾ ಟೆಕ್ನಾಲಜಿ ಟ್ರಾನ್ಸ್ಫರ್ಸ್ಗಳನ್ನು ಲೋಕಲ್ ಗೌರ್ಮೆಂಟ್ಸಿಗೆ ಕೊಡಬೇಕು. ಹೆಚ್ಚಿನ ರೀತಿಯಲ್ಲಿ ನಾವೇನು ಸೆಂಟ್ರಲೈಸ್ಡ್ ಅಪ್ರೋಚನ್ನು ತೆಗೆದುಹಾಕಿ ಡಿಸೆಂಟ್ರಲೈಸ್ಡ್ ಅಪ್ರೋಚ್ ಮಾಡುವ ಮುಖಾಂತರ ಈ ಮಲ್ಟಿ ಲೆವೆಲ್ ಫೆಡರಲಿಸಮ್ಗೆ ಹೆಲ್ತ್ ಕ್ಯಾಪಿಟಲ್ ಅಥವಾ ಹ್ಯೂಮನ್ ಕ್ಯಾಪಿಟಲ್ ಬಿಲ್ಡ್ ಮಾಡೋದಕ್ಕೆ ಸಹಾಯವನ್ನು ಮಾಡಬೇಕು ಅನ್ನೋದು ಈ ಆರ್ಟಿಕಲ್ನ ಸಮ್ಮರಿ. ಮುಂದಿನ ವಿಷಯ, ಬೇಲ್ ಆಸ್ ಎ ರೈಟ್. ಸೊ ಲಾಸ್ ಹವರ್ ಸ್ಟ್ರಿಂಜೆಂಟ್ ಕೆ ನಾಟ್ ಬಿ ಅಲೋಡ್ ಟು ಟ್ರಂಪ್ ಬೇಸಿಕ್ ರೈಟ್ಸ್. ಸೊ ಈ ಒಂದು ಆರ್ಟಿಕಲನ್ನು ನಾವು ಭೀಮಾ ಘಾರೇಗಾಂವ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಂತಹ ಪೊಯೆಟ್ ವರವರ ರಾವ್ ಬಗ್ಗೆ ನೋಡ್ತಿದ್ದೀವಿ. ಸೊ ಈ ವರವರ ರಾವ್ ಏನಿದ್ರು, ಸೊ ಅವರು ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಅಂದರೆ ಟೆರರಿಸಮ್ಗೆ ಸಂಬಂಧಪಟ್ಟಂಥ ಸ್ಟ್ರಿಂಜೆಂಟ್ ಆ್ಯಕ್ಟ್ ಆಗಿರುವಂಥ UAPA ಆ್ಯಕ್ಟ್ನ ಅಡಿಯಲ್ಲಿ ಅವರನ್ನು ಅರೆಸ್ಟ್ ಮಾಡಿರ್ತಾರೆ. ಬಟ್ ಇವಾಗವರೆಗೂ ಕೂಡ ಅವ್ರಿಗೆ ಯಾವುದೇ ರೀತಿಯ ಟ್ರಯಲನ್ನು ಶುರು ಮಾಡಿರೋದಿಲ್ಲ, ಅಥವಾ ಅವ್ರ ಮೇಲೆ ಇರುವಂಥ ಎವಿಡೆನ್ಸ್ಗಳನ್ನು ಅಥವಾ ಪ್ರೈಮಫೆಸಿ ಚಾರ್ಜ್ ಶೀಟ್ ಏನು ಸಲ್ಲಿಸಿಕೆ ಮಾಡಿರಬೇಕು ಅದನ್ನು ಮಾಡಿರಲ್ಲ. ಸೊ ಇವರು ಹೆಲ್ತ್ ರೀಸನ್ಸ್ನಿಂದಾಗಿ ಸಫರ್ ಆಗಿ ಸೊ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಅವ್ರು ಬಂದು ಇವರಿಗೆ ಹೆಲ್ತ್ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಹೇಳಿರುತ್ತೆ. ಆದರೆ ಇವ್ರಿಗೆ ಯಾವುದೇ ರೀತಿಯಾದ ಬೇಲ್ ಕೊಡಬಾರ್ದು ಅಂತ ಹೇಳಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ NIA ಅವರು ಸಪೋರ್ಟ್ ಮಾಡ್ತಿರ್ತಾರೆ. ಯಾಕಂತ ಹೇಳಿದ್ರೆ, ಸೊ UAPA ಪ್ರಾವಿಷನ್ಸ್ನ ಪ್ರಕಾರ ಅನ್ಲೆಸ್ ಅಂಡ್ ಅಂಟಿಲ್ ಅವನು ತಾನು ತಪ್ಪಿತಸ್ಥ ಅಲ್ಲ ಅಂತ ಪ್ರೂವ್ ಮಾಡೋವರೆಗೂ ಅವರಿಗೆ ಬೇಲ್ ಕೊಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಕೂಡ ಒಂದು ಜಡ್ಜ್ಮೆಂಟ್ ಮುಖಾಂತರ ಹೇಳ್ತಿರುತ್ತೆ. ಬಟ್ ಆದರೆ ನಾವು ತಪ್ಪಿತಸ್ಥ ಹೌದಾ ಅಲ್ವಾ ಇನ್ನು ಟ್ರಯಲ್ ಪ್ರೊಸೆಸಲ್ಲೇ ಇರುವಾಗ ನಾವು ಅವ್ನ ಹೆಲ್ತ್ ಡಿಟೋರಿಯೇಟ್ ಆಗಿ ಅವ್ನ ರೈಟ್ ಟು ಲೈಫ್ ಏನಿದೆ ಅದೇ ವೈಲೇಟ್ ಆಗಿರುವಂಥ ಸಂದರ್ಭದಲ್ಲಿ ನಾವು ಅವರಿಗೆ ಬೇಲ್ ಕೊಡಬಾರ್ದಾ? ಸೊ ಅಂತ ಒಂದು ಪ್ರಶ್ನೆ ಬಂದಾಗ ಬೇಲ್ ಆ್ಯಸ್ ಎ ರೈಟ್ ಅಂತ ಹೇಳಿ ಬಾಂಬೆ ಹೈಕೋರ್ಟ್ ಹೇಳಿರುವಂಥದ್ದು. ಅಂದರೆ ರೈಟ್ ಟು ಲೈಫ್ ಅನ್ವಯದಲ್ಲಿ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ಒಬ್ಬ ವ್ಯಕ್ತಿ ತನ್ನ ಜೀವನವನ್ನು ಕಳ್ಕೊಳ್ತಿರುವಾಗ ಒಂದು ಮ್ಯೂಟ್ ಸ್ಪೆಕ್ಟೇಟರ್ ಆಗಿರೋಕ್ಕೆ ಸಾಧ್ಯವಿಲ್ಲ. ಜಡ್ಜ್ಮೆಂಟ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಯಾಕಂತ ಹೇಳಿದ್ರೆ ಆರ್ಟಿಕಲ್ 21 ಪ್ರಾವಿಷನ್ ರೈಟ್ ಟು ಲೈಫ್ನ ಮುಂದೆ ಯಾವ ಪ್ರಾವಿಷನ್ಸ್ ಕೂಡ ನಿಂತ್ಕೊಳ್ಳೋದಿಲ್ಲ, ಯಾವುದೇ ಒಂದು ಸ್ಟ್ರಿಂಜೆಂಟ್ ಲಾ ಕೂಡ ನಿಂತ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಈ ಆರ್ಟಿಕಲ್ನ ಮೂಲ ಉದ್ದೇಶ. ಈ ಒಂದು ವಿಡಿಯೋ ಅನಾಲಿಸಿಸ್ ನಿಮಗೆ ಉಪಯೋಗವಾಗಿದೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು.